ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬ್ರಹ್ಮ ಸಂಹಿತ ಮೊದಲನೇ ಶ್ಲೋಕ ಇಲ್ಲಿಂದ ಪ್ರಾರಂಭ ಮಾಡ್ತಿದ್ದೀವಿ. ಸೊ ಯಾವ ರೀತಿ ಮಾಡ್ತೀವಿ ಅಂದರೆ ತೋರಿಸ್ತೀನಿ. ಎಲ್ಲರೂ ಕಾಣಿಸ್ತಾ ಇದೆ ಅನ್ಸುತ್ತೆ. ಕ್ಲಿಯರ್? ಎಸ್. ಸೊ ಇದು ಬ್ರಹ್ಮ ಸಂಹಿತ ನಮ್ಮ ಒಂದು ಟೆಕ್ಸ್ಟ್ ಬುಕ್. ಸೊ ಈ ಒಂದು ಪುಸ್ತಕವನ್ನ ಶ್ರೀಲ ಪ್ರಭುಪಾದರು ಅನುವಾದ ಅನ್ನೋದನ್ನ ಮಾಡಲಿಲ್ಲ. ಅವ್ರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರ ಒಂದು ಪುಸ್ತಕವಾಗಿಯೇ ಇದೆ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು ನಿಮಿಷ ನೋಡ್ತೀನಿ. ಸೊ ಈ ಒಂದು ಅನುವಾದ ಮಾತ್ರ ಓದ್ತೀವಿ. ನಂತರ ಬೇರೆ ಭಕ್ತರು ಇದನ್ನ ಅನುವಾದ ಮಾಡಿದ್ದಾರೆ. ಅನುವಾದ ಪ್ಲಸ್ ಅದರ ಭಾವಾರ್ಥ ಕೊಟ್ಟಿದ್ದಾರೆ. ಅದನ್ನ ಓದ್ತಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅಂದರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರು ಏನು ಬರೆದಿದ್ದಾರೆ ಅದನ್ನೇ ಶ್ರೀಲ ಪ್ರಭುಪಾದರ ಶಿಷ್ಯರು ಮತ್ತೊಮ್ಮೆ ಅದನ್ನ ಭಾವಾರ್ಥವಾಗಿ ಮಾಡಿದ್ದಾರೆ. ಸೊ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ. ಯಾಕೆ ಏನು ಅಂತ ನಂತರ ಹೇಳ್ತೀನಿ. ಎಲ್ಲರಿಗೂ ಗೊತ್ತು ಅನ್ಸುತ್ತೆ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರ ಇಂಗ್ಲಿಷ್ ಬಂದು ತುಂಬಾನೇ ಹೈ ಇಂಗ್ಲಿಷ್ ಆಗಿರೋದ್ರಿಂದ ಅದನ್ನ ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಗೊತ್ತಿಲ್ಲ. ಆದ ಕಾರಣ ಬೇರೆ ಭಕ್ತರ ಸಹಾಯದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಅನ್ನೋದನ್ನ ಮಾಡ್ತೀವಿ. ಓಕೆ, ಮೊದಲನೇ ಶ್ಲೋಕ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. Krishna, who is known as Govinda, is the supreme Godhead. ಕೃಷ್ಣ ಯಾರು ಗೋವಿಂದ ಅಂತ ಎಣಿಸ್ಕೊಂಡಿದ್ದಾನೆ ಆ ವ್ಯಕ್ತಿ ದೇವೋತ್ತಮ ಪರಮ ಪುರುಷನು. He has an eternal blissful spiritual body. ಆತನಿಗೆ ಆಧ್ಯಾತ್ಮಿಕವಾದ ಶಾಶ್ವತವಾದ ಆನಂದಮಯವಾದ ದೇಹವುಳ್ಳವನು. He is the origin of all. ಎಲ್ಲದರ ಮೂಲನು ಆತನೇ ಆಗಿದ್ದಾನೆ. He has no other origin and he is the prime cause of all causes. ಎಲ್ಲ ಕಾರಣಗಳ ಕಾರಣಕರ್ತನು ಆತನೇ ಆಗಿದ್ದಾನೆ. ಆತನ ಹೊರತುಪಡಿಸಿ ಬೇರೆ ಯಾವುದೇ ಒಂದು ಇರುವಿಕೆ ಇಲ್ಲ ಅಂದ್ರೆ ಮೂಲ ಅನ್ನೋದು ಇಲ್ಲ. ಅದು ಈ ಒಂದು ಮೊದಲನೇ ಶ್ಲೋಕದ ಒಂದು ಅರ್ಥ. ನಂತರ ಇಲ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತಿರೋ ನಿಮಿಷ. ಶ್ರೀ ಬ್ರಹ್ಮ ಸಂಹಿತ 5ನೇ ಚಾಪ್ಟರ್ ವಿತ್ ದ ಕಾಮೆಂಟ್ರಿ ಆಫ್ ಶಿಲ ಜೀವ ಗೋಸ್ವಾಮಿ. ಜೀವ ಗೋಸ್ವಾಮಿ ಅವ್ರು ಏನ್ ಬರ್ತಿದ್ದಾರೆ ಅದನ್ನ ಟ್ರಾನ್ಸ್ಲೇಟೆಡ್ ಬೈ ಕುಶಕ್ರತ ದಾಸ. ಒಂದು ಭಕ್ತರು ಅದನ್ನ ಅನುವಾದ ರೂಪದಲ್ಲಿ ಇಲ್ಲಿ ಬರ್ತಿದ್ದಾರೆ. ಕ್ಲಿಯರ್? ಸೊ ಇದನ್ನ ಆದಷ್ಟು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಅನ್ನೋದನ್ನ ಮಾಡೋಣ. ಇನ್ನೊಂದು ನೋಡ್ತೀನಿ, 2 ನೋಟ್ಸ್ ಇದೆ. ಈ ನೋಟ್ಸ್ ನೋಡ್ಬೋದು, ಇನ್ನೊಂದು ಇದು ನೋಡ್ಬೋದು. ಸೊ 2 ಭಕ್ತರು, 2 ಭಕ್ತರು ಬಂದು ಅದನ್ನ ಅನುವಾದ ಮಾಡಿ ಅದನ್ನ ವಿಶ್ಲೇಷವಾಗಿ ತಿಳಿಸಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು ಶ್ಲೋಕವನ್ನ, ಈ ಮೊದಲನೇ ಶ್ಲೋಕವನ್ನ 2 ಟ್ರಾನ್ಸ್ಲೇಷನ್ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಂತರ ಯಾವುದಾದ್ರೂ ಒಂದು ಇದನ್ನ ಇಟ್ಕೊಂಡು ನಾವು ಮುಂದುವರಿಸೋದಕ್ಕೆ ಪ್ರಯತ್ನ. ಓಕೆ, ಯಾವುದಕ್ಕೂ ನಾನು ಏನ್ ಮಾಡ್ತೀನಿ ಅಂದ್ರೆ ಮೊದಲನೇ ದಿವಸ ಆಗಿರೋದ್ರೆ ಮೊದಲು ಈ ಒಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರ ಒಂದು ಪರ್ಪೋಟ್ ಏನಿದೆ ಅದೊಂದು ಬಾರಿ ಓದ್ತೀನಿ. ನಾನು ಮಾತ್ರ ಓದ್ತೀನಿ, ನಂತರ ಅಲ್ಲಿ ಹೋಗಿ ಅದರ ಒಂದು ವಿವರಣೆ ಅನ್ನೋದನ್ನು ಕೊಡ್ತೀನಿ. Krishna is the exalted supreme entity having his eternal name, eternal form, eternal attribution and eternal past tense. The very name Krishna implies his love attracting designation, expressing by his eternal nomenclature the acme of entity. His eternal, beautiful, heavenly, blue-tinged body, glowing with the intensity of ever-existing knowledge as a flute in both his hands. As his inconceivable spiritual energy is all extending, still he maintains his all-charming medium size by his qualifying spiritual instrumentals. His all-accommodating supreme subjectivity is nicely manifested in his eternal form. The concentrated all-time presence, uncovered knowledge, and inebriating facility have their beauty in him. The mundane manifestive portion of his own self is known as all-pervading Paramatma, Ishvara, Superior Lord, or Vishnu, all-fostering. Hence,
It is evident that Krishna is sole supreme Godhead. The unrivaled or unique spiritual body of super excellent charm is eternally unveiled with innumerable spiritual instrumental senses and unrevocable attributes, keeping their signifying location properly, adjusting at the same time by his inconceivable conciliative powers. This beautiful spiritual figure is identical with Krishna, and the spiritual entity of Krishna is identical with his own figure. ಇದನ್ನ ಭಾವಾರ್ಥವಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದ ಕೊಡ್ತಿದ್ದಾರೆ. ಬಟ್ ನಾವು ಇಲ್ಲಿ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ, ಎಷ್ಟರ ಮಟ್ಟಿಗೆ ಇದು ನಮಗೆ ಅರ್ಥ ಆಗುತ್ತೆ. ಸೊ ಯಾಕೆಂದ್ರೆ ಇವಾಗ ನೋಡಿದ್ವಿ ಆ ಒಂದು ಪ್ಯಾರಾಗ್ರಾಫಲ್ಲಿ ನಾನು ಎಷ್ಟರ ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಂಡು ವಿವರಿಸ್ತೀನಿ ಗೊತ್ತಿಲ್ಲ. ಆದ ಕಾರಣ ಭಕ್ತರು ಅದನ್ನು ಏನು ಅನುವಾದ ಮಾಡಿದರೆ ಅದರ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ. ಕೃಷ್ಣ ಇಸ್ ದ ಸುಪ್ರೀಂ ಕಂಟ್ರೋಲರ್, ದ ಎಂಜಾಯರ್ ಆಫ್ ಇನ್ಯೂಮರಬಲ್ ಕಾನ್ಸೆಪ್ಟ್ಸ್. ಸೊ ಮೊದಲನೇ, ಕೃಷ್ಣ ಇಸ್ ದ ಸುಪ್ರೀಂ ಕಂಟ್ರೋಲರ್. ಕೃಷ್ಣನು ಪರಮ ನಿಯಂತ್ರಕನು ಮತ್ತೆ ಭೋಕ್ತಾರನು. ಇನ್ಯೂಮರಬಲ್ ಕಾನ್ಸೆಪ್ಟ್ಸ್. ಭೋಕ್ತಾರ ಅಂದ್ರೆ ಎಂಜಾಯರ್. ಸೊ ಎಂಜಾಯರ್ ಅಂದ್ರೆ ಯಾವಾಗ ಅಂದ್ರೆ ಪ್ರಕೃತಿಯನ್ನ ಆಸ್ವಾದಿಸುವವನು. ಇನ್ನು ಅಂದ್ರೆ ಪುರುಷೋತ್ತಮನು ಸ್ತ್ರೀಯನ್ನ ಆಸ್ವಾದಿಸುವವನು. ಕಾನ್ಸರ್ಟ್ಸ್ ಅಂದ್ರೆ ಈ ಒಂದು ಮೊದಲನೇ ಶ್ಲೋಕದಲ್ಲಿ ಬಂದಾಗ ಬರುತ್ತೆ ಗೊತ್ತಾ, ಚಿಂತಾಮಣಿ ಪ್ರಕರ ಸದ್ಮಶು ಕಲ್ಪವೃಕ್ಷ. ಸೊ ಅದ್ರಲ್ಲಿ ಬರುತ್ತೆ, ಲಕ್ಷಾವೃತೇಶು ಸುರವೀರ ವಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವೆಯಮಾನ. ಸಹಸ್ರಾರು ಲಕ್ಷ್ಮಿಯರು ಕೃಷ್ಣನ ಸೇವೆಯಲ್ಲಿ ಇರ್ತಾರೆ. ಎಸ್, ಈಸ್ ಓನ್ಲಿ ಎಂಜಾಯ್. ರಾಸಲೀಲೆಯಲ್ಲೂ ಅಷ್ಟೇ ಕೋಟ್ಯಾಂತರ ಜನರು ಈ ಒಂದು ಗೋಪಿಕ ಸ್ತ್ರೀ ಇರಿದ್ರೆ ಪುರುಷ ಮಾತ್ರ ಒಬ್ಬನೇ. ಅಲ್ಲಿ ಪುರುಷ ದೇಹಧಾರಿಯಾಗಿ ನಾರದ ಮುನಿಗಳಾಗಿರ್ಬೋದು. ಯಾಕೆ? ಶಿವನಿಗೂ ಸಹ ಪ್ರವೇಶ ಇರಲಿಲ್ಲ. ಅಲ್ಲಿ ಯಾವುದೇ ಭೌತಿಕದ ಒಂದು ಏನು ಹೇಳೋಣ, ಟಿಂಜ್ ಆಫ್ ಮೆಟೀರಿಯಲ್ ಥಿಂಗ್ಸ್. ಟಿಂಜ್ ಅಂದ್ರೆ ಏನು? ಅದರ ಸ್ಪರ್ಶ ಸಹ ಆಗದೆ ಇರುವಂಥದ್ದು ಆಧ್ಯಾತ್ಮಿಕತೆ, ಅದು ದಿವ್ಯತ್ವ. ಸೊ ಅಲ್ಲಿ ನಾರದ ಮುನಿಗಳು ಎಂಟ್ರಿ ಕೊಡ್ತಾರೆ, ಇವರು ಶಿವನು ಎಂಟ್ರಿ ಮಾಡ್ತಾರೆ. ಯಾವ ರೀತಿ? ಅವರು ಗೋಪೇಶ್ವರ ಒಂದು ಗೋಪಿಯಾಗಿ ಬರ್ತಾರೆ. ನಾರದ ಮುನಿಗಳು ಅಷ್ಟೇ ಆ ಒಂದು ಇದರಲ್ಲಿ ಗೋಪಿಯಾಗಿ ಬರ್ತಾರೆ. ಅಲ್ಲಿ ಲಕ್ಷ್ಮೀ ದೇವಿಗೂ ಸಹ ಪ್ರವೇಶ ಇರಲಿಲ್ಲ. ಸೊ ಇವತ್ತಿಗೂ ಲಕ್ಷ್ಮೀ ದೇವಿ ತಪಸ್ಸನ್ನು ಮಾಡ್ತಿದ್ರು ಅಲ್ಲಿ ಹೋಗೋದಕ್ಕೆ. ಅಂದ್ರೆ ಎಲ್ಲಿ ಐಶ್ವರ್ಯ ಭಾವ ನಾನು ಅನ್ನೋದಿದೆ ಅಂತ ಜಾಗದಲ್ಲಿ ಕೃಷ್ಣನು ಪ್ರಕಟನಾಗೋದಿಲ್ಲ. ಇದು ಹಲವಾರು ಬಾರಿ ಹೇಳಿದೆ. ಭಕ್ತರಾದರೂ ಅಷ್ಟೇ, ಶುದ್ಧ ಭಕ್ತರ ಆಗಬೇಕು ಅಂದ್ರೆ ಮೊದಲನೇ ಗುಣನೇ ಈ ಒಂದು ಅಹಂಕಾರ ಬಿಡುವಂಥದ್ದು, ನಾನು ಅನ್ನೋದು ಬಿಡುವಂಥದ್ದು. ಸೊ ವಿದ್ಯಾ ವಿನಯ ಸಂಪನ್ನೆ. ವಿನಯತೆ ಎಷ್ಟು ಬರುತ್ತೆ ನಮ್ಮಲ್ಲಿ. ಓಕೆ. ಅಂಡ್ ದ ಪೊಸೆಸರ್ ಆಫ್ ಆನ್ ಎಟರ್ನಲ್ ಫಾರ್ಮ್ ಆಫ್ ನಾಲೆಡ್ಜ್ ಅಂಡ್ ಪ್ಲಸ್. ಪೊಸೆಸರ್ ಆಫ್ ಇದೆಲ್ಲ ಸತ್ಯತ್ ಆನಂದ್, ಮೂರು ಗುಣಗಳು. ದೋ ಈ ಕೇರ್ಸ್ ಫಾರ್ ದ ಕೌಸ್, ಹಿ ಈಸ್ ವಿತೌಟ್ ಒರಿಜಿನ್. ಸೊ ಸದಾ ಆತ ಗೋವುಗಳನ್ನು ನೋಡ್ಕೊಳ್ಳುವಂಥ ವ್ಯಕ್ತಿ. ಹಿ ಈಸ್ ವಿತೌಟ್ ಒರಿಜಿನ್. ಈಸ್ ದ ಸೋರ್ಸ್ ಆಫ್ ಆಲ್ ಅದರ್ ಫಾರ್ಮ್ಸ್ ಆಫ್ ಗಾಡ್. ಎಲ್ಲ ದೇವತೆಗಳ 33 ಕೋಟಿ ದೇವತೆಗಳು ಅಂತೀವಿ, ಅದು ಒಂದು ಬ್ರಹ್ಮಾಂಡಕ್ಕೆ. ಈ ರೀತಿಯ ಸಹಸ್ರಾರು ದೇವತೆಗಳು, ನಿಯಂತ್ರಕರು, ಎಲ್ಲದಕ್ಕೂ ಮೂಲ ಭಗವಂತ ಕೃಷ್ಣನೇ. ಅಂಡ್ ಇಸ್ ಕಾಸ್ ಆಫ್ ಆಲ್ ಕಾಸಸ್, ಎಲ್ಲ ಕಾರಣಗಳ ಕಾರಣಕರ್ತನು. ಸೊ ರೂಪ ಗೋಸ್ವಾಮಿ, ಹೂಸ್ ಯಂಗರ್ ಬ್ರದರ್ ವಾಸ್ ಶ್ರೀ ವಲ್ಲಭ ಅಂಡ್ ಹೂಸ್ ಎಲ್ಡರ್ ಬ್ರದರ್ ವಾಸ್ Eternal Sanatana Goswami is the good fortune of myself and all living entities. ಸೊ ಇಲ್ಲಿ ಜೀವ ಗೋಸ್ವಾಮಿ ಹೇಳ್ತಾ ಇರುವಂತ ಮಾತುಗಳು. ಯಾರು? ರೂಪ ಗೋಸ್ವಾಮಿ ಮುಖಾಂತರ ಅವರ ಪರಿಚಯ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದಾರೆ. ರೂಪ ಗೋಸ್ವಾಮಿ ಇದೆಲ್ಲರಿಗೂ ಗೊತ್ತು ಅನ್ಸುತ್ತೆ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಶ್ರೀ ವಲ್ಲಭ, 3 ಜನ ಸಹೋದರರು. ಜೀವ ಗೋಸ್ವಾಮಿ ಬಂದು ಶ್ರೀ ವಲ್ಲಭರ ಮಗನಾಗಿದ್ದ. ರೂಪ ಗೋಸ್ವಾಮಿ whose younger brother was Sri Vallabha and whose older brother was eternal Sanatana Goswami. ಸೊ ಸನಾತನ ಅಂದ್ರೆ ಇನ್ನೊಂದು ಅರ್ಥ ಬರುತ್ತೆ, ಶಾಶ್ವತವಾಗಿ. ಸೊ ಶಾಶ್ವತವಾದ ಗೋಸ್ವಾಮಿ ಏನಕ್ಕೆ ಹೇಳ್ತಿದ್ರೆ? ಶಾಶ್ವತವಾದ ಗುರುಗಳಾಗಿ ಸ್ವೀಕಾರ ಮಾಡ್ತಿದ್ದಾರೆ. ಈಸ್ ದ ಗುಡ್ ಫಾರ್ಚೂನ್ ಆಫ್ ಮೈಸೆಲ್ಫ್ ಅಂಡ್ ಆಲ್ ಲಿವಿಂಗ್ ಎಂಟಿಟೀಸ್. ಇವರಿಂದನೇ ಇದು ಅದೃಷ್ಟ. ಯಾರಿಗೆ? ಇಡೀ ಜೀವರಾಶಿಗೆ, ಎಲ್ಲ ಜೀವಿಗಳಿಗೆ. ಸೊ ಗುರುಗಳ ಅನುಗ್ರಹ ಇಲ್ಲದೆ, ಯಾಕೆಂದ್ರೆ ಇಂಥ ಭಕ್ತರ ಅನುಗ್ರಹ ಇಲ್ಲದೆ ಮುಕ್ತಿ ಅನ್ನೋದು ಹೊಂದಕ್ಕಾಗೋದಿಲ್ಲ. ನಮ್ಮ ಈ ಒಂದು ಜನ್ಮವನ್ನು ಮುಕ್ತಿಗೊಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ
ಇಲ್ಲಾಂದ್ರೆ ಇವತ್ತೆಲ್ಲ ನಾವೆಲ್ಲ ಎಲ್ಲಿರ್ತಾ ಇದ್ವಿ? ಗುರುಗಳು ಇಲ್ಲ ಅಂದಿದ್ರೆ ಇವತ್ತು, ಎಸ್ಪೆಷಲಿ ಇವತ್ತು ನ್ಯೂ ಇಯರ್ ಅಲ್ವಾ? ಎಷ್ಟು ಜನ ನ್ಯೂ ಇಯರ್ ಆಚರಣೆ ಮಾಡ್ಕೊತಿದ್ದೀರಾ? ಎಲ್ಲರೂ ಬೆಳಗ್ಗೆಯಿಂದ ಏನು ಮೆಸೇಜ್ಗಳು ಬಂದಿದೆ ನನಗೆ. ಅಟ್ಲೀಸ್ಟ್ ಹೋದ ವರ್ಷ ಆದ್ರೂ ಮೆಸೇಜಸ್ ಬಂದಾಗ ಒಂದು ಏನೋ ಜಸ್ಟ್ ನಮಸ್ಕಾರ ಹಾಕೋದನ್ನ ಹಾಕ್ತಿದೆ. ಈ ಸರಿ ಅದಿನ್ನೂ ಹಾಕಿಲ್ಲ. ಸೊ ಅದು ನಮ್ಮ ಸಂಭ್ರಮಣೆ. ಅಂದರೆ ಸುಳ್ಳಿನ ಜೀವನ ಎಷ್ಟು ಅಂತ ಜೀವಿಸೋಕ್ಕಾಗತ್ತೆ. ಕೆಲವರು ಕ್ಯಾಲೆಂಡರ್ ನ್ಯೂ ಇಯರ್ ಅಂತಾರೆ. ಅರೆ ಅಂಥ ಕ್ಯಾಲೆಂಡರ್ ಏನಕ್ಕಮ್ಮ? ಪ್ರಕೃತಿನೇ ನಮ್ಮೊಟ್ಟಿಗೆ ಇರುವಾಗ ಪ್ರಕೃತಿ ವಿರುದ್ಧವಾಗಿ ನಡ್ಕೊಳ್ಳೋ ಒಂದು ಸಂಭ್ರಮನ ಏನಕ್ಕೆ ಮಾಡ್ಕೊಳ್ಬೇಕು? ಮಾಡ್ಕೊಳ್ಳೋದಕ್ಕೆ ಅರ್ಥ ಅನ್ನೋದು ಇರಬೇಕು. ಸೊ ಸೊ ಅಜ್ಞಾನತನ ಎಷ್ಟರ ಮಟ್ಟಿಗೆ ಆಗಿದೆ. ಈ ಒಂದು ಕೃಷ್ಣ ಪ್ರಜ್ಞೆಗೆ ಬರದೇ ಇದ್ದಿದ್ರೆ ನಮ್ಮ ಜೀವನ ಯಾವ ರೀತಿ ಇರ್ತಾ ಇತ್ತು? ಎಲ್ಲೋ ರೋಡಲ್ಲಿ ಬಿದ್ದು ಕುಡಿದು ಕುಪ್ಪಳಿಸ್ಕೊಂಡು ಅಲ್ಲಿ ನೃತ್ಯ ಮಾಡ್ಕೊಂಡು ಮಾಡ್ಕೊತಾ ಇದ್ರು ಅಲ್ವಾ? ಇವತ್ತು ಎಷ್ಟು ಜನ ಮಾಡ್ತಿರ್ತಾರೆ ಆ ರೀತಿ. ಸೊ ಯಾವ ರೀತಿಯಿಂದ ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ಟಿವೆ? ಜಸ್ಟ್ ಈ ಒಂದು ಗುರುಗಳ ಒಂದು ಅನುಗ್ರಹ, ಅವರ ಮಾರ್ಗದರ್ಶನ ಎಷ್ಟು ಮುಖ್ಯ. ಬ್ರಹ್ಮಾಂಡ ಬ್ರಹ್ಮಿತೆ ಕೋನ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೆ ಪಾಯ ಭಕ್ತಿಲತ ಬೀಜ. ಓಕೆ. ಮೇ ದ ಎಕ್ಸಲೆನ್ಸ್ ಆಫ್ ಕೃಷ್ಣಸ್ ಫಾರ್ಮ್ ಈಸ್ ಬಿ ಹಾನರ್ಡ್ ಇನ್ ಮೈ ಹಾರ್ಟ್. ತಿಳಿಸೋಕ್ಕೋಸ್ಕರ ಕೃಷ್ಣನು ನನ್ನ ಹೃದಯದಲ್ಲಿ ಪ್ರಕಟವಾಗಲಿ. ಇಟ್ ಈಸ್ ಬೈ ಕೃಷ್ಣಾಸ್ ಮರ್ಸಿ ದ್ಯಾಟ್ ಐ ಡಿಸೈರ್ ಟು ಎಕ್ಸ್ಪ್ಲೇನ್ ದಿ ಬ್ರಹ್ಮ ಸಂಹಿತ. ಈ ಬ್ರಹ್ಮ ಸಂಹಿತವನ್ನು ವಿವರಣೆ ಕೊಡೋದಕ್ಕೆ ಮುಂದಾಗ್ತೀನಿ ಅಂದರೆ ಕೃಷ್ಣನ ಒಂದು ಅನುಗ್ರಹದಿಂದ ಮಾತ್ರನೇ. ತೇಷಾಂ ಸಹತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಮ್ ಯೇನ ಮಾಮುಪಯಾಂತತೆ. ಎಲ್ಲಿವರೆಗೂ ಕೃಷ್ಣನು ಆ ಬುದ್ಧಿಶಕ್ತಿ ಅನ್ನೋದು ಕೊಡೋದಿಲ್ಲ ಅಲ್ಲಿವರೆಗೂ ನಮಗೆ ಅರ್ಥ ಆಗೋದಿಲ್ಲ. ಕ್ಲಿಯರ್? ಸೊ ನನಗೆ ಕೊಟ್ಟಿದ್ದಾನೆ, ಆದ ಕಾರಣ ನಾನು ವಿವರಿಸ್ತಿದ್ದೀನಿ. ಸೊ ವಿವರಿಸ್ತಿದ್ದೀವಿ ಅಂತಲೂ ಹೇಳ್ತಿಲ್ಲ, ಕೃಷ್ಣನು ಕೊಡಲಿ, ಇದನ್ನು ವಿವರಣೆ ಮಾಡೋದಕ್ಕೆ ನನಗೆ ಆ ಶಕ್ತಿ ಕೊಡಲಿ ಅಂತ ಕೋರ್ಕೊತಿದ್ದಾರೆ. ದಿಸ್ ವರ್ಕ್ ಪಾಸ್ಡ್ ಡೌನ್ ಬೈ ದ ಸೇಜಸ್. ಈ ಒಂದು ಸಂದೇಶ ಏನಿದೆ ಇದು ಆಚಾರ್ಯರ ಮುಖಾಂತರ, ಗುರು ಪರಂಪರೆ ಮುಖಾಂತರ ಬರ್ತಾ ಇದೆ. ನಾನು ಒಬ್ಬನೇ ಮಾಡ್ತಿದ್ದೀನಿ ಅನ್ನೋದೂ ಇಲ್ಲ. ದೋ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಬಿಕಮ್ಸ್ ಫಿಲ್ಡ್ ವಿತ್ ಮೀನಿಂಗ್ ಆನ್ ಕೇರ್ಫುಲ್ ಕನ್ಸಿಡರೇಷನ್ಸ್. ಖಂಡಿತ ಕಷ್ಟಕರವಾದದ್ದು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದರೆ ಯಾವಾಗ ನಾವು ಗಂಭೀರವಾಗಿರ್ತೀವಿ ಆವಾಗ ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅನ್ನೋದು ಬರುತ್ತೆ. ಸೊ ಎಷ್ಟು ಜನರಿಗೆ ನಾನು ವಿಡಿಯೋ ಆನ್ ಮಾಡ್ಕೊಳ್ಳೋಕೆ ಹೇಳ್ತಿದ್ದೀನಿ? ಏನಕ್ಕೆ? ಆ ಗಂಭೀರತೆ, ನನ್ನ ಪ್ರೆಸೆನ್ಸ್ ಇರಬೇಕು. ನೋಡಿ, ಆನ್ಲೈನಿಂದ ಎಷ್ಟು ಸೌಲಭ್ಯಗಳು ನಮಗೆ ಸಿಗ್ತಾ ಇದೆ, ಎಲ್ಲೋ ಇದ್ದೀವಿ. ಆದರೆ ಇವತ್ತು ಬಂದು ಇಲ್ಲಿ ಬಂದು ಕ್ಲಾಸ್ ಕೇಳಬೇಕು ಅಂತಂದರೆ ಎಷ್ಟು ಕಷ್ಟ ಆಗಿರೋದು. ಆಫ್ಲೈನ್ ಕ್ಲಾಸಸ್ ಎಷ್ಟು ಕಷ್ಟ ಇದೆ. ತಯಾರಿ ಆಗ್ಬೇಕು, ಅಲ್ಲಿಂದ ಬರಬೇಕು, ಆಟೋ ಹಿಡ್ಕೊಂಬರ್ಬೇಕು, ಬಸ್ ಹಿಡ್ಕೊಂಬರ್ಬೇಕು, ನಡ್ಕೊಂಬರ್ಬೇಕು, ಹೆಂಗೋ ಅಂದ್ರೆ ಇತ್ತು. ಇವತ್ತು ಮಳೆ ಬರಲಿ, ಬಿಸಿಲಿರಲಿ, ಹಂಗಿರಲಿ, ಹಿಂಗೆ ಏನಿದ್ರು ಸರಿ ಆ ಸಮಯಕ್ಕೆ ಇರೋ ಜಾಗದಲ್ಲೇ ಕೇಳು. ಅದರಲ್ಲೂ ನಮ್ಮಲ್ಲಿ ಸೋಂಬೇರಿತನ ಏನು ಅಂದರೆ ಆ ಸಮಯ ನಿಗದಿತವಾಗಿ ಅದಕ್ಕೆ ಅಂತ ಕೊಡೋದಿಲ್ಲ. ಅಲ್ಲೂ ಬೇರೆ ಏನಾದರೂ ಮಾಡ್ಕೊಂಡು ಇದನ್ನು ಕೇಳಿಸ್ಕೊಳ್ಳಲ್ಲ ಸೈಡಲ್ಲಿ ಅಂತೀವಿ. ಸೊ ಪ್ರಾಮುಖ್ಯತೆ ಎಷ್ಟು ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ. ಕ್ಲಿಯರ್? ಇನ್ ಕನ್ಸಿಡರಿಂಗ್ ದ ಪ್ರಾಪರ್ ಮೀನಿಂಗ್ ಆಫ್ ದಿಸ್ ವರ್ಕ್ ಐ ವಿಲ್ ಟೇಕ್ ಶೆಲ್ಟರ್ ಆಫ್ ದ ಗ್ರೇಟೆಸ್ಟ್ ಅಮಾಂಗ್ ಸೇಜಸ್, ವ್ಯಾಸದೇವ. ಮೊದಲು ಯಾರೋ ಒಂದು ಪ್ರಾರ್ಥನೆ ಮಾಡ್ಕೊಂತಾರೆ ವ್ಯಾಸದೇವರು. ಯಾಕಂದರೆ ಎಲ್ಲ ಪುರಾಣಗಳಿಗೂ ಎಲ್ಲ ಇತಿಹಾಸಗಳಿಗೂ ಮತ್ತು ಏನು ಹೇಳೋಣ, ಉಪನಿಷತ್ಗಳಾಗಿರ್ಬೋದು, ವೇದಗಳಿಗೆ ಆಗಿರ್ಬೋದು, ಎಲ್ಲದಕ್ಕೂ ಮೂಲ ಯಾರು ಅಂದರೆ ವೇದವ್ಯಾಸರು. ಸರಿ, ಒಂದು ಪ್ರಶ್ನೆ ಇಲ್ಲ, ವ್ಯಾಸದೇವರು ಅಂದರೆ ಅವರ ಹೆಸರು ಏನು ಅಂತ ಗೊತ್ತಾ? ವೇದವ್ಯಾಸ ಅಂದರೆ ಅವ್ರ ಹೆಸರೇನು? ವೇದವ್ಯಾಸರ ಅವ್ರ ಹೆಸರು ಕೃಷ್ಣ ದ್ವೈಪಾಯನ. ಎಸ್, ದ್ವೈಪಾಯನ. ಕೃಷ್ಣ ದ್ವೈಪಾಯನ. ಯಾರ ಮಗ ಅವರು? ಪರಾಶರನು. ಅವರ ತಾಯಿ ಪರಾಶರ. ಸತ್ಯವತಿ ಪ್ರಭು. ಸತ್ಯವತಿ. ವೆರಿ ಗುಡ್. ಓಕೆ. ಸೊ ವೇದವ್ಯಾಸ ಅಂತ ಏನಕ್ಕೆ ಹೆಸರು ಬರುತ್ತೆ ಅಂದರೆ ಅವ್ರು ಆ್ಯಕ್ಚುಲಿ ಭಗವಂತನ ಒಂದು ಅವತಾರ, ಶಕ್ತ್ಯಾವೇಶ ಅವತಾರ. ವೇದವ್ಯಾಸ ಅಂತ ಏನಕ್ಕೆ ಹೆಸರು ಬರುತ್ತೆ? ಆ ಬ್ರಹ್ಮದೇವನಿಂದ ಬಂದಂತಹ ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸ್ತಾರೆ. ನಮ್ಮಂಥ ಒಂದು ಬದ್ಧಾತ್ಮಗಳ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲ ಒಂದೇ ಇದರಲ್ಲಿ ಇರುತ್ತೆ. ಸೊ ಬ್ರಹ್ಮದೇವನು ಅಷ್ಟೇ, ಮೊದಲನೇ ಬಾರಿ ಓದಿ ಅದನ್ನು ಕರ್ಮಕಾಂಡ ಅಂತಾನೆ, 2ನೇ ಬಾರಿ ಜ್ಞಾನಕಾಂಡ ಅಂತಾನೆ, 3ನೇ ಬಾರಿ ಓದಿದಾಗ ಅದು ಭಕ್ತಿಕಾಂಡ. ಏನು ಭಕ್ತಿಕಾಂಡ ಅಂದ್ರೆ ಏನು? ಯಾರಾದ್ರೂ ಹೇಳ್ತಾರೆ ವಿವರಣೆ? ಜಸ್ಟ್ ಭಕ್ತಿಕಾಂಡ. ಕರ್ಮಕಾಂಡ ಅಂದ್ರೆ ಏನು ಅಂತ ಅರ್ಥ ಆಗಿದೆಯಾ? ಕರ್ಮಕಾಂಡ ಅಂದ್ರೆ ಏನು? ಕರ್ಮಕಾಂಡ ಅಂದ್ರೆ ವ್ರತಗಳು, ಏನು ವ್ರತಗಳು, ಇಷ್ಟ ವ್ರತಗಳು ಮಾಡೋದು ಪ್ರಭು. ಯಜ್ಞ ಯಾಗಗಳನ್ನ ಮಾಡೋಂಥದ್ದು ಕರ್ಮಕಾಂಡ ಪ್ರಭು. ಓಕೆ. ಬೇರೆ ಇಲ್ಲಿ ಈ ಸಂದರ್ಭದಲ್ಲಿ ಬ್ರಹ್ಮದೇವನು ಓದಿ ಅದನ್ನ ಕರ್ಮಕಾಂಡ ಅಂತ ಅರ್ಥ ಮಾಡ್ಕೊಂಡಿದ್ದಾನೆ ಅಂದ್ರೆ ಏನು?
ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು. ಪ್ರಭು. ಹೇಳಿ ಮಾತಾಜಿ. ಕರ್ಮಕಾಂಡ ಅಂದ್ರೆ ಕರ್ಮ ಇಂದ ಭಗವಂತನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋದು ಪ್ರಭು. ಆ ಭಗವಂತನ ಹತ್ರ ಹೋಗಕ್ ಟ್ರೈ ಮಾಡೋದು. ಇಲ್ಲ ಇಲ್ಲ ಅಂದ್ರೆ ಫಸ್ಟ್ ಬ್ರಹ್ಮ ಆತರ ಈ ವೇದಗಳು ಅದೆಲ್ಲ ಆದ ಡೈರೆಕ್ಷನ್ ದಲ್ಲಿ ಇದೆ ಅಂತ ಅನ್ಕೊಂಡಿದ್ದೆ ಪ್ರಭು. ಕರ್ಮಯೋಗ, ಅದು ಕರ್ಮಯೋಗ ಇದು ಅಲ್ವಾ? ನೀವ್ ಹೇಳ್ತಾ ಇರೋದು ಕರ್ಮಯೋಗ ಆಗುತ್ತೆ. ಓಕೆ, ಪ್ರವೀಣ್ ಪ್ರಭು, ನೀವೇನ್ ಹೇಳಕ್ ಬಂದ್ರಿ? ಹರೇ ಕೃಷ್ಣ ಪ್ರಭು. Yes. ವೇದಗಳಲ್ಲಿ ಕರ್ಮಕಾಂಡ ಅಂದ್ರೆ ಮೀನ್ಸ್ ಏನ್ ವೇದಗಳನ್ನ ಕೊಟ್ಟಿದ್ರೆ ಅದು ಕರ್ಮ ಮಾಡೋದಕ್ಕೆ ಮಾತ್ರ. ಅದನ್ನ ಕರ್ಮದ ಫಲಗಳನ್ನ ನಾವು ತಗೊಳೋಕೆ ಆ ವೇದಗಳನ್ನ ನಾವು ತಿಳ್ಕೊಳ್ತಾ ಇದೀವಿ. ಎಸ್. ಸೊ ಮೊದಲನೇದಾಗಿ ಓದಿ ಬ್ರಹ್ಮದೇವನ್ ಏನ್ ಅರ್ಥ ಮಾಡ್ಕೊಂತಾರೆ, ಇದು ಕರ್ಮಕಾಂಡ ಅಂದ್ರೆ ಏನು? ಈ ಜಗತ್ತನ್ನ ಭೋಗಿಸುವುದು ಯಾವ ರೀತಿ? ನಾನು ಇಲ್ಲಿ ಬರೋದು ಸಂತೋಷವಾಗಿರೋದಕ್ಕೆ, ಕರೆಕ್ಟಾ? ಆನಂದ ಪಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ, ಭಗವಂತನ ದೂರ ಬಂದಿದ್ದೀನಿ. ಸೊ ಈ ವೇದಗಳನ್ನ ಏನು ಕೊಟ್ಟಿದ್ದಾನೆ ಭಗವಂತ? ಯಾವ ರೀತಿ ಆನಂದವಾಗಿರ್ಬೇಕು ಅನ್ನೋದು ತಿಳಿಸ್ತಾ ಇದ್ದಾನೆ. ಸೊ ಈ ಒಂದು ಯಜ್ಞ ಮಾಡಿ ಇದನ್ನ ಫಲಿತಾಂಶ ಪಡ್ಕೊಳ್ಳೋದು, ಈ ಯಾಗ ಮಾಡಿ ಈ ಫಲಿತಾಂಶ ಪಡ್ಕೊಳ್ಳೋದು, ಈ ವ್ರತ ಮಾಡಿ ಇದನ್ನ ಪಡ್ಕೊಳ್ಳೋದು, ಈ ರೀತಿ ನಾನು ಇದನ್ನ ಭೋಗಿಸೋದಕ್ಕೆ ಈ ಒಂದು ವೇದಗಳನ್ನ ಕೊಟ್ಟಿದ್ದಾನೆ. ಅರ್ಥ ಆಗ್ತಿದೆ? ಸರಿ, ಎಲ್ಲೋ ಹೊಡಿತದೆ. ಇದಕ್ಕೋಸ್ಕರನೂ ಕೊಟ್ಟಿದ್ದಾನೆ. ಇದಕ್ಕೋಸ್ಕರನೂ ಕೊಟ್ಟಿದ್ದಾನೆ. ಸರಿ, ಎರಡನೇ ಬಾರಿ ಓದ್ತಾರೆ, ಆವಾಗ ಏನ್ ಪ್ರಕಟವಾಗುತ್ತೆ? ಜ್ಞಾನಕಾಂಡವಾಗಿ ಮಾರ್ಪಡುತ್ತೆ. ಜ್ಞಾನಕಾಂಡ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಜ್ಞಾನಕಾಂಡ ನೋಡಿ, ಅರ್ಥಗಳು ಹಲವಾರು ರೀತಿಯಲ್ಲಿ ಕೊಡ್ಬೋದು. ನಾವೇನ್ ಚರ್ಚೆ ಮಾಡ್ತಿದ್ವಿ ಅದಕ್ಕೆ ತಕ್ಕಂತ ಒಂದು ಇದು ಬರಬೇಕು. ಎಸ್. ಹರೇ ಕೃಷ್ಣ ಪ್ರಭು. ಇದು ಜ್ಞಾನಕಾಂಡ ಅಂದ್ರೆ ಆ ವೇದಗಳಲ್ಲಿ ಕರ್ಮಕಾಂಡಕ್ಕಿಂತ ಮಿಗಿಲಾದದ್ದು ಜ್ಞಾನ ಅನ್ನೋದು ಬ್ರಹ್ಮದೇವರು ತಿಳ್ಕೊಳ್ತಾರೆ. ನಂದೊಂದು ಸಣ್ಣ ಪ್ರಶ್ನೆ ಇದೆ ಎಸ್ ಪ್ರಭು. ಪ್ರಭುಜಿ. ಅದು ಬ್ರಹ್ಮದೇವರಿಗೆ ಆ ವೇದಗಳು ಪ್ರಕಟ ಆಗತ್ತಲ್ಲ, ಆಕ್ಚುಲಿ ಹೃದಯದಿಂದ ಹೃದಯಕ್ಕೆ ಪ್ರಕಟ ಆಗುತ್ತೆ, ಹೃದಯದಲ್ಲಿ ಪ್ರಕಟ ಆಗತ್ತೆ ಅಂತ ಹೌದು ಹೇಳಿದ್ದಾರೆ. ಹೌದು. ಸೊ ಅವರು ಪ್ರಕಟ ಆಗಿದ್ದನ್ನ ಮತ್ತೆ ರಿವೈಸ್ ಮಾಡ್ತಾರೆ ಪೂಜೆ. ಹೌದು ಪ್ರಭು. ಅದನ್ನ ಅವರು ಪ್ರಕಟ ಆಗಿದ್ದನ್ನ ಸ್ಕ್ರಿಪ್ಚರ್ ಅಲ್ಲಿ ಬರ್ಕೊಂಡು ಬ್ರಹ್ಮದೇವರು ಫಸ್ಟ್ ಅದನ್ನ ಓದ್ತಾರ ಪ್ರಭು. ಅದನ್ನ ಏನ್ ಯಾವ ತರ ಅವ್ರು ಓದೋ ಅವಶ್ಯಕತೆ ಇಲ್ಲ ಪ್ರಭು. ಪ್ರಕಟ ಆಗಿರತ್ತಲ್ಲ, ಅದಕ್ಕೆ ಏನು ಓದ್ಬೇಕು ಅಂತ. ಸಾಕ್ಷಾತ್ಕಾರ ಓದೋದು ಅಂದ್ರೆ ಇಲ್ಲಿ ಸಾಕ್ಷಾತ್ಕಾರ ಪಡ್ಕೊಳ್ಳುವಂಥದ್ದು. ಲಿಟ್ರಲಿ ಮೀನ್ಸ್ ಅಂದ್ರೆ ನಾವು ಭೌತಿಕವಾಗಿ ನಾವು ಹೇಳ್ತಾ ಇದೀವಿ, ಬಟ್ ಅದು ಪ್ರಕಟ ನಾನೇನ್ ಹೇಳ್ತಿದ್ದೀನಿ ಅದು ನನ್ನ ಮಟ್ಟಕ್ಕೆ ಎಷ್ಟು ನನಗೆ ಅರ್ಥ ಆಗುತ್ತೆ ಅಷ್ಟು ಮಟ್ಟ ನಾನು ವಿವರಣೆ ಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ಹೇಳಿದ ನಿಜ ಅನ್ನೋದು ಕೂಡ ಇಲ್ವಲ್ಲ. ಬ್ರಹ್ಮದೇವನು ಯಾವ ರೀತಿ ಓದ್ದೆ? ಬ್ರಹ್ಮದೇವನಿಗೆ ಏನಕ್ಕೆ ಓದ್ಬೇಕು? ಬ್ರಹ್ಮದೇವನಿಗೆ ಪುಸ್ತಕದ ಅವಶ್ಯಕತೆ ಇಲ್ವಲ್ಲ. ಸೊ ನಮ್ಮ ದೇಹ ಬಂದು ಪಂಚಭೂತಗಳಿಂದ ಮಾಡಿದೆ, ಕರೆಕ್ಟಾ? ಭೂಮಿ ರಪೋನಲವಾಯು ಕಮ್ಮನ ಅಹಂಕಾರ ಇತಿಯಮೆ ಭಿನ್ನ ಪ್ರಾಕೃತ ಅಷ್ಟದ, ಈ 8 ಅಂಶಗಳಿಂದ ಮಾಡಿದೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ. ಆಕ್ಚುಲಿ 24 ಅಂಶ ಅದಿರ್ಲಿ, 8 ತಗೊಳ್ಳೋಣ. ಆದ್ರೆ ಇದರಲ್ಲಿ ಪ್ರಮುಖವಾಗಿ ಬುದ್ಧಿಶಕ್ತಿಯ ಅಂಶದಿಂದ ಬ್ರಹ್ಮದೇವನ ಒಂದು ಸೃಷ್ಟಿ, ನಮ್ಮದು ಭೂಮಿಯ ಅಂಶದಿಂದ ಸೃಷ್ಟಿ, ಕರೆಕ್ಟಾ? ಸೊ ಆತನಿಗೆ ಹುಟ್ಟದಾಗಿಂದ ಇವತ್ತಿನವರೆಗೂ ಏನೆಲ್ಲ ಇದೆ ಅದೆಲ್ಲ ಜ್ಞಾಪಕನೂ ಇರುತ್ತೆ. ಸೊ ಅದನ್ನ ಯಾರು ಕದಿಯಕ್ಕಾಗಲ್ಲ. ಅದರಲ್ಲೂ ಹಸುರು ಬರ್ತಾರೆ ಕದಿಯಕ್ಕೆ, ಗೊತ್ತಾ? ಕೈತವ ಅಂತ ಒಂದು ಹಸುರು ಬಂದಿದ್ದನ್ನೆಲ್ಲ ಕದ್ಕೊಂಡು ವೇದಗಳನ್ನ ಕದ್ಕೊಂಡು ಹೋದ ಅಂತಾನೆ. ಸೊ ಹಲವಾರು ಈ ಕಥೆಗಳು ಇದೆ. ಸೊ ನಮಗೆಲ್ಲ ಹೆಂಗೆ ಅಂತ ನಮ್ಮ ಒಂದು ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ವೇದಗಳು ಅಂದ್ರೆ ಏನು, ಪುಸ್ತಕ ಇತ್ತು, ಪುಸ್ತಕನ ಕದ್ಕೊಂಡು ಹೋಗ್ಬಿಟ್ಟ ಭಗವಂತ ಬಿಡಿಸ್ಕೊಟ್ರು, ಆ ರೀತಿ ಇರುತ್ತೆ? ಖಂಡಿತ ಆ ರೀತಿ ಇರೋದಿಲ್ಲ. ನಮ್ಮ ಅರ್ಥಗಳು ನನಗೆ ಅನ್ವಯ ಆಗೋ ರೀತಿಯಲ್ಲಿ ನಾನು ಅರ್ಥ ಮಾಡ್ಕೊಂಡು ಹೋಗ್ತೀನಿ. ಖಂಡಿತ ಆ ರೀತಿ ಇರೋದಿಲ್ಲ, ಆ ರೀತಿ ಅರ್ಥಗಳಲ್ಲ. ಸೊ ಬ್ರಹ್ಮದೇವನು ಬಂದು ಬುದ್ಧಿಶಕ್ತಿಯ ಒಂದು ಹಂತದಲ್ಲಿ ಇರ್ತಾನೆ. ಸೊ ಯಾವಾಗ ಈ ವೇದಗಳು ಪ್ರಕಟವಾಗುತ್ತೆ ಅದನ್ನ ಜೀರ್ಣಿಸ್ಕೊಳ್ತಾನೆ, ಜೀರ್ಣಿಸ್ಕೊಂಡು ಸಾಕ್ಷಾತ್ಕಾರ ಪಡ್ಕೊಳ್ಳುವಂಥದ್ದು. ಮೊದಲನೇ ಬಾರಿ ಸಾಕ್ಷಾತ್ಕಾರ ಇದು ಕರ್ಮಕಾಂಡ ಅಂತ ಪಡ್ಕೊತಾನೆ, ಎರಡನೇ ಬಾರಿ ಜ್ಞಾನಕಾಂಡ ಅಂತ ಪಡ್ಕೊತಾನೆ. ಸೊ ಜ್ಞಾನಕಾಂಡ ಅಂದ್ರೇನು? ಜ್ಞಾನ ಅಂದ್ರೇನು? ವೆರಿ ಸಿಂಪಲ್, ತಿಳ್ಕೊಳ್ಳೋ ಅಂಥದ್ದು, ಎಲ್ಲವನ್ನೂ ತಿಳ್ಕೊಳ್ಳೋ ಅಂಥದ್ದು. ಅದರಲ್ಲೂ ನಾವು ಜ್ಞಾನ ಅಂತ ಏನ್ ಹೇಳ್ತೀವಿ? 3 ಜ್ಞಾನ ಅಂದ್ರೆ ಏನು? ನಾನು ಯಾರೋ, ಭಗವಂತನ ಯಾರೋ, ನನಗೂ ಭಗವಂತನಿಗೂ ಸಂಬಂಧ ಏನು, ಇದನ್ನು ತಿಳ್ಕೊಳ್ಳುವಂಥದ್ದು. ಎಸ್, ವೇದಗಳನ್ನ ಇದನ್ನೆಲ್ಲ ತಿಳ್ಕೊಳ್ಳುವಂಥದ್ದು. ಮತ್ತೆ ಈ ಒಂದು ಸಂಖ್ಯಾಯೋಗ ಅಂತೀವಿ, ಹಲವಾರು ಅಂಶಗಳು ಏನಿದೆ ಎಲ್ಲವನ್ನೂ ತಿಳ್ಕೊಳ್ಳಿ, ಎಲ್ಲದರ ಮೂಲ ಕೃಷ್ಣನೇ. ಬಟ್ ಇದನ್ನೆಲ್ಲವನ್ನೂ ತಿಳ್ಕೊಳ್ಳುವಂಥದ್ದು ಇದು ಜ್ಞಾನಕಾಂಡ ಅಂತ ಎರಡನೇ ಬಾರಿ ಇದು ಮಾಡ್ಕೊಂತ. ಮೂರನೇ ಬಾರಿ ಮತ್ತೊಮ್ಮೆ ಅದನ್ನ ವಿಶ್ಲೇಷಣೆ ಮಾಡಿ ಓದೋದು ಅಂತ ನಾವ್ ಹೇಳ್ತೀವಿ, ಸರಳವಾಗಿ ಅರ್ಥ ಆಗೋದಕ್ಕೆ.
ಮೂರನೇ ಬಾರಿ ಪೂರ್ತಿಯಾಗಿ ಓದಿದಾಗ ಏನ್ ಸಾಕ್ಷಾತ್ಕಾರ ಆಗುತ್ತೆ? ಭಕ್ತಿಕಾಂಡ. ಭಕ್ತಿಕಾಂಡ ಅಂದ್ರೆ ಏನು? ಭಕ್ತಿಕಾಂಡ ಅಂದ್ರೆ ಏನು? ಭಕ್ತಿ ಅಂದ್ರೆ ಭಗವಂತ ಕೃಷ್ಣ ಮಾಡುವಂತದ್ದು ಸೇವೆ ಆಗಿರೋದು, ಹ್ಮ್ ನಿಸ್ವಾರ್ಥ ಸೇವೆ, ಹ್ಮ್ ಪ್ರೀತಿಪೂರ್ವಕ ಸೇವೆ. ಇಲ್ಲ ಮಾತಾಜಿನ ಹೇಳಿದ್ರೆ ಆತ್ಮ ಮತ್ತು ದೇಹದ ಬಗ್ಗೆ ಬಿಟ್ಟು ನಾನು ಆತ್ಮ ಯಾರು ದೇಹ ಅಂದ್ರೆ ಏನು ಹೇಳುದು ಡಿಫ್ರೆನ್ಸ್ ತಿಳ್ಕೊಳ್ಳುವಂಥದ್ದು ಅದು ತಿಳ್ಕೊಂಡ್ರೇನೆ ಇಲ್ಲ ಇಲ್ಲ ಇಲ್ಲ. ಭಕ್ತಿ ಅಂದ್ರೆ ಏನು ಅರ್ಥದ್ದು ಎಲ್ಲರಿಗೂ ಗೊತ್ತು, ಹಲವಾರು ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಭಕ್ತಿ, ಭಗವಂತನ್ ಮಾಡೋ ಪ್ರೀತಿ, ಎಸ್, ಪ್ರೀತಿ, ಅಷ್ಟೇ. ಲವ್ ಆಫ್ ಅಷ್ಟೇ. ಲವ್ ಆಫ್ ಗಾಡೆಡ್. ಶಿಲ Love ಪ್ರಭುಪಾದ God. ಅದಕ್ಕೆ ಏನ್ ಕೊಡ್ತಾರೆ? ಲವ್ ಆಫ್ ಗಾಡೆಡ್ ಅಷ್ಟೇ, ಪ್ರೀತಿಸೋದು. ಅವಾಗ ವೇದಗಳಿಂದ ಏನ್ ಕಲಿತಾ ಇದ್ದೀವಿ? ಭಕ್ತಿ. ಭಗವಂತನ ಭಕ್ತನ ಪ್ರೀತಿಸೋದು. ಪ್ರೀತಿ ಮಾಡೋದು. ಕಾರಣ ಅಂದ್ರೆ ಭಗವಂತನ ಪ್ರೀತಿಸೋದು. ಅವಾಗ ಇಡೀ ಬ್ರಹ್ಮಾಂಡ ಏನು? ಭಗವಂತನ ಪ್ರೀತಿಸೋದು, ಪ್ರೀತಿ. ಪ್ರತಿಯೊಂದು. ಸೊ ಇದೇ ಈ ವೇದಗಳು ನಮಗೆ ಹೇಳ್ಕೊಡೋದು ಅದನ್ನೇ ಇವತ್ತು ಶಿಲಪ್ರಭು ನೋಡಿ ಎಷ್ಟು ಕಷ್ಟಕರವಾದದ್ದು ಪ್ರಭುಪಾದರು ನಮಗೆ. ಅದಕ್ಕೆ ಅವ್ರನ್ನ ಜಗದ್ಗುರು ಅಂತ ಹೇಳೋದು. ಎಷ್ಟು ಸರಳ ರೀತಿಯಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾರೆ. ನಾವೆಲ್ಲ ಎಷ್ಟು ಏನ್ ಹೇಳೋಣ, ಎಷ್ಟರ ಮಟ್ಟಿಗೆ ವೇದಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿದೆ. ಆದ್ರೆ ಎಷ್ಟು ಸರಳವಾಗಿ ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಉಪಯೋಗಿಸ್ಬೇಕು. ಒಂದು ಸರಳವಾದ ಇದರಲ್ಲಿ ನಾವು ಎದ್ದೋಳೋದಾಗಿರ್ಬೋದು, ಸ್ನಾನ ಮಾಡೋದಾಗಿರ್ಬೋದು, ಪೂಜೆ ಮಾಡೋದು, ತಿನ್ನೋದು, ಮಲಗೋದು, ಎಲ್ಲವೂ ಕೃಷ್ಣನಿಗೋಸ್ಕರ. ಅದೇ ಇಡೀ ವೇದಗಳ ಸಾರಾಂಶ ಅಷ್ಟೇ. ಸೊ ಬ್ರಹ್ಮದೇವನೇ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 3 ಬಾರಿ ಅದನ್ನ ವಿಶ್ಲೇಷಣೆ ಮಾಡಿ ಓದಿ ಅರ್ಥ ಮಾಡ್ಕೊಳ್ಬೇಕಾಯ್ತು. ಸೊ ನಮ್ಮ ಆಚಾರ್ಯರು ಅದೆಷ್ಟು ಸುಲಭವಾಗಿ ತಿಳಿಸಿದ್ದಾರೆ. ಕರೆಕ್ಟ್? ಎಸ್. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ? ಈಸ್ ದ ಗುಡ್ ಫಾರ್ಚೂನ್. ಇಲ್ಲ ಪದ. ದಿಸ್ ವರ್ಕ್ ಪಾಸ್ ಡೌನ್ ಬೈ ದ ಸೇಜಸ್ ದೋ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಖಂಡಿತ ಕಷ್ಟಕರವಾದ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಿಕಮ್ಸ್ ಫಿಲ್ಡ್ ವಿತ್ ಮೀನಿಂಗ್ ಆನ್ ಕೇರ್ಫುಲ್ ಕನ್ಸಿಡರೇಷನ್. ಗಂಭೀರವಾಗಿ ತಗೊಂಡ್ರೆ ಮಾತ್ರ ನಮ್ಮ ಜೀವನ ಸುಧಾರ್ಸಕ್ಕಾಗೋದು. ಸುಮ್ಮನೆ ಟೈಮ್ ಪಾಸ್ಗೆಲ್ಲನೂ ಭಕ್ತಿ ಮಾಡಿದ್ರೆ ಅದರಲ್ಲೇನು ಸಾಕ್ಷಾತ್ಕಾರ. ಓಕೆ. ಇನ್ ಕನ್ಸಿಡರಿಂಗ್ ದ ಪ್ರಾಪರ್ ಮೀನಿಂಗ್ ಆಫ್ ದಿಸ್ ವರ್ಕ್, ಐ ವಿಲ್ ಟೇಕ್ ಶೆಲ್ಟರ್ ಆಫ್ ದ ಗ್ರೇಟೆಸ್ಟ್ ಅಮಾಂಗ್ ಸೇಜಸ್, ವ್ಯಾಸದೇವ. ವ್ಯಾಸದೇವರ ಒಂದು ಆಶ್ರಯ ಪಡ್ಕೊಂಡು ನಾನು ಇದನ್ನ ವಿವರಿಸ್ತೀನಿ. ದೋ ದ ಬ್ರಹ್ಮ ಸಂಹಿತ ಹ್ಯಾಸ್ 100 ಚಾಪ್ಟರ್ಸ್, ದಿಸ್ 5th ಚಾಪ್ಟರ್ ಇಸ್ ಕಂಪ್ಲೀಟ್ ಇನ್ ಇಟ್ ಸೆಲ್ಫ್. ಇದರಲ್ಲಿ 100 ಅಧ್ಯಾಯಗಳಿದೆ. ಆದರೆ ಈ ಒಂದು 5ನೇ ಅಧ್ಯಾಯ ಏನಿದೆ, ಎಲ್ಲ ಅಧ್ಯಾಯಗಳಿಗೂ ಸಾರಾಂಶ, ಎಲ್ಲ ಮೂಲ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಎಲ್ಲದರ ಒಂದು ಪರಮಾರ್ಥ ಇದರಲ್ಲೇ ಇದೆ. ಸಿನ್ಸ್ ಇಟ್ ಎಕ್ಸ್ಪ್ರೆಸಸ್ ಕಂಪ್ಯಾಕ್ಟ್ಲಿ ದ ಎಸೆನ್ಷಿಯಲ್ ಮೀನಿಂಗ್ ಆಫ್ ಆಲ್ ದ ಸ್ಕ್ರಿಪ್ಚರ್ಸ್. ಎಲ್ಲ ವೇದಗಳ, ಎಲ್ಲ ಸಂಪೂರ್ಣವಾಗಿ ಎಲ್ಲ ಶಾಸ್ತ್ರಗಳ ಅರ್ಥವನ್ನು ಈ ಒಂದು ಬ್ರಹ್ಮ ಸಂಹಿತೆ ನಮಗೆ ತಿಳಿಸುತ್ತೆ. ವಾಟ್ ಪರ್ಸನ್ಸ್ ಆಫ್ ಪ್ಯೂರ್ ಇಂಟೆಲಿಜೆನ್ಸ್ ರಿಯಲೈಸ್ ಇನ್ ದ ಶ್ರೀಮದ್ ಭಾಗವತಂ ಅಂಡ್ ಅದರ್ ವರ್ಕ್ಸ್ ಈಸ್ ಪ್ರೆಸೆಂಟೆಡ್ ಇನ್ ದಿಸ್ ವರ್ಕ್. ಬೇರೆ ವೇದಗಳು ಇಲ್ಲ, ಮತ್ತೆ ಶ್ರೀಮದ್ ಭಾಗವತ ಮಾತ್ರ ಇಲ್ಲಿ ಎತ್ಕೊಂಡು ಹೇಳ್ತಿದ್ದಾರೆ. ಯಾಕೆ? ಹಲವಾರು ವೇದಗಳಿದೆ, ಹಲವಾರು ಪುರಾಣಗಳಿದೆ, 18 ಪುರಾಣಗಳಿದೆ. ಭಾಗವತ ಮಾತ್ರ ಹೇಳ್ತಿದ್ದಾರೆ. ಯಾಕೆ? ಭಕ್ತಿ ಮಾತ್ರ. ಅಮಲ ಪುರಾಣ ಬೇರೆದು, ಬೇರೆ ವಿಚಾರಗಳೆಲ್ಲ ಹೇಳುತ್ತೆ. ಶ್ರೀಮದ್ ಭಾಗವತಂ ಭಕ್ತಿಯನ್ನ ಮಾತ್ರ ಹೇಳ್ಕೊಡುತ್ತೆ ನಮಗೆ. ಆದ ಕಾರಣ ಅದನ್ನು ತಗೊಂಡು ಇಲ್ಲಿ ಹೇಳ್ತಿದ್ದಾರೆ. ಎಲ್ಲ ವೇದಗಳು ಮತ್ತೆ ಈ ಒಂದು ಶ್ರೀಮದ್ ಭಾಗವತ. And other work is presented in this work. Thus, my heart has become joyful. ಆದ ಕಾರಣ ನನಗೆ ಆನಂದ ಅನ್ನೋದು ಕೊಡ್ತಾ ಇದೆ. What I have explained extensively in Krishna ಸಂದರ್ಭ I have again revived. ಜೀವ ಗೋಸ್ವಾಮಿ ಅವರು ಕೃಷ್ಣ ಸಂದರ್ಭದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಮತ್ತೊಮ್ಮೆ ಈ ಒಂದು ಬ್ರಹ್ಮ ಸಂಹಿತೆಯ ಒಂದು ವಿವರಣೆಯಲ್ಲಿ ನಾನು ಕೊಡ್ತಾ ಇದ್ದೀನಿ. ಐ ಹ್ಯಾವ್ ಯೂಸ್ಡ್ ಸಮ್ ಪಾಯಿಂಟ್ಸ್ ಟು ಎಕ್ಸ್ಪ್ಲೈನ್ ದಿ ಬ್ರಹ್ಮ ಸಂಹಿತ. ಒಂದು ಬ್ರಹ್ಮ ಸಂಹಿತನ ವಿವರಣೆ ಕೊಡೋದಕ್ಕೆ ಅಲ್ಲಿ ಹೇಳಿರುವ ಸಂದರ್ಭದಲ್ಲಿ ಹೇಳಿರೋದನ್ನು ಕೆಲವೊಂದು ಇಲ್ಲಿ ಕೊಟ್ಟಿದ್ದೀನಿ. ಸೊ ಜೀವ ಗೋಸ್ವಾಮಿ ಅವರು 6 ಸಂದರ್ಭಗಳನ್ನ ಬರೆದಿದ್ದಾರೆ. ಕೃಷ್ಣ ಸಂದರ್ಭ, ಪ್ರೀತಿ ಸಂದರ್ಭ, ಆತ್ಮ ಸಂದರ್ಭ, ಯಾವ್ದು ಇನ್ನೂ 3 ಇದೆ. ಸೊ ಈ ರೀತಿ 6 ಸಂದರ್ಭಗಳನ್ನ ಬರೆದಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಒಂದು ಜ್ಞಾನಭರಿತವಾದದ್ದು ಅಂದ್ರೆ, ನಾನು ಆಕ್ಚುಲಿ ತಗೊಂಡಿದ್ದೀನಿ ಪುಸ್ತಕಗಳು 6 ಇದೆ. ಅದನ್ನ ನಮ್ಮ ಯಾರು ಮತ್ತೊಂದಲ್ಲಪ್ಪ, ನಮ್ಮ ಮಹಾರಾಜ್ ಒಬ್ರು ಬರೆದಿದ್ದಾರೆ. ಅವ್ರ ಹೆಸರು ಜ್ಞಾಪಕ ನೋಡಿ. ನಾನು ಎಂತ ಒಂದು
ಭಾನು ಮಹಾರಾಜ್. ಆ ಭಾನು ಮಹಾರಾಜ್. ಭಾನುಸ್ವಾಮಿ ಮಹಾರಾಜ್. ಅವ್ರ ಜ್ಞಾಪಕನೂ ಬರ್ತಾ ಇರಲಿಲ್ಲ. ಭಾನುಸ್ವಾಮಿ ಮಹಾರಾಜ್ ಅವರು ಬರೆದು ತಗೊಂಡಿದ್ದೀನಿ. ಸೊ ಮೊದಲನೇ ಒಂದು ಇದು ಓದಿದೆ, ಅಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಅಂದಿದ ತಕ್ಷಣ ಅದು ಸೈಡಲ್ಲಿ ಇಟ್ಬಿಟ್ಟೆ. ಸೊ ಸಮಯ ಬರಲಿ, ಅದಕ್ಕೂ ಅಂತ ಸಮಯ ಬರುತ್ತೆ, ಆವಾಗ ಅದನ್ನು ಓದೋಣ ಅಂದ್ಬಿಟ್ಟು ಪಕ್ಕದಲ್ಲಿ ಇಟ್ಟೆ. ಆ ಸಂದರ್ಭಗಳನ್ನು ಬರೆದಿರೋದು ಜೀವ ಗೋಸ್ವಾಮಿ. ಅಂದರೆ ಜೀವ ಗೋಸ್ವಾಮಿನೇ ಅಷ್ಟೇ, ನಮ್ಮ ಇಡೀ ಪರಂಪರೆಯಲ್ಲಿ ಇಬ್ಬರನ್ನ ಬಂದ್ಬಿಟ್ಟು ಏನು ಹೇಳ್ತೀರಿ, ಪ್ರಮುಖವಾದ ಆಚಾರ್ಯರು ಇಲ್ಲ ಸ್ಕಾಲರ್ಸ್, ವಿದ್ವಾಂಸರು ಅಂತ ಹೇಳಲಾಗಿದೆ. ಯಾರು ಅಂದರೆ ಮೊದಲನೇದಾಗಿ ಜೀವ ಗೋಸ್ವಾಮಿ, ಎರಡನೇದಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರು. ಅವ್ರ ಭಾಷೆನೂ ಅರ್ಥ ಆಗಲ್ಲ, ಜೀವ ಗೋಸ್ವಾಮಿದು ಅರ್ಥ ಆಗಲ್ಲ. ಸೊ ಇನ್ನೊಂದು ಭಕ್ತರು ಇದರ ವಿಶ್ಲೇಷಣೆ ಕೊಟ್ಟಿರೋದಕ್ಕೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನು ಹೊಂದಿದ್ದೀವಿ ಅಷ್ಟೇ. ಕ್ಲಿಯರ್. ದ ವರ್ಡ್ ಕೃಷ್ಣ, ಇವಾಗ ಕೃಷ್ಣ ಅನ್ನೋ ಒಂದು ಪದನ ವಿವರಿಸ್ತಿದ್ದಾರೆ. The Bhagavatam verse, Ete cham sakalah pumsa Krishnastu Bhagavan Swayam has stated that Krishna is the primary form of Bhagavan. ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ 3ನೇ ಅಧ್ಯಾಯ 28ನೇ ಶ್ಲೋಕದಲ್ಲಿ ಕೊಡಲಾದ ಒಂದು ಶ್ಲೋಕ. ಇದನ್ನ ಶುಕದೇವ ಗೋಸ್ವಾಮಿ ಅವರು ಹೇಳ್ತಾರೆ. ಎಲ್ಲ ಅವತಾರಗಳ ಬಗ್ಗೆ ಹೇಳ್ತಾರೆ, ಆಲ್ಮೋಸ್ಟ್ 22 ಅವತಾರಗಳ ಬಗ್ಗೆ ಹೇಳ್ತಾ ಕೊನೆಯಲ್ಲಿ ಈ ಒಂದು ಇದನ್ನ ಹೇಳ್ತಾರೆ. ಅದರಲ್ಲಿ ಕೃಷ್ಣ ಅನ್ನೋ ಒಂದು ಪದನ ಹೇಳಿರ್ತಾರೆ. ಆವಾಗ ಹೇಳ್ತಾನೆ, ಈ ಕೃಷ್ಣನು ಸಾಮಾನ್ಯನಲ್ಲ. ಸೊ ಎಲ್ಲ ಅವತಾರಗಳಿದೆ, ಎಲ್ಲ ಅವತಾರಗಳ ಮೂಲ ಈ ಕೃಷ್ಣನು ಅನ್ನೋದನ್ನ ಹೇಳ್ತಾರೆ. ದ ಸೇಮ್ ಇಸ್ ಸ್ಟೇಟೆಡ್ ಇನ್ ದ ಫಸ್ಟ್ ವರ್ಸ್ ಆಫ್ ಬ್ರಹ್ಮ ಸಂಹಿತ. ಅದನ್ನೇ ಈ ಒಂದು ಬ್ರಹ್ಮ ಸಂಹಿತೆ ಸಹದಲ್ಲೂ ಹೇಳಲಾಗಿದೆ. ಏನದು? ಈಶ್ವರ ಪರಮ ಕೃಷ್ಣ. ಇದು ಸ್ಟೇಟ್ಮೆಂಟ್, ಈಶ್ವರ ಪರಮ ಕೃಷ್ಣ. ದ ವರ್ಡ್ ಕೃಷ್ಣ ಡೊನೇಟ್ಸ್ ಎ ಸ್ಪೆಸಿಫಿಕ್ ಫಾರ್ಮ್ ಆಫ್ ದ ಲಾರ್ಡ್ ಹೂಸ್ ನೇಮ್ ಇಸ್ ಕೃಷ್ಣ. ನೋಡಿ, ಕೃಷ್ಣ ಅಂದಿದ ತಕ್ಷಣನೇ ಕೃಷ್ಣ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವ ಒಂದು, ಇಲ್ಲಾಂದ್ರೆ ನಮಗೊಂದು ರೂಪ ಅನ್ನೋದು ಬರಬೇಕು. ಅದಕ್ಕೋಸ್ಕರನೇ ಆತನ ಒಂದು ರೂಪ ಯಾವ ರೀತಿ ಇದೆ ಅನ್ನೋದು ಸಹ ತಿಳಿಸಲಾಗಿದೆ. ದಿಸ್ ಸೇಮ್ ಫಾರ್ಮ್ ಈಸ್ ಡಿನೋಟೆಡ್ ಬೈ ಗ್ರೇಟ್ ಡಿವೋಟಿಸ್ ಸಚ್ ಆಸ್ ಸುಖದೇವ್ ಗೋಸ್ವಾಮಿ ಇನ್ ವರ್ಸಸ್ ಲೈಕ್ ದ ಫಾಲೋವಿಂಗ್. ಇವಾಗ ಇದೇ ಜೀವ ಗೋಸ್ವಾಮಿ ಸ್ಪೆಷಾಲಿಟಿ. ಯಾವತ್ತೂ ಅಷ್ಟೇ ಶಿಲ ಪ್ರಭುಪಾದರು ಅದನ್ನೇ ಆಚಾರ್ಯರ ಭಕ್ತರ, ನಿಜವಾದ ಭಕ್ತರ ಒಂದು ಲಕ್ಷಣಗಳು ನಾವು ಜಸ್ಟ್ ಓದ್ಕೊಂಡು ಹೋಗೋದಲ್ಲ, ಇದನ್ನ ನಮ್ಮ ಜೀವನಕ್ಕೆ ತೊಡಗಿಸ್ಕೊಳ್ಬೇಕು. ಅಂದ್ರೆ ಇದರಿಂದ ಏನು ಕಲಿತಿದ್ದೀನಿ ನಾವು ತುಂಬ ಮುಖ್ಯ. ನೋಡಿ, ಜೀವ ಗೋಸ್ವಾಮಿ ಅಂಥ ದೊಡ್ಡ ವಿದ್ವಾಂಸರು, ಪಂಡಿತರು ಆದರೂ ಸರಿ ತನ್ನ ಸ್ವಂತ ವಾಕ್ಯಗಳು ಯಾವತ್ತೂ ಉಪಯೋಗಿಸೋದಿಲ್ಲ. ಇದು ನಾನು ಹೇಳ್ತಿದ್ದೀನಿ ಅಂತ ಯಾವತ್ತೂ ಹೇಳೋದಿಲ್ಲ. ಬದಲಿಗೆ ಏನು ಮಾಡ್ತಾರೆ, ಅವರ ಪೂರ್ವ ಆಚಾರ್ಯರು ಸುಖದೇವ ಗೋಸ್ವಾಮಿ ಏನು ಹೇಳ್ತಿದ್ದಾರೆ, ಈ ರೆಫರೆನ್ಸ್ ತಗೊಳ್ಳಿ. ಇನ್ನು ಬೇರೆ ಆಚಾರ್ಯರು ಬೇರೆ ಇತಿಹಾಸಗಳು ಇಲ್ಲ, ಬೇರೆ ಒಂದು ಪುರಾಣಗಳಲ್ಲಿ ಇಲ್ಲಿ ಏನು ಹೇಳಲಾಗಿದೆ ಇದನ್ನು ತಗೊಂಡು ಹೇಳ್ತಾರೆ ಹೊರತುಪಡಿಸಿ ಎಲ್ಲಾದರೂ ನೋಡಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರ ಆಗಿರ್ಬೋದು, ನಮ್ಮ ಪ್ರಭುಪಾದರ ಆಗಿರ್ಬೋದು, ಇಲ್ಲಾಂದರೆ ಜೀವಗೋಸ್ ಯಾರದೇ ತಗೊಳ್ಳಿ, ಆಚಾರ್ಯರು ಅಂತ ಏನಕ್ಕೆ ಹಾಕ್ತಾರೆ? ಭಕ್ತರು ಯಾವಾಗ ಹಾಕ್ತಾರೆ? ಯಾವಾಗ ಅವರ ಏನು ಹೇಳೋಣ, ನಾನು ನನ್ನ ಅಂಶ ಅನ್ನೋದು ಇಲ್ಲದೆ ಇರುವಾಗ ಆತ ಮಹಾಭಕ್ತರಾಗ್ತಾರೆ. ಸೊ ಇನ್ನೊಬ್ಬರ ಒಂದು ರೆಫರೆನ್ಸ್ನ ಕೊಟ್ಟು ಅದರ ವಿವರಣೆ ಕೊಡ್ತಾರೆ ಹೊರತುಪಡಿಸಿ ಸುಖದೇವ ಗೋಸ್ವಾಮಿನ ತಗೊಳ್ಳಿ, ನೀವು ಶ್ರೀಮದ್ ಭಾಗವತ ತಗೊಳ್ಳಿ, ಪರೀಕ್ಷಿತ್ ಮಹಾರಾಜರ ಪ್ರಶ್ನೆಗಳನ್ನ ಕೇಳಿದಾಗ ಅವರು ನೇರವಾಗಿ ಉತ್ತರ ಕೊಡೋದಿಲ್ಲ. ಬದಲಿಗೆ ನಾರದ ಮುನಿಗಳು ಏನು ಹೇಳಿದ್ರು, ಮೈತ್ರ ಮುನಿ ಏನು ಹೇಳಿದ್ರು, ಉದ್ಧವನಿಗೆ ಯಾವ ರೀತಿ ತಿಳಿಸಿದ್ರು, ಉದ್ಧವನಿಗೆ ಇಲ್ಲಾಂದ್ರೆ ಈ ಒಂದು ವಿದುರನಿಗೆ ಯಾವ ರೀತಿ ತಿಳಿಸಿದ್ರು, ಈ ರೀತಿ ಹಲವಾರು ವಿಚಾರಗಳು ನೋಡ್ಬೋದು. ಆ ವಿಚಾರಗಳನ್ನ ತಗೊಂಡು ಅಲ್ಲಿ ವಿವರಿಸ್ತಾರೆ. ಸೊ ನಾವೆಲ್ಲರೂ ಅಷ್ಟೇ ಇದನ್ನು ಕಲಿಬೇಕು, ಆದರೆ ಅಷ್ಟು ಅರ್ಹರಲ್ಲ ನಾವು. ಕೆಲವೊಮ್ಮೆ ನಮ್ಮ ಮಾತುಗಳನ್ನ ಹೇಳ್ತಿರ್ತೀವಿ, ಆದಷ್ಟು ಸಾಧ್ಯ ಆದಷ್ಟು ಶಿಲ ಪ್ರಭುಪಾದರ ಮಾತುಗಳನ್ನ ಹೇಳೋದಕ್ಕೆ ಪ್ರಯತ್ನ ಮಾಡಿ. ನಮಗೆ ಇನ್ಯಾರೂ ಇಲ್ಲ ಆಚಾರ್ಯರು ಅಂದ್ರೆ ನಮ್ಮ ಪ್ರಭುಪಾದರು ಒಬ್ಬರು ಇದ್ದಾರೆ ಸಾಕು. ಅವ್ರ ಪುಸ್ತಕಗಳು ಎಷ್ಟರ ಮಟ್ಟಿಗೆ ನಾನು ಓದ್ತೀನಿ ಅಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಪ್ರಭುಪಾದರ ವಾಕ್ಯವನ್ನ ಹೇಳೋದಕ್ಕೆ, ಪ್ರಭುಪಾದರ ಉದಾಹರಣೆಗಳನ್ನ ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು. ಎಸ್ಪೆಷಲಿ ಇಲ್ಲಿ ಆಲ್ಮೋಸ್ಟ್ ಇರೋರೆಲ್ಲರೂ ಕ್ಲಾಸ್ ಕೊಡೋವಂಥರಾಗಿರುತ್ತೆ. ಸೊ ಕ್ಲಾಸ್ನ ಪ್ರಿಪರೇಷನ್ ಮಾಡೋವಾಗಲೂ ಅಷ್ಟೇ ಹುಡುಕಬೇಕು, ಎಲ್ಲಿ ರೆಫರೆನ್ಸಸ್ ಎಲ್ಲಿದೆ, ಈ ಒಂದು ಶ್ಲೋಕದ ವಿವರಣೆ ಎಲ್ಲಿ ಕೊಡ್ತಿದ್ದಾರೆ, ಎಲ್ಲಿ ಏನಿದೆ ಅದನ್ನ ತಗೊಂಡು ಹೇಳಬೇಕು ಹೊರತುಪಡಿಸಿ ನಮ್ಮ ಸ್ವಂತ ವಾಕ್ಯಗಳು ಯಾವಾಗ ಹೇಳಕ್ ಹೋಗ್ತೀವಿ, ಖಂಡಿತ ಅದು ಹೇಳ್ಬೋದು ಎಂದ್ರು ನಾನು ಎಲ್ಲೋ ಕೇಳಿಸ್ಕೊಂಡಿದ್ದೀನಿ, ಎಲ್ಲೋ ಓದಿದ್ದೀನಿ, ಆ ರೀತಿ ಹೇಳ್ಬೋದು. ಬಟ್ ನನ್ನ ಅರ್ಥಗಳನ್ನ ಹೇಳಕ್ ಹೋದಾಗ ಅದು ಪರಿಪೂರ್ಣತೆ ಆಗಿರಲ್ಲ. ಸೊ ಎಲ್ಲೋ ಒಂದು ಜಾಗದಲ್ಲಿ ಆದಷ್ಟು ಗಂಭೀರವಾಗಿದ್ದು ಅದನ್ನ ವಿವರಣೆ ಕೊಡೋದಕ್ಕೆ ಮುಂದಾಗಬೇಕು. ಸೊ ಅದನ್ನೇ ಇಲ್ಲಿ ಜೀವ ಗೋಸ್ವಾಮಿ ಅವರು ಹೇಳ್ತಾರೆ, ಸುಖದೇವ ಗೋಸ್ವಾಮಿ ಅವರ ವಾಕ್ಯಗಳಲ್ಲಿ ತಿಳಿಸ್ತಾ ಇದ್ದಾರೆ ಕೃಷ್ಣ ಅನ್ನೋ ಒಂದು ಪದಕ್ಕೆ. ಸಾ ವಿಸ್ಮಯೋತ್ಪುಲ ವಿಲೋಚನೋ ಹರಿಂ ಸೂತಂ ವಿಲೋಕ್ಯಾನ ಕದೊಂದು ಬೆಸ್ತದ ಕೃಷ್ಣಾವತಾರೋತ್ಸವ ಸಂಭ್ರಮೋಸ್ಪೃಷ್ಟಂ
ಮೂಢಾದ್ವಿಜೇಭ್ಯೋ ಯುಧಂ ಅಪ್ಲುತೋ ಗವಾಂ. When Vasudeva saw his extraordinary son, his eyes were struck with wonder. In transcendental jubilation, he mentally collected 10,000 cows and distributed them among the Brahmanas as a transcendental festival for the appearance of Krishna. So ವಾಸುದೇವನು ಎಲ್ಲಿದ್ದ ಅವಾಗ? ವಸುದೇವ ಎಲ್ಲಿದ್ರು? ಜೈಲಲ್ಲಿ, ಸೆರೆಮನೆಯಲ್ಲಿದ್ರು ಅಲ್ವಾ, ಕೃಷ್ಣ ಹುಟ್ಟಿದಾಗ. ಸೊ ಕೃಷ್ಣನನ್ನ ನೋಡಿದ ತಕ್ಷಣನೇ ಅವ್ರೇನ್ ಮಾಡಿದ್ರು? ಆನಂದದಿಂದ ಪುಲಕಿತರಾಗಿ ಸಾವಿರಾರು ಹಸುಗಳನ್ನ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟರು. ಎಲ್ಲಿ ಕೊಡಕ್ಕಾಗುತ್ತೆ? ಅವರ ಮನಸ್ಸಲ್ಲೇ ಆ ದಾನ ಅನ್ನೋದನ್ನ ಕೊಟ್ಟರು. ಇದನ್ನು ಹಲವಾರು ವಿಚಾರಗಳು ತಿಳ್ಕೊಳ್ಬೇಕು. ಇಲ್ಲಿ ಇವ್ರು ಏನ್ ತಿಳಿಸ್ತಾರೆ, ಅಲ್ಲಿ ಶ್ರೀಮದ್ ಭಾಗವತವನ್ನ ಇದೇ ಶ್ಲೋಕಗಳನ್ನ ನೀವು ಓದಿ. ಅಲ್ಲಿ ಪ್ರಭುಪಾದ್ರ ಅವರ ಭಾವಾರ್ಥಗಳು ತಗೊಳ್ಬಹುದು. ಅವರು ವಿವರಿಸ್ತಾರೆ ನಿಜವಾದ ಆನಂದ ಯಾವಾಗ ಆಗುತ್ತೆ ಅಂದ್ರೆ, ಯಾವಾಗ ಒಬ್ರಿಗೆ ಕೊಡ್ತೀವಿ. ಸೊ ನಾನು ಪಡ್ಕೊಳ್ಳೋದ್ರಿಂದ ಖಂಡಿತ ಆನಂದ ಆಗಲ್ಲ. ಸೊ ಇಲ್ಲಿ ಆನಂದ ಏನಾದ್ರೂ ನನಗೊಂದು ಸಂತೋಷ ಅಂತ ಆಗಿದ ತಕ್ಷಣನೇ ಅದು ಗುರು ಕೃಷ್ಣರ ಒಂದು ಸೇವೆಯಲ್ಲಿ ತೊಡಗಬೇಕು. ಅದು ನಿಜವಾದ ಆನಂದ. ಕೃಷ್ಣನ ನೋಡಿದ ತಕ್ಷಣನೇ ಅವರ ಮೊದಲನೇ ಆಲೋಚನೆ ಏನ್ ಬರುತ್ತೆ ಅಂದ್ರೆ, ಬ್ರಾಹ್ಮಣರಿಗೆ ಆ ಒಂದು ಹಸುಗಳನ್ನ ಮತ್ತೆ ಆವಾಗ ಹಸುಗಳನ್ನ ಕೊಡಬೇಕು ಅನ್ನೋದಾಯ್ತು. ರಾಜರು ನೋಡ್ಬೋದು, ಯಾವಾಗ ಒಂದು ಮಗು ಹುಟ್ಟಿದಾಗ ಆಗಿರ್ಬೋದು, ಏನೇ ಆಗಿರ್ಬೋದು, ಏನ್ ಮಾಡ್ತಾರೆ, ಆ ಬಂಗಾರ ಅಂದ್ರೆ ವಿಶೇಷವಾದ ವಜ್ರ ವೈಡೂರ್ಯಗಳು, ಬಂಗಾರ, ಈ ಒಂದು ಗೋವುಗಳು, ಭೂಮಿ, ಇದನ್ನೆಲ್ಲ ಬ್ರಾಹ್ಮಣರಿಗೆ ದಾನವಾಗಿ ಕೊಡುವಂಥದ್ದು. ನಾನು ಹಲವಾರು ಬಾರಿ ಇದನ್ನ ನಾವು ಚರ್ಚೆ ಮಾಡಿರ್ತೀವಲ್ವಾ. ಹುಟ್ಟಿದಬ್ಬ ಬಂದಾಗ, ಆನಿವರ್ಸರಿ ಬಂದಾಗ ಏನ್ ಮಾಡಕ್ ಹೇಳ್ತೀವಿ? ಪ್ರಸಾದವನ್ನು ಮಾಡಿ ಒಂದು 10 ಜನರಿಗೆ ಹಂಚಿ, ಇಲ್ಲ ಭಗವದ್ಗೀತೆ, ಭಾಗವತ, ಇದು ಒಂದು 10 ಜನರಿಗೆ ಹಂಚಿ. ಕ್ಲಿಯರ್? ಅದನ್ನ ಹೊರತುಪಡಿಸಿ ಬೇರೆ ಏನ್ ಮಾಡ್ತೇವೆ? ಭೌತಿಕದಲ್ಲಿದ್ರೆ ಏನ್ ಮಾಡ್ತೇವೆ? ನಾನ್ ಸಂತೋಷವಾಗಿರಕ್ಕೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿರ್ತೀವಿ. ಭಕ್ತನಾಗಿದ್ದ ತಕ್ಷಣನೇ ಇನ್ನೊಬ್ಬರಿಗೆ, ನಾನು ಇವತ್ತು ಸಂತೋಷದ ದಿನ ಹುಟ್ಟಿದ್ದೀನಿ, ಆದ ಕಾರಣ ಎಷ್ಟು ಜನರ ಸಂತೋಷವಾಗಿ ನಾನು ಇರ್ಸಕ್ ಸಾಧ್ಯ ಅನ್ನೋದು ನಿಜವಾದ ಭಕ್ತನಲ್ಲ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್, ದ ಸೇಮ್ ಫಾರ್ಮ್ of the Lord is denoted in the Chandogya Upanishad of the Samaveda. ಸಾಮವೇದದಲ್ಲಿ ಈ ಒಂದು ಕೃಷ್ಣನ ಒಂದು ವಿವರಣೆ ಅನ್ನೋದನ್ನು ಕೊಡಲಾಗಿದೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಅಂಟು ಕೃಷ್ಣ ವಾಸುದೇವ ದ ಸನ್ ಆಫ್ ದೇವಕಿ. ಇಲ್ಲಿ ವಿವರಣೆ ಇದೆ. Chandogya Upanishad belonging to the Samaveda says Krishnaya Devaki Nandanaya. Krishnaya Devaki Nandanaya Vasudevaya is found in Tripad Vibhuti Upanishad of the Atharva Veda. ಅಥರ್ವ ವೇದದಲ್ಲಿ ಈ ರೀತಿ ಕೊಡಲಾಗಿದೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ದು ಛಂದೋಗ್ಯ ಉಪನಿಷತ್ ಕೊಡಲಾಗಿರೋದು ಸಾಮವೇದದಲ್ಲಿ ಕೊಟ್ಟಿರುವಂತಹ ಒಂದು ಸಂದೇಶವನ್ನು ಇಲ್ಲಿ ಕೊಡಲಾಗಿದೆ ಅನ್ನೋದನ್ನ ಹೇಳಲಾಗಿದೆ. ಕ್ಲಿಯರ್? ಎಲ್ಲಾಯ್ತು? ಇಲ್ಲಿ ರೆಫರೆನ್ಸ್. In the Chandogya verse, by placing the word Krishna first is a series of names of the Lord. The supreme position of Krishna's name is also indicated. Gargamuni indicates the same by mentioning the name of Krishna before the name of Vasudeva in the Bhagavatam. ಅದೇ ರೀತಿನೇ ಗರ್ಗಮುನಿಗಳು ಅಷ್ಟೇ ವಾಸುದೇವನ ಹೆಸರು ಹೇಳಕ್ ಮುಂಚೆನೆ ಈ ಒಂದು ಕೃಷ್ಣನ ಒಂದು ಹೆಸರನ್ನು ಸಹ ಭಾಗವತದಲ್ಲಿ ಹೇಳ್ತಿದ್ದಾರೆ. ಆಸಾನ್ ವರ್ಣಸ್ತ್ರಯೋ ಹ್ಯಸ್ಯ ಗೃಣತೋನು ಯಗಂ ತನು ಶುಕ್ಲೋ ರಕ್ತಸ್ತಥಾ ಪೀತ ಇದಾನೀಂ ಕೃಷ್ಣ ತಾಂ ಗತಃ ಪ್ರಾಗಾಯಂ ವಸುದೇವಸ್ಯ ಕ್ವಚಿಜ್ಜೀತಸ್ತವಾತ್ಮಜಃ ವಾಸುದೇವ ಇತಿ ಶ್ರೀಮಾನ್ ಅಭಿಜ್ಞಾ ಸಂಪ್ರಕಕ್ಷತೆ. Your son Krishna appears as an incarnation in every millennium. ಎಲ್ಲಾ ಯುಗಗಳಲ್ಲೂ ಇವಾಗ ಹುಟ್ಟಿರೋ ಯಾರು? ಇದು ಗರ್ಗಮುನಿಗಳು ಮಾತು. ಈ ಒಂದು ಕೃಷ್ಣ, ಈ ಒಂದು ಬಾಲಕ ಪ್ರತಿ ಯುಗದಲ್ಲೂ ಅವತರಿಸ್ತಾನೆ. ಇನ್ ದ ಪಾಸ್ಟ್ he assumed 3 different colors. ಇದಕ್ಕೆ ಮುಂಚೆ 3 ಬಣ್ಣಗಳಲ್ಲಿ ಬಂದಿದ್ದಾನೆ, ವೈಟ್, ರೆಡ್ ಅಂಡ್ ಯೆಲ್ಲೋ. ಸೊ ಬಿಳಿ ವರ್ಣದಲ್ಲಿ ಬರ್ತಾನೆ, ಕೆಂಪು ವರ್ಣದಲ್ಲಿ ಬರ್ತಾನೆ, ಮತ್ತೆ ಈ ಒಂದು ಅರ್ಶಿಣದ ಒಂದು ಇದು ಹಳದಿ ಬಣ್ಣದಲ್ಲಿ ಬರ್ತಾನೆ. ಅಂಡ್ ನೌ
ಎಸ್ ಅಪಿಯರ್ಡ್ ಇನ್ ಎ ಬ್ಲ್ಯಾಕಿಶ್ ಕಲರ್, ಆದರೆ ಇವಾಗ ಕಪ್ಪು ವರ್ಣದಲ್ಲಿ ಪ್ರಕಟನಾಗಿದ್ದಾನೆ. ಫಾರ್ ಮೆನಿ ರೀಸನ್ಸ್ ದಿಸ್ ಬ್ಯೂಟಿಫುಲ್ ಸನ್ ಆಫ್ ಯೋರ್ಸ್ ಸಮಟೈಮ್ಸ್ ಅಪಿಯರ್ಡ್ ಪ್ರೀವಿಯಸ್ಲಿ ಆಸ್ ದ ಸನ್ ಆಫ್ ವಸುದೇವ. ಸೊ ಹಲವಾರು ಬಾರಿ ಈತ ಇದೇ ನಿನ್ನ ಮಗ ವಸುದೇವನ ಮಗನಾಗಿನೂ ಸಹ ಪ್ರಕಟನಾಗಿದ್ದಾನೆ. therefore those who are learned sometimes call this child ವಾಸುದೇವ. ಆದ ಕಾರಣ ವಿದ್ವಾಂಸರು ಇದನ್ನ ವಾಸುದೇವ ಅಂತನೂ ಸಹ ಕರೀತಾರೆ. ಕ್ಲಿಯರ್? ಇಲ್ಲಿ ಹಲವಾರು ಇದನ್ನ ತಿಳ್ಕೊಳ್ಬೇಕು. ನನಗೆ ಜ್ಞಾಪಕ ಶಕ್ತಿ ಇರುವಷ್ಟು ಮಟ್ಟಿಗೆ ಹೇಳ್ತೀನಿ. ಓಕೆ, ಈ ಒಂದು ಇದರಲ್ಲಿ ಸಂದರ್ಭದಲ್ಲೂ ಅಷ್ಟೇ ಶಿಲ ಪ್ರಭುಪಾದರು ಅದನ್ನು ವಿವರಿಸ್ತಾರೆ. ಎಲ್ಲಿ ಶಿಲ ಪ್ರಭುಪಾದರು ವಿವರಿಸ್ತಾರೆ, ಮತ್ತೆ ಯಾವ ಪುಸ್ತಕ ನನಗೂ ಅಷ್ಟೇ, ನಾನು ಆವಾಗಲೇ ರೆಫರೆನ್ಸ್ ಹೇಳಬೇಕು, ಬಟ್ ಜ್ಞಾಪಕ ಶಕ್ತಿ ನಮ್ಮಂಥ ಮೂರ್ಖರಾಗಿರೋದು ಜ್ಞಾಪಕ ಶಕ್ತಿಗಳು ಹೆಚ್ಚಿಗೆ ಇರೋದಿಲ್ಲ, ಬಟ್ ಎಲ್ಲ ಓದಿದ್ದೀವಿ ಅನ್ನೋದು ಜ್ಞಾಪಕ ಇರುತ್ತೆ ಅಷ್ಟೆ. ಸೊ ಪ್ರತಿ ಯುಗದಲ್ಲೂ, ಅಂದರೆ ಪ್ರತಿಯೊಂದು ಚತುರ್ಯುಗ ದಿವ್ಯ ಯುಗದಲ್ಲೂ ಕೃಷ್ಣನು ಪ್ರಕಟನಾಗ್ತಾನೆ. ಆದರೆ ಕೃಷ್ಣನಾಗಿ ಪ್ರಕಟ ಆದರೆ ವಾಸುದೇವ ಕೃಷ್ಣನಾಗಿ ಪ್ರಕಟನಾಗ್ತಾನೆ ಹೊರತುಪಡಿಸಿ ಈ ನಂದ ಮಹಾರಾಜನ ಇಲ್ಲ ಒಂದು ಯಶೋದಮಯ್ಯ ಒಂದನ್ನ ಕೃಷ್ಣನಾಗಿ ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ಆತನ ಹಲವಾರು ಬಾರಿ ವಾಸುದೇವ ಅಂತಾನೆ ಕರೀತಾರೆ. ಯಾಕಂದ್ರೆ ವಸುದೇವನ ಮಗನಾಗಿರೋದ್ರಿಂದ ವಾಸುದೇವ ಅಂತಾನೆ ಕರೀತಾರೆ. ಆದರೆ ಈ ಕೃಷ್ಣನು ವಾಸುದೇವನಲ್ಲ, ಈತನು ಬಂದು ಯಶೋಧ ಇಲ್ಲ ನಂದನಂದನ, ಇಲ್ಲಾಂದ್ರೆ ಯಶೋಧನಂದನಾಗಿದ್ದಾನೆ. ಅಂದ್ರೆ ಗೋಲೋಕ ವೃಂದಾವನದಿಂದ ಬಂದಂತ ಕೃಷ್ಣನು ಅನ್ನೋದನ್ನ ವಿವರಣೆ ಸಹ ಕೊಡಲಾಗಿದೆ. ಓಕೆ, ದ ಬ್ರಹ್ಮ ಸಂಹಿತ ಬಿಗಿನ್ಸ್ ವಿತ್ ದಿಸ್ ಪರ್ಟಿಕ್ಯುಲರ್ ವರ್ಸ್, ಈಶ್ವರ ಪರಮ ಕೃಷ್ಣ. ಬ್ರಹ್ಮ ಸಂಹಿತ ಬಂದು ಈ ಒಂದು ಪದಗಳಿಂದ ಪ್ರಾರಂಭವಾಗುತ್ತೆ. ಟು ಇಂಡಿಕೇಟ್ at the very beginning of the work that Krishna is the principal form of God. ಏನಕ್ಕೆ? ಎಲ್ಲ ಅವತಾರಗಳ ಮೂಲನು ಶ್ರೀಕೃಷ್ಣ ಅಂತ ಹೇಳೋದಕ್ಕೋಸ್ಕರವಾಗಿ ಮೊದಲನೇ ವಾಕ್ಯದಲ್ಲಿ ಕೃಷ್ಣ ಅಂತ ಹೇಳಲಾಗಿದೆ. ದಿಸ್ ಇಸ್ ಸಿಮಿಲರ್ ಟು ಫಿಲ್ಲಿಂಗ್ ಎ ಪಾಟ್ ವಿತ್ ಮಿಲ್ಕ್ ಇನ್ ದ ಬಿಗಿನಿಂಗ್, ಪುಟಿಂಗ್ ದ ಪಾಟ್ ಟು ದ ಬೆಸ್ಟ್ ಯೂಸ್. ಸೊ ಏನಕ್ಕೆ ಅಂದರೆ ಈ ಒಂದು ಮೂಲವಾದ ಮೊದಲನೇ ಒಂದು ಮಡಿಕೆಯಲ್ಲೇ ಹಾಲನ್ನ ಹಾಕುವಂಥದ್ದು. ಇಲ್ಲಿ ಏನು ವಿವರಣೆ ಕೊಡ್ತಾರೆ? ಪಾಯಸ ಕುಂಭಂ ಪುರಾಯಿತೇತಿ ನ್ಯಾಯ. ಇದು ಹೇಳಿಕೆ ಅಂತ ಇದೆಯಲ್ಲ, ಆ ಹೇಳಿಕೆನ ಇಲ್ಲಿ ವಿವರಣೆ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ನನಗಿದು ಎಷ್ಟು, ಯಾರಿಗಾದ್ರೂ ಗೊತ್ತಾ ಇದ್ರ ಬಗ್ಗೆ? ಎಲ್ಲಾದ್ರೂ ಓದಿರೋದು ಏನಾದ್ರೂ ಇದಿದೆಯಾ? ಹಾಲನ್ನ ಮಡಿಕೆಯಲ್ಲಿ ಮೊದಲು ಹಾಕುವಂಥದ್ದು ಗೊತ್ತಿಲ್ಲ. ಓಕೆ, that Krishna's name is the chief one is also stated by the Lord in the Prabhasa Kanda of the Padma Purana in the conversation between Narada and Kushadwaja. ಕುಶಧ್ವಜ ಮತ್ತೆ ನಾರದರ ಒಂದು ಸಂಭಾಷಣೆ ಎಲ್ಲಿ? ಪದ್ಮಪುರಾಣದಲ್ಲಿ, ಪ್ರಭಾಸ ಕಾಂಡದಲ್ಲಿ ನಡೆಯುವಂಥದ್ದನ್ನ ಇಲ್ಲಿ ಹೇಳಲಾಗಿದೆ. ಸೊ ಅಲ್ಲೂ ಅಷ್ಟೇ ಈ ಒಂದು ಕೃಷ್ಣನ ಒಂದು ನಾಮವನ್ನ ಹೇಳಲಾಗಿದೆ. ನಾಮ್ನಾಂ ಮುಖ್ಯ ತಮಂ ನಾಮ ಕೃಷ್ಣಾಖ್ಯಂ ಮೇ ಪರಂತಪ, ಓ ಕಾನ್ಕರ್ ಆಫ್ ಎನಿಮೀಸ್, ಮೈ ನೇಮ್ ಕೃಷ್ಣ ಇಸ್ ದ ಚೀಫ್ ಅಮಾಂಗ್ ಆಲ್ ನೇಮ್ಸ್. ಸೊ ನನ್ನ ಹೆಸರು ಕೃಷ್ಣ ಅಂತೇನಿದೆ ಎಲ್ಲಾ ಭಗವಂತನ ಹೆಸರುಗಳಲ್ಲಿ ಪ್ರಮುಖವಾದದ್ದಾಗಿದೆ. ಸಿಮಿಲರ್ಲಿ ಇನ್ ದ 108 ನೇಮ್ಸ್ ಮೆನ್ಷನ್ಡ್ ಇನ್ ದಿ ಬ್ರಹ್ಮಾಂಡ ಪುರಾಣ ಇಟ್ ಇಸ್ ಸೆಡ್ ಸಹಸ್ರನಾಮ್ನಾಂ ಪುಣ್ಯಾನಾಂ ತ್ರೀರ್ ಆವೃತ್ಯತು ಯತ್ ಫಲಂ. ಇದರ ವಿವರಣೆ ಏನಿದೆ? ಏಕಾವೃತ್ಯತು ಕೃಷ್ಣಸ್ಯ ನಾಮೈಕಂ ತತ್ ಪ್ರಯಚ್ಛತಿ. The auspicious results obtained by reciting 1,000 names of the Lord 3 times can be obtained by reciting the name of Krishna once. ಅಂದ್ರೆ ಸಾವಿರಾರು ಬಾರಿ ಹಲವಾರು ಭಗವಂತ ಅಂದ್ರೆ ವಿಷ್ಣುವಿನ ನಾಮವನ್ನ ಹೇಳುವಂಥದ್ದು. ಇಲ್ಲಿ ವಿಷ್ಣು ಕೊಡ್ತೇನೆ, ಬಟ್ ವಿಷ್ಣುವಿನ ನಾಮನ ಹೇಳೋಕಂತ 3 ಬಾರಿ ಕೃಷ್ಣ ಅಂದ್ರೇನೆ ಅದರ ಫಲಿತಾಂಶ ಅನ್ನೋದು ಬರುತ್ತೆ. ಅದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಲಾಗಿದೆ ಅನ್ನೋ ಒಂದು ವಿವರಣೆ ಕೊಡ್ತಾ ಇದ್ದಾರೆ. ಯಾರು? ಇದು ಜೀವ ಗೋಸ್ವಾಮಿ ತಿಳಿಸ್ತಾ ಇರೋದು. ದಟ್ ಇನ್ನೊಂದು ಹೇಳ್ಬೋದು, ಜೀವ ಗೋಸ್ವಾಮಿ ಎಷ್ಟರ ಮಟ್ಟಿಗೆ ಇದ್ರ ವಿವರಣೆ ಕೊಡ್ತಿದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಸಂದರ್ಭಗಳನ್ನೆಲ್ಲ ಓದಕ್ಕಾಗದೆ ಬಿಟ್ಟೆ ಅಂತ. ಏನಕ್ಕಂದ್ರೆ ಈ ವಿವರಣೆಗಳು ಹಿಂಗೆ ಇರುತ್ತೆ. ಒಂದೇ ಅಂಶ, ಇದು ವಿದ್ವಾಂಸರಿಗೆ ಮಾತ್ರ.
ಇದು ನಮ್ಮಂಥ ಸಾಧಾರಣ ನಮಗೆಲ್ಲ ಏನೋ ಒಂದು ಕಥೆಗಳಿರಬೇಕು, ಹಂಗೀಗಿರಬೇಕು, ಹಂಗೀಗಿದ್ರೆ ಒಂಥರ ತಲೆಗೇನೋ ಒಳಗಡೆ ಹೋಗುತ್ತೆ, ಇಲ್ಲಾಂದ್ರೆ ಹೋಗೋದಿಲ್ಲ. ಕರೆಕ್ಟ್. ಸೊ ಇದು ವಿದ್ವಾಂಸರಿಗೆ ಮಾತ್ರ. ಆ ವೇದಗಳನ್ನ ಚರ್ಚೆ ಮಾಡಿಕೊಂಡು, ಇತಿಹಾಸಗಳನ್ನ ಚರ್ಚೆ ಮಾಡಿಕೊಂಡು, ಉಪನಿಷತ್ತುಗಳು, ಪುರಾಣಗಳು ಚರ್ಚೆ ಮಾಡುವಾಗ ಇದರ ಮೂಲವನ್ನು ಹುಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅಂಥವ್ರಿಗೆ ಈ ಒಂದು ಬ್ರಹ್ಮ ಸಂಹಿತ ಅನ್ನೋದು ತುಂಬನೇ ಜ್ಞಾನಭರಿತವಾದದ್ದು. ಅದರಲ್ಲೂ ಜೀವ ಗೋಸ್ವಾಮಿ ಕೊಡುವಂಥದ್ದು ಹೆಂಗಿರುತ್ತೆ ಅಂದರೆ, ಒಂದು ಪದನ ಹಿಡ್ಕೊಂಡ್ಬಿಟ್ರೆ ಆ ಪದದ ಒಂದು ಅರ್ಥವನ್ನ ಎಲ್ಲ ಶಾಸ್ತ್ರಗಳ ಏನು ಕೊಡಲಾಗಿದೆ ಅದರೆಲ್ಲದರ ಒಂದು ರೆಫರೆನ್ಸ್ನ ಕೊಟ್ಟು ಕೊನೆಗೆ ಕನ್ಕ್ಲೂಡ್ ಮಾಡ್ತಾರೆ ಯಾವ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ. ಸೊ that statement of the Brahmanda Purana that 3000 names of Vishnu are equal to one name of Krishna. ಸಾರಿ, 3000 ವಿಷ್ಣುವಿನ ನಾಮಕ್ಕೆ ಒಂದು ಕೃಷ್ಣನ ನಾಮ ಸಮಾನ. Of Krishna applies to the name Govinda as well, mentioned later in the Brahma Samhita. Govindam Adi Purusham tam aham bhajami. ನಂತರ ಅದೇ ಕೃಷ್ಣನ ಹೆಸರನ್ನ ಗೋವಿಂದ ಅನ್ನೋದನ್ನು ಸೂಚಿಸಲಾಗಿದೆ ಈ ಒಂದು ಬ್ರಹ್ಮ ಸಂಹಿತೆಯಲ್ಲಿ. ದೋ ದ ಪರ್ಸನ್ ಇಂಡಿಕೇಟೆಡ್ ಬೈ ದ ವರ್ಡ್ ಗೋವಿಂದ ಇಸ್ ಕೃಷ್ಣ, ದ ವರ್ಡ್ ಗೋವಿಂದ ಇಸ್ ಯೂಸ್ ಟು ಇಂಡಿಕೇಟ್ ಹಿಸ್ ಸ್ಪೆಷಲ್ ಕ್ವಾಲಿಟಿ ಆಫ್ ಹರ್ಡಿಂಗ್ ದ ಕೌಸ್. ಯಾಕೆ ಇಲ್ಲಿ ಕೃಷ್ಣನ ಹೆಸರನ್ನ ಗೋವಿಂದ ಅಂತ ಸೂಚಿಸಲಾಗಿದೆ? ಯಾಕೆ ಅಂದರೆ ಅಲ್ಲಿ ಪ್ರಮುಖವಾಗಿ ಕೃಷ್ಣ ಅಂದರೆ ಯಾರು ಅಂದರೆ, ಯಾರು ಈ ಒಂದು ಹಸುಗಳನ್ನು ಮೇಯಿಸುವಂಥ ಹುಡುಗನಾಗಿದ್ದಾನೆ. The other words in the verse starting with the word ಈಶ್ವರ describe the unique nature of ಕೃಷ್ಣ. ಅದರಲ್ಲೂ ಇಲ್ಲಿ ಈಶ್ವರ ಅಂತ ಒಂದು ಪದ ಏನಿದೆ ಅದು ಕೃಷ್ಣನ ಒಂದು ಮುಖ್ಯವಾದ ಒಂದು ಏನಾಯ್ತಾ The other words in the verse starting with the word Ishvara describe the unique nature of Krishna. Using the conventional meaning of the word, Krishna denoted above is the son of Nanda. The same uniqueness of Krishna, the son of Nanda, is stated by Garga. So ಈ ಒಂದು ಕೃಷ್ಣನು ಯಾರು ಅಂದರೆ, ಈ ಕೃಷ್ಣ ಬಂದ್ಬಿಟ್ಟು ಹಸುಗಳನ್ನು ಮೇಯಿಸುವಂಥ ಕೃಷ್ಣನು ಅಂತ ಸೂಚಿಸೋದಕ್ಕೋಸ್ಕರವಾಗಿ ಇದನ್ನ ಹೇಳಲಾಗಿದೆ. ಗೋವಿಂದ ಅನ್ನೋ ಒಂದು ಮಾತನ್ನು ಹೇಳಲಾಗಿದೆ. ಯಾಕಂದ್ರೆ ಈತನು ನಂದನಂದನ. ಕ್ಲಿಯರ್? ಆವಾಗಲೇ ಆ ಮಾತನ್ನು ಹೇಳ್ತಿದ್ದೆ. ಸೊ ಇಲ್ಲಿ ಗರ್ಗಮುನಿ ಈ ಮಾತನ್ನು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ದೆನ್ ಆಸಾನ್ವರ್ಣಸ್ತ್ರಯೋ ಹಿ ಯಸ್ಯ ಗೃಣತೋ ನೂಯಗಂ ತನೋ ಶುಕ್ಲೋ ರಕ್ತಸ್ತಥಾ ಪೀತ ಇದಾನಿಂ ಕೃಷ್ಣಾತಾಂ ಗತಃ ಬಹೂನಿ ಶಾಂತಿ ನಾಮಾನಿ ರೂಪಾನಿ ಚ ಸುತಸ್ಯತೆ ಗುಣ ಕರ್ಮಾನುರೂಪಾನಿ ತಾನ್ಯಹಂ ವೇದನೋ ಜನಃ. ಯುವರ್ ಸನ್ ಕೃಷ್ಣ ಅಪಿಯರ್ಸ್ ಆಸ್ ಅನ್ ಇನ್ಕಾರ್ನೇಷನ್ ಇನ್ ಎವ್ರಿ ಮಿಲೇನಿಯಂ. ಇದನ್ನ ಆವಾಗಲೇ 2 ಲೈನ್ ಹೇಳಿದ್ರು, ನೆಕ್ಸ್ಟ್ 2 ಲೈನ್ ಕಂಟಿನ್ಯೂ ಆಗುತ್ತೆ. In the past, he assumed 3 different colors, white, red, and yellow, and now all these are included in one form. ಇದಕ್ಕೆ ಮುಂಚೆ 3 ವರ್ಣಗಳಲ್ಲಿ ಬಂದಿದ್ದ, ಆದರೆ ಎಲ್ಲ ಗುಣಗಳು, ಎಲ್ಲ ಶಕ್ತಿಗಳು, ಎಲ್ಲ ಇದು ಇವಾಗ ಈ ಒಂದು ರೂಪದಲ್ಲೇ ಬಂದಿದೆ. ಅದೇ ಕೃಷ್ಣನ ರೂಪ. Thus, he is called Krishna. ಆದ ಕಾರಣನೇ ಈತನ ಹೆಸರು ಕೃಷ್ಣ. Your son has many forms and names according to his transcendental qualities and activities. ನಿನ್ನ ಮಗನಿಗೆ ಹಲವಾರು ರೂಪಗಳಿದೆ, ಹಲವಾರು ನಾಮಗಳಿದೆ. ಯಾವ ಆಧಾರದ ಮೇಲೆ ರೂಪಗಳು ಮತ್ತೆ ಈ ಒಂದು ನಾಮಗಳಿರುತ್ತೆ? ಬೇಸ್ಡ್ ಆನ್ ಟ್ರಾನ್ಸೆಂಡೆಂಟಲ್ ಕ್ವಾಲಿಟೀಸ್ ಅಂಡ್ ಆಕ್ಟಿವಿಟೀಸ್. ದಿವ್ಯವಾದ ಗುಣಗಳು ಮತ್ತೆ ಕಾರ್ಯಗಳಿಂದ ಈ ಒಂದು ಹೆಸರುಗಳನ್ನು ಬರಲಾಗುತ್ತೆ, ಇದನ್ನು ಕೊಡಲಾಗುತ್ತೆ. ಎಲ್ಲಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಏನದು? ಜನ್ಮ ಕರ್ಮಾಚಮೇ ದಿವ್ಯಂ ಏವಂ ವೇವೇತಿ ತತ್ವತಃ. ಯಾರು ಕೃಷ್ಣನ ಜನ್ಮ ಕರ್ಮಗಳು ದಿವ್ಯವಾದದ್ದು ಅಂತ ಅರ್ಥ ಮಾಡ್ಕೊತಾನೆ, ಆತನೇ ಕೃಷ್ಣನ ಅರ್ಥ ಮಾಡ್ಕೊಳಕ್ ಸಾಧ್ಯ, ಎಲ್ಲರೂ ಮಾಡ್ಕೊಳಕ್ಕಾಗಲ್ಲ. ಟ್ರಾನ್ಸೆಂಡೆಂಟಲ್ ಕ್ವಾಲಿಟೀಸ್ ಆ್ಯಂಡ್ ಆಕ್ಟಿವಿಟೀಸ್. ಸೊ ಕೃಷ್ಣನು ನಮ್ಮಂಗೆ ಹುಟ್ಟಿದ್ದಾನೆ, ನಮ್ಮಂಗೆ ತಿಂದಿದ್ದಾನೆ, ನಮ್ಮಂಗೆ ಮಾಡ್ತಾನೆ, ಆದ್ರೆ ನಮಗೆ ಹೆಂಗೆ ಅರ್ಥ ಆಗುತ್ತೆ? ಇಲ್ಲ, ಕೃಷ್ಣ ನನ್ನಂಗೆ ಮಾಡ್ತಿದ್ದಾನೆ. ಕರೆಕ್ಟ್? ಬೆಣ್ಣೆ ಕದೀತಾ ಇದ್ದ, ಸೀರೆ ಕದೀತಾ ಇದ್ದ, ರಾಸಲೀಲೆ ಹಾಡ್ದ, ಯುದ್ಧ ಮಾಡ್ದ, ಸುಳ್ಳು ಹೇಳ್ದ, ಮೋಸ ಮಾಡ್ದ, ಹಿಂಗೆ ಮಾಡ್ದ, ಹಂಗೆ ಮಾಡ್ದ, ಈ ರೀತಿ ಹಲವಾರು
ನೋಡಿ, ಅಭಕ್ತರು ಕತೆ ಬಿಟ್ಬಿಡೋಣ. ನಾವು ಭಕ್ತರಾದ್ರೂ ಸರಿನೇ, ನಮ್ಮ ಬುದ್ಧಿಶಕ್ತಿ ಇಲ್ಲಾಂದ್ರೆ ನಮ್ಮ ಪವಿತ್ರತೆ, ಹ್ಮ್ ನನ್ನಲ್ಲಿ ಆಗಿರುವಂಥ ಶುದ್ಧತೆಗಳು, ಅದಕ್ಕೆ ಹೇಳೋದು ಹೆಚ್ಚಿಗೆ ಓದೋದಕ್ಕೆ ಓದಬೇಕು, ಓದಬಾರ್ದು ಅಂತ ಹೇಳ್ತಿಲ್ಲ, ಆದಷ್ಟು ಜಪ ಬ್ರಹ್ಮಮುಹೂರ್ತ ಸಮಯದಲ್ಲಿ ಕುಂತ್ಕೊಂಡು ಈ ಒಂದು ಜಪವನ್ನು ಮುಗಿಸಿದ್ರೆ ಮಾತ್ರ ನಮ್ಮಲ್ಲಿ ಶುದ್ಧತೆ ಆಗ್ತಾ ಹೋಗುತ್ತೆ. ಯಾವಾಗ ಹೆಚ್ಚಿನ ಶುದ್ಧತೆ ಆಗುತ್ತೆ, ಪವಿತ್ರತೆ ಅನ್ನೋದು ನಮ್ಮಲ್ಲಿ ಬರ್ತಾ ಹೋಗುತ್ತೆ, ಇಂಥ ದಿವ್ಯತ್ವವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಬರ್ತಾ ಇರುತ್ತೆ. ಜಸ್ಟ್ ನಾನು ಒಂದು 10 ಸರಿ 100 ಸರಿ ಓದ್ಬಿಟ್ಟೆ ಅಂದ್ರೆ ಅರ್ಥ ಆಗಲ್ಲ. ಸೊ ಪ್ರತಿಯೊಬ್ಬರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾನು ಶುದ್ಧ ಭಕ್ತನಾಗ್ಬಿಟ್ಟು ಜಪ ಒಂದೇ, ಅದು ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಅದು ಮಾಡಿದಾಗ ಮಾತ್ರ ನಮ್ಮಲ್ಲಿ ಪವಿತ್ರತೆ ಅನ್ನೋದು ಬರ್ತಾ ಹೋಗುತ್ತೆ. ಆವಾಗ ಇಂಥ ಒಂದು ಕ್ಲೇಶಕರವಾದ ಒಂದು ವಾಕ್ಯಗಳು ಅದು ಇದು ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ದಸ್ ಈಸ್ ಕಾಲ್ಡ್ ಕೃಷ್ಣ. Your son has many forms and names according to his transcendental qualities and activities. These are known to me, but people in general do not understand them. ಇದೆಲ್ಲ ನನಗೆ ಗೊತ್ತು, ಆದರೆ ಸಾಮಾನ್ಯ ಜನರು ಇದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅನ್ನೋದನ್ನ ಹೊಂದಿಲ್ಲ. ಇದನ್ನ ಗರ್ಗಮುನಿಗಳು ಹೇಳ್ತಿದ್ದಾರೆ ಈ ಮಾತನ್ನು. Here in the meaning of these two verses, ಈ ಎರಡು ಶ್ಲೋಕಗಳ ಅರ್ಥದಲ್ಲಿ, in every yuga the body of the person known as Krishna accepting various avatara forms appear with the colors white, red and yellow. ಅಂದ್ರೆ ಕೃಷ್ಣನ in every yuga the body of the person known as Krishna, ಈ ಒಂದು ಕೃಷ್ಣನ ಒಂದು ದೇಹ ಏನಿದೆ ಅದರಲ್ಲಿ accepting various avatars, ಈ ದೇಹದಿಂದನೇ ಹಲವಾರು ಅವತಾರಗಳು ಅನ್ನೋದು ಬರುತ್ತೆ. ಅಂದ್ರೆ ಎಲ್ಲದರ ಮೂಲನು ಕೃಷ್ಣನೇ. ಕ್ಲಿಯರ್? ವಿಸ್ತರಣೆ ಅಂತೀವಿ, ಹೌದಾ? ಅಪಿಯರ್ಡ್ ವಿತ್ ಡಿಫ್ರೆಂಟ್ ಕಲರ್ಸ್, ಈ ಒಂದು 3 ವರ್ಣಗಳಲ್ಲಿ ಬರಲಾಗುತ್ತೆ. These avatars with white, red and yellow color have now directly appeared within Krishna as his limbs now that Krishna has descended on earth. ಯಾವಾಗ ಕೃಷ್ಣನು ಬಂದಿದ್ದಾನೆ ಅಂದಿದ ತಕ್ಷಣನೇ ಈ ಬೇರೆ ಅವತಾರಗಳು ಏನಿತ್ತು, ಎಲ್ಲಾ ಅವತಾರಗಳು ಈ ಒಂದು ಕೃಷ್ಣನ ದೇಹದಲ್ಲೇ ಇದೆ. ಇವಾಗ ಎಷ್ಟು ಜನಕ್ಕೆ ಅರ್ಥ ಆಗ್ತದಿಲ್ಲ ಗೊತ್ತಿಲ್ಲ. ಓಕೆ, ಸೊ ಹೆಂಗೆ ಹೇಳೋಣ ಅದ್ರ ಉದಾಹರಣೆ? ಓಕೆ, ಯಾವ್ದಾದ್ರು ರಾಜಕೀಯದ ಒಂದು ಉದಾಹರಣೆ ಅನ್ನೋದು ಕೊಡ್ತೀನಿ. ಇವಾಗ ಉದಾಹರಣೆಗೆ ನಿಮ್ಮ ಮನೆಗೆ ಒಂದು MLA ಬಂದಿದ್ದಾನೆ. MLA ಬಂದಿದ್ದಾನೆ ಏನರ್ಥ? ಒಂದು ಜಾಗದ ಒಂದು ಪ್ರದೇಶಕ್ಕೆ ಆತ MLA ಆಗಿದ್ದಾನೆ. ಆ ಇಡೀ ಜಾಗದ ಒಂದು ಶಕ್ತಿ ನಿಮ್ಮ ಹತ್ರ ಬಂದಿದೆ. ಇವಾಗ ಆತ ನಿಮ್ಮ ಸ್ನೇಹಿತನಾಗಿದ್ದನು, ನೀವೇನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಅದು ಸೀಮಿತವಾಗಿರುತ್ತೆ? ನಿಮ್ಮ ಒಂದು ಏರಿಯಾ ಏನಿದೆ ಅದು ಮಾತ್ರ. ಕರೆಕ್ಟ್? ಒಂದು ಕಾರ್ಪೊರೇಟರ್ ಬಂದಿದ್ದಾನೆ, ಇನ್ನು ಕಾರ್ಪೊರೇಟರ್ ಇನ್ನೂ ಚಿಕ್ಕವನು. ಕರೆಕ್ಟ್? ಒಂದು MP ಬಂದಿದ್ದಾನೆ, MP ಬಂದ್ರೆ ಇನ್ನೂ ಒಂದು ಹುದ್ದೆನೆ. ಉದಾಹರಣೆಗೆ ರೈಲ್ವೆ ಮಿನಿಸ್ಟರ್ ಬಂದಿದ್ದಾರೆ. ಸೊ ರೈಲ್ವೆಯಲ್ಲಿ ಏನು ಬೇಕಾದ್ರೆ ಮಾಡ್ಕೊಡ್ತೀನಿ ಹೇಳಿ ಸ್ವಾಮಿ, ನಿಮ್ಗೆ ಏನು ಬೇಕಾದ್ರೂ ಮಾಡ್ತೀನಿ. ಕರೆಕ್ಟ್? ರೈಟ್. ಇವಾಗ ನಿಮ್ಮ ಮನೆಗೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ ಅಂದ್ರೆ ಅರ್ಥ ಏನು? ಹಲವಾರು MP ಗಳು ನಿಮ್ಮ ಮನೆಗೆ ಬಂದಿದ್ದಾರೆ, ಹಲವಾರು MAಗಳು ಬಂದಿದ್ದಾರೆ, ಬರೋ ಕಾರ್ಪೊರೇಟರ್ಗಳೆಲ್ಲ ನಿಮ್ಮ ಮನೇಲೆ ಇದ್ದಾರೆ ಅಂತ ಅರ್ಥ. ಕರೆಕ್ಟಾ? ಇಡೀ ದೇಶದಲ್ಲಿ ಏನ್ ಬೇಕಾದ್ರೂ ನೀವು ಕೇಳಿದ್ರು ಅದು ಮಾಡ್ಕೊಡೋ ಒಂದು ಶಕ್ತಿ ಆ ವ್ಯಕ್ತಿಗೆ. ಅದೇ ರೀತಿ ಕೃಷ್ಣನು ಅಂದ್ರೆ ಯಾರು? ಹಲವಾರು ಬ್ರಹ್ಮಾಂಡಗಳ ಅವತಾರ ಆಗಿರ್ಬೋದು, ಹಲವಾರು ಯುಗಗಳ ಒಂದು ಅವತಾರ ಆಗಿರ್ಬೋದು, ಎಲ್ಲದರ ಮೂಲನೂ ಕೃಷ್ಣನೇ. ಆ ವ್ಯಕ್ತಿಯ ದೇಹದಲ್ಲಿ ಎಲ್ಲಾ ರೀತಿಯ ಬಣ್ಣಗಳು, ಅವತಾರಗಳು ಎಲ್ಲವೂ ಇಲ್ಲೇ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ. ಹಲವಾರು ವರ್ಣಗಳಲ್ಲಿ ಬಂದಂತ ಅವತಾರಗಳೇನಿದೆ ಅದೆಲ್ಲವೂ ಈ ಒಂದು ಕೃಷ್ಣನಲ್ಲೇ ಇದೆ. ಈತನೇ ಎಲ್ಲದರ ಒಂದು ಮೂಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕ್ಲಿಯರ್? Yes, thus Krishna is the principal name and form, since he is indicated as the cause of all other forms and as the most attractive among all the forms. ಸೊ ಇಲ್ಲಿ ಕೃಷ್ಣ ಅಂದ್ರೆ ಏನು ಅಂದ್ರೆ, ಕೃಷ್ಣ ಅಂದ್ರೆ ಎಲ್ಲ ಅವತಾರಗಳ ಮೂಲನು ಮತ್ತೆ ಎಲ್ಲ ಆಕರ್ಷಣೀಯ ಒಂದು ಇದರಲ್ಲೂ ಮೂಲನಾಗಿದ್ದಾನೆ. ಸಿನ್ಸ್ he is indicated as the cause of all other causes, ಎಲ್ಲ ಕಾರಣಗಳ ಕಾರಣಕರ್ತನು ಮತ್ತೆ ಎಲ್ಲ ಅಟ್ರಾಕ್ಷನ್ಗೆ attraction. The verb can mean to hold power over others or to attract others. The verb Krishna can mean to hold power over others or to attract others. ಕೃಷ್ಣ ಅನ್ನೋ ಅರ್ಥ ಏನು ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ. ಕೃಷ್ಣ ಅನ್ನೋ ಪದದ ಅರ್ಥ ಏನು? ನಮಗೆಲ್ಲರಿಗೂ ಒಂದೇ ಅರ್ಥನೇ ಗೊತ್ತು ಅಲ್ವಾ? ಏನದು? ಯಾರಿಗಾರು ಗೊತ್ತಾ ಕೃಷ್ಣ ಅಂದ್ರೆ ಏನು? ಸರ್ವಾಕರ್ಷಕ. ಅಷ್ಟಿದ್ರೆ ಸಾಕು. ಓಕೆ, ಸರ್ವಾಕರ್ಷಕ. ಪ್ರಭುಪಾದಗಳು ಸರ್ವಾಕರ್ಷಕ.
ಬಟ್ ಇಲ್ಲಿ ಜೀವ ಗೋಸ್ವಾಮಿ ಹೇಳ್ತಾರೆ ಕ್ಯಾನ್ ಮೀನ್ ದ ಟು ಹೋಲ್ಡ್ ಪವರ್ ಆಲ್ ಓವರ್ ಅದರ್ಸ್, ಎಲ್ಲದರ ಮೇಲೆ ನಿಯಂತ್ರಣ. ಅದಕ್ಕೆ ಈಶ್ವರ ಪರಮ ಕೃಷ್ಣ. ಸೊ ಎಲ್ಲರ ನಿಯಂತ್ರಕನು ಕೃಷ್ಣ ಅಂದ್ರೆ ಎಲ್ಲರನ್ನು ನಿಯಂತ್ರಿಸುವನು, ಆರ್ ಟು ಅಟ್ರಾಕ್ಟ್ ಅದರ್ಸ್. ಸೊ ನಿಯಂತ್ರಣ ಯಾವ ರೀತಿ? ಸೊ ನಮ್ಮ ನಿಯಂತ್ರಣ ಯಾವ ರೀತಿ ಇರುತ್ತೆ? ನಾನು ಹೇಳಿದೆ ಕೇಳ್ಬೇಕು, ನೀನು ನಾನೇನು ಹೇಳಿದ್ರೆ ಅದನ್ನೇ ಮಾಡಬೇಕು, ಹಂಗೆ ತಾನೆ ನಮ್ಮ ನಿಯಂತ್ರಣ. ಕೃಷ್ಣನ ನಿಯಂತ್ರಣ ಹಂಗಿರೋದಿಲ್ಲ. ಕೃಷ್ಣನು ಸರ್ವಾಕರ್ಷಕನು. ಏನದು? ಸೊ ಕೃಷ್ಣನ ನಿಯಂತ್ರಣ ಹೆಂಗಿರುತ್ತೆ? ಯಾರಾದ್ರೂ ಹೇಳಕ್ಕಾಗುತ್ತೆ? ಜಸ್ಟ್ ಕೃಷ್ಣನ ನಿಯಂತ್ರಣ ಹೆಂಗಿರುತ್ತೆ? ಭಗವಂತ 3 ಗುಣಗಳ ಮುಖಾಂತರ ಪ್ರತಿಯೊಂದು ಜೀವನ ನಿಯಂತ್ರಣ ಮಾಡ್ತಾನೆ. ಅದು ಭೌತಿಕ ಪ್ರಭಾ. ನಾನು ಆಧ್ಯಾತ್ಮಿಕ. ಆನ್ಸರ್ ಹೇಳ್ಬಿಟ್ಟಿದ್ದೀನಿ, ಇಲ್ಲಿ ಆನ್ಸರ್ ಇದೆ ಅಲ್ಲ, ಬಟ್ ಸ್ಟಿಲ್ ನೀವು ಅದ್ರ ವಿವರಣೆ ಕೊಡ್ಬೇಕಷ್ಟೆ. ಆನ್ಸರ್ ಬಂದ್ಬಿಟ್ಟಿದೆ ಇಲ್ಲೇ. ಕೃಷ್ಣನ ಪದದಲ್ಲಿ 2 ಅರ್ಥ ಇದೆ, ಅದರಲ್ಲಿ ಆ ಒಂದು ಆನ್ಸರ್ ಅನ್ನೋದು ಬಂದ್ಬಿಟ್ಟಿದೆ. ಯಾರಿಗೇನು ಹೊಳಿತಾ ಇಲ್ವಾ? ಸೊ ಇವಾಗ ನಾನು ಒಬ್ಬನ ನಿಯಂತ್ರಣ ಮಾಡ್ತೀನಿ ಅಂದ್ರೆ ಯಾವ ರೀತಿ ಮಾಡ್ತೀನಿ? ಕೃಷ್ಣನು ನಿಯಂತ್ರಣ ಮಾಡ್ತಾನೆ, ಯಾವ ರೀತಿ ಮಾಡ್ತಾನೆ? ಯಾರು ಏನು ಹೇಳ್ತಿಲ್ಲ? ನಾನ್ ನಿಯಂತ್ರಣ ಮಾಡ್ತೀನಿ ಅಂದ್ರೆ ನನಗೆ ಕೊಟ್ಟಿರೋ ಸರ್ವಿಸ್ ಏನಿದೆ ಅದನ್ನ ಮಾಡ್ತೀನಿ ಪ್ರಭು. ನನ್ನ ಅಧಿಕಾರದಲ್ಲಿ ಏನ್ ಕೊಟ್ಟಿರೋದು ಓಕೆ, ಅದನ್ನ ಭಗವಂತ ನನಗೆ ಕೊಟ್ಟರು. ಅದೇ ನಾನಾಗಿ ಹೇಳ್ತೇನೆ, ಕೃಷ್ಣನ ನಿಯಂತ್ರಣ ಗೊತ್ತಾಗ್ತಿಲ್ಲ. ನನಗೆ ಕೊಟ್ಟಿರೋ ನಿಯಂತ್ರಣ, ನನಗಿರೋ ಅಧಿಕಾರದಿಂದ ನನ್ನ ನಿಯಂತ್ರಣವನ್ನ ಮಾಡ್ತೀನಿ. ಓಕೆ, ನೀವು ಅಧಿಕಾರನ ಇಂದ ನಿಯಂತ್ರಣ ಮಾಡ್ತೀರ. ಓಕೆ, ಪವರ್ ಇದೆ, ಆ ಪವರ್ ಮುಖಾಂತರ ನಾನು ಹಿಂಗ ಈ ನೀವು ಬೇರೆ ಕಾನ್ಸೆಪ್ಟ್ ಹೋಗ್ತಿದ್ರೆ, ಬೇರೆ ಪಕ್ಕಕ್ಕೆ ಹೋಗ್ತಿದ್ರೆ ಹಂಗಲ್ಲ. ಹೆಂಗ ಹೇಳನ? ಭಗವಂತ ನಿಯಂತ್ರಣ ಮಾಡ್ತಾರೆ ನಮ್ಮ ಗಂಡ ಹೆಂಡತಿಯ ಸಂಬಂಧ ತಗೊಳ್ಳೋಣ. ಗಂಡ ಹೆಂಡತಿನ ನಿಯಂತ್ರಣ ಮಾಡ್ತಾರೆ, ಹೆಂಡತಿನ ಗಂಡನ ನಿಯಂತ್ರಣ ಮಾಡ್ತಾರೆ. ಯಾವ ರೀತಿ ಇರುತ್ತೆ? ಸಹಜವಾದ ಗಂಡ ಹೆಂಡತಿ, ಈಗಿನ ಗಂಡ ಹೆಂಡತಿರಲ್ಲ ನಾನು ಹೇಳೋದು, ವೇದಗಳ ಗಂಡ ಹೆಂಡತಿ. ಓಕೆ, ವೇದಗಳಲ್ಲಿ ಅನಾದಿ ಕಾಲದಿಂದ ಬಂದಂತ ಗಂಡ, ಅಂತವ್ರ ಬಗ್ಗೆ ಹೇಳ್ತಿದ್ದೀನಿ. ಗಂಡನು ನಿಯಂತ್ರಣ ಮಾಡ್ತಾನೆ, ಹೆಂಡತಿನೂ ನಿಯಂತ್ರಣ ಮಾಡಿ. ಇವಾಗ ಹೇಳಿ ಹೆಂಗಿರುತ್ತೆ ನಿಯಂತ್ರಣ? ಪ್ರಕೃತಿಯನ್ನು ನಿಯಂತ್ರಣ ಮಾಡ್ತಾರೆ. ಭಗವಂತನ ದಿನದಲ್ಲಿರುತ್ತೆ. ಓಕೆ, ಪ್ರೀತಿ ಇರುತ್ತೆ, ವಿಶ್ವಾಸ, ಪ್ರೀತಿ. ಪ್ರೀತಿಯಲ್ಲಿ ಹೆಂಗೆ ನಿಯಂತ್ರಣ? ಅಂದ್ರೆ ಕಣ್ಣ ದೃಷ್ಟಿನಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡತ್ತಲ್ಲ, ಅವ್ರು ಏನ್ ಹೇಳೋದೇ ಇಲ್ಲ, ಜಸ್ಟ್ ದೃಷ್ಟಿನಲ್ಲಿ ಅವರು ನೋಡಿದ ತಕ್ಷಣ ಗಂಡ ನೋಡಿದ್ರೆ ಹೆಂಡತಿಗೆ ಅರ್ಥ ಆಗುತ್ತೆ, ಹೆಂಡತಿ ನೋಡಿದ್ರೆ ಗಂಡಂಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ದೇ ವೋಂಟ್ ಸ್ಪೀಕ್, ಒಂದ್ ವರ್ಡ್ ಮಾತಾಡೋದೇ ಆ ದೃಷ್ಟಿನಲ್ಲೇ ಅವ್ರಿಗೆ ಕಮ್ಯುನಿಕೇಶನ್ ಅನ್ನೋದು. ಓಕೆ, ಎಲ್ಲ ಸರಿ. ಅದನ್ನ ನಿಮ್ಗೆ ಎಷ್ಟು ಅರ್ಥ ಆಯ್ತು ನನ್ಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಸಂಬಂಧದಿಂದ ಪ್ರಭು, ಸಂಬಂಧನೇ ಅದೇ ಮತ್ತೆ ಹೆಂಗೆ? ಇವಾಗ ನಿಯಂತ್ರಣ, ಕೃಷ್ಣ ನನ್ನ ಹೇಗೆ ನಿಯಂತ್ರಣ ಮಾಡ್ತಾರೆ ಅಂತ ಪ್ರಶ್ನೆ. ಹೆಂಗ್ ಕಾಳಜಿ 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 ಎಲ್ಲ ಕರೆಕ್ಟ್ ಮಾತಾಜಿ, ಹೇಳೋದು ಯಾರ್ದು ತಪ್ಪೇನಿಲ್ಲ. ಬಟ್ ಎಷ್ಟು ಮಟ್ಟಿಗೆ ಅದು ಅರ್ಥ ಮಾಡ್ಕೊಂಡು ಜೀರ್ಣಿಸ್ಕೊಂಡು ಹೇಳ್ತಿದ್ರ ಅನ್ನೋದು. ಈಗ ನಮ್ಗೆ ಇನ್ನೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ನೀವು ಒಂದ್ ನಿಮಿಷ ಸಿಂಪಲ್ ಉದಾಹರಣೆ ಕೊಡ್ತೀನಿ. ಇವಾಗ ಉದಾಹರಣೆಗೆ ನನಗೆ ಜಾಮೂನ್ ಇಷ್ಟ, ಮಾತಾಜಿಗೆ ಹೇಳ್ತೀನಿ ನನಗೆ ಜಾಮೂನ್ ಇಷ್ಟ, ಜಾಮೂನ್ ಮಾಡಿಕೊಡು ಅಂತ ಹೇಳ್ತೀನಿ. ಇವಾಗ ನಾನು ಅವ್ರನ್ನ ನಿಯಂತ್ರಣ ಮಾಡ್ತಿದ್ದೀನಿ, ನನಗೆ ಇಷ್ಟವಾದದ್ದು ಮಾಡಿಕೊಡು ಅಂತ ಕೇಳ್ತಿದ್ದೀನಿ. ನನ್ನ ನಿಯಂತ್ರಣದಲ್ಲೇ ಇದ್ದಾರೆ, ಕರೆಕ್ಟ್. ಇವಾಗ ಅವರು ನಾನೇನು ಹೇಳೋದೇ ಇಲ್ಲ, ನನ್ಗೆ ಜಾಮೂನ್ ಇಷ್ಟ ಅಂತ ಅವ್ರು ಮಾಡ್ಕೊಡ್ತಿದ್ದಾರೆ. ಇವಾಗ ನನ್ನ ನಿಯಂತ್ರಣದಲ್ಲಿ ಇದ್ದಾರಾ ಇಲ್ವಾ? ಇವಾಗ ಇದರಲ್ಲಿ ವ್ಯತ್ಯಾಸ ಏನಿದೆ? ಪತಿ ಸೇವೆಯೇ ಪರದೈವ ಅಂತ. ಅಯ್ಯೋ, ಇಲ್ಲ ಪತಿ ಬಿಟ್ಬಿಟ್ಟಿದ್ದಾರೆ ಅಲ್ಲಿ ಏನು. ಇವಾಗ ಆಕ್ಚುಲಿ ಅವ್ರು ನನ್ನ ನಿಯಂತ್ರಣದಲ್ಲಿ ಇದ್ದಾರೆ, ನನಗೆ ಜಾಮೂನ್ ಇಷ್ಟ, ನಾನು ಕೇಳಿ ಮಾಡಿಸ್ಕೊಳ್ಳೋದು ನನ್ನ ಒಂದು ನಿಯಂತ್ರಣ. ಇನ್ನೊಂದು ನಿಯಂತ್ರಣ, ನಾನು ಏನು ಕೇಳಿಲ್ಲ, ಅವ್ರು ನನಗೆ ಜಾಮೂನ್ ಮಾಡಿಕೊಟ್ರು. ಅಂಡರ್ಸ್ಟ್ಯಾಂಡಿಂಗ್ ನಿಮ್ದು ಅರ್ಥ ಆಗಿರುತ್ತೆ ನಿಸ್ವಾರ್ಥ ಸೇವೆ ಪ್ರಭು.
ಪ್ರೀತಿ ನಿಸ್ವಾರ್ಥ ಪ್ರೀತಿ ಸೇವೆ. ಸರಿ, ನೀವು ಏನೇನು ಅರ್ಥ ಬೇಕೋ ಮಾಡ್ಕೊಳ್ರಿ. ಉದಾಹರಣೆ ನಾನು ಕೊಟ್ಬಿಟ್ಟೆ ಅಷ್ಟೇ. ಸೊ ಇವಾಗ ನಾನು ಕೇಳಲಿಲ್ಲ, ಆದ್ರೂ ಅವ್ರು ನನ್ನ ನಿಯಂತ್ರಣದಲ್ಲೇ ಇದ್ದಾರೆ. ನಾನು ನನ್ನ ಫೋರ್ಸ್ ಇಂದ ಅವ್ರನ್ನ ನಿಯಂತ್ರಿಸ್ತಾ ಇಲ್ಲ, ಆದ್ರೂ ಅವ್ರು ನನ್ನ ನಿಯಂತ್ರಣದಲ್ಲೇ ಇದ್ದಾರೆ. ಅದು ಕೃಷ್ಣನ ನಿಯಂತ್ರಣ, ಅದನ್ನೇ ಸರ್ವಾಕರ್ಷಕ. ನಾವೇನ್ ಮಾಡಿದ್ರೆ ಅರ್ಥ ಆಗುತ್ತೆ ಸರ್ ಅವಾಗ ಪ್ರಭು, ಅವಾಗ್ಲೇ ನಾವೇನ್ ಅನ್ಕೊಂಡಿರ್ತೀವಿ ಮನ್ಸಲ್ಲಿ ಅನ್ನೋದು ಅರ್ಥ ಆಗುತ್ತೆ. ಹಾಗೆ ಭಗವಂತನು ಅರ್ಥ ಮಾಡ್ತಿರ್ತಾರೆ. ಹಾ, ಸೊ ಸರ್ವಾಕರ್ಷಕ ಇವಾಗ ಅಂದ್ರೆ ಕೃಷ್ಣ ನಮ್ಮನ್ನ ಯಾವತ್ತೂ ಹಿಡಿದಿಟ್ಕೊಳ್ಳಲ್ಲ. ಆ- ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅನ್ನೋದೆಲ್ಲ. ನನಗೆ ಕೃಷ್ಣನು ಬೇಕು, ಆದ ಕಾರಣ ನಾನು ಆತನ ನಿಯಂತ್ರಣದಲ್ಲಿ ಇರ್ತೀನಿ. ಅರ್ಥ ಆಗ್ತಿದ್ಯಾ? ನನಗೆ ಅದೇ ಕೃಷ್ಣನು ಪ್ರತಿಯೊಂದು ಬೇಕು ಆಗೋ ಅನ್ನೋ ಕಾರಣ. ಕಾರ್ಯ, ಆ ಸಾರಿ ಟು ಇಂಟರಪ್ಟ್, ಅಂದ್ರೆ ಪ್ರತಿಯೊಂದು ಆಗ್ತಾ ಇರೋ ಕಾರ್ಯನು ಭಗವಂತನ ಇಚ್ಛೆಯಿಂದ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊ. ನನ್ಗೆ ಅರ್ಥ ಆಯ್ತು. ಭಗವಂತನ ಇಚ್ಛೆಯಿಂದಲೇ ಆಗ್ತಿದೆ ಅಂದ್ರೆ ಅದು ಆತನ ನಿಯಂತ್ರಣ ಮಾಡ್ತಾ ಇದ್ದಂಗೆ ಆಗೋಗುತ್ತೆ ಪ್ರಭಾ. ಹರೇ ಕೃಷ್ಣ ಆತನಿಗೆ ಪ್ರಭು. ಇಷ್ಟ ಇದೆ ಅಂತ ನಾನ್ ಮಾಡ್ತಿದ್ದೀನಿ. ಸೊ ಇದು ತುಂಬಾ ಆಳದ ಒಂದು ಅರ್ಥದಲ್ಲಿ ಹೋದಾಗ ಗೊತ್ತಾಗುತ್ತೆ. ಜಸ್ಟ್ ಹೌದು. ಸಿಂಪಲ್ ಆಗಿ ಅದು ಕನ್ಕ್ಲೂಡ್ ಮಾಡ್ತೀನಿ. ಕೃಷ್ಣ ಅಂದ್ರೆ ಯಾರು? ಇದನ್ನ ಕೃಷ್ಣನ ರೂಪ ಅಂದ್ರೆ ಏನು? ದೇವೋತ್ತಮ ಪರಮ ಪುರುಷ, ಕೃಷ್ಣನ ಆಕರ್ಷಕ ರೂಪ ದೇವೋತ್ತಮ ಆಕರ್ಷಕ ಪರಮ ಅಂತ ಹೇಳ್ತಾರೆ. ಸಚ್ಚಿದಾನಂದ, ಆಮೇಲೆ ಸಚ್ಚಿತ್ ಆನಂದ ವಿಗ್ರಹ. ಸಚ್ಚಿದಾನಂದ. ಆಮೇಲೆ ನಾನು ಸರ್ವ ಹಲವಾರು ಬಾರಿ ಕಾರಣಗಳ ಹೇಳ್ತೀನಿ. ಕಾರಣಕರ್ತ. ಓಕೆ, ಸೊ ಆನಂದದ ಸ್ವರೂಪ ಯಾರು? ಕೃಷ್ಣ. 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 ಸೊ ನಾನು ಆನಂದವಾಗಿರೋದಕ್ಕೋಸ್ಕರ ಹಲವಾರು ಕಾರ್ಯಗಳನ್ನ ಮಾಡ್ತಿರ್ತೀನಿ. ಕರೆಕ್ಟ್. ಸೊ ಎಲ್ಲವೂ ಹೌದು. ನಾನು ಕೃಷ್ಣನ ನಿಯಂತ್ರಣದಲ್ಲಿ ಹೋಗ್ತಿದ್ದೀನಿ. ಹ್ಮ್ ಯಾಕೆ? ನನ್ ಕೃಷ್ಣ ಬೇಕು, ಆದ ಕಾರಣ. ಹ್ಮ್ ಅರ್ಥ ಆಗ್ತಿದ್ಯಾ? ಹ್ಮ್. ಸೊ ಹಾ ಕೆಲವೊಂದು ಪ್ರಭು. ವಿಚಾರಗಳನ್ನ ನಾನು ಪಡ್ಕೊಳ್ಬೇಕು ಅಂದ್ರೆ ಆತನ ನಿಯಂತ್ರಣದಲ್ಲಿ ಇದ್ರೇನೆ ಅದನ್ನ ಪಡ್ಕೊಳಕ್ ಸಾಧ್ಯ. ಆತನೇ ಆನಂದ ಸ್ವರೂಪನು. ನನಗೆ ಆನಂದಗೋಸ್ಕರ ಭೌತಿಕದಲ್ಲಿ ಹುಡುಕಾಡ್ತಿದ್ದೀನಿ, ಎಲ್ಲಿ ಹುಡುಕಾಡೋದು ಸರಿನೇ, ಮೂಲ ಎಲ್ಲದಕ್ಕೂ ಕೃಷ್ಣನೇ. ಅಜ್ಞಾನದಿಂದ ಹಲವಾರು ರೀತಿಯಲ್ಲಿ ಹೋಗ್ತಿದ್ದೀನಿ. ಸೊ ಪ್ರತಿಯೊಬ್ಬರು ಅಷ್ಟೇ, ಎಷ್ಟರ ಮಟ್ಟಿಗೆ ಕೃಷ್ಣನ ನಿಯಂತ್ರಣದಲ್ಲಿ ಇರ್ತಾರೆ ಅಷ್ಟರ ಮಟ್ಟಿಗೆ ಆನಂದವಾಗಿರ್ತಾರೆ. ಸೊ ಸರ್ವಾಕರ್ಷಕ. ಪ್ರತಿಯೊಂದು ಅಣುವಲ್ಲೂ ಯಾವಾಗ ನಾನು ಕೃಷ್ಣನ ನೋಡ್ತೀನಿ ಆವಾಗ ಆನಂದವಾಗಿರ್ತೀನಿ. ಶುದ್ಧ ಭಕ್ತರ ಒಂದು ಇದ್ರಲ್ಲಿ ನೋಡ್ಬೋದು ಯಾವ ರೀತಿ ಅವರು ಆನಂದದಲ್ಲಿ ತೇಲಾಡ್ತಿದ್ರು. ಯಾಕಂದ್ರೆ ಪ್ರತಿಯೊಂದರಲ್ಲೂ ಕೃಷ್ಣ ನೋಡ್ತಾರೆ. ಅವ್ರ ಬಡತನದಲ್ಲೂ ನೋಡ್ತಾರೆ, ಅವ್ರ ಕಷ್ಟಗಳಲ್ಲೂ ನೋಡ್ತಾರೆ, ಅವ್ರಿಗೆ ರೋಗ ಬಂದ್ರು ಸರಿ, ಏನ್ ಆದ್ರೂ ಸರಿನೇ. ಪಾಂಡವರಲ್ಲೂ ನೋಡ್ಬೋದು, ಅಷ್ಟು ಕಷ್ಟಗಳಿದ್ರು ಅವ್ರು ಆನಂದವಾಗಿರ್ತಾರೆ. ಬಲಿ ಮಹಾರಾಜ್ ಎಲ್ಲವನ್ನು ಕಳ್ಕೊಂಡ್ರೂ ಆನಂದವಾಗಿರ್ತಾನೆ. ಸೊ ಅದನ್ನ ಸರ್ವಾಕರ್ಷಕ. ಕೃಷ್ಣನ ನಿಯಂತ್ರಣ ಬೇರೆ, ನಮ್ಮ ನಿಯಂತ್ರಣ ಬೇರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕ್ಲಿಯರ್? ಅರ್ಥ ಆಗ್ತದೆ ಅನ್ಸುತ್ತೆ. ನಾವು ಭೌತಿಕವಾಗಿ ಆಲೋಚನೆ ಮಾಡಬಾರ್ದು. ಕೃಷ್ಣ ನಿಯಂತ್ರಣ ಮಾಡ್ತಾನೆ, ಎಲ್ಲವನ್ನು ನಿಯಂತ್ರಣ ಮಾಡ್ತಾನೆ, ಖಂಡಿತ ಇಲ್ಲ. ಆತನ ನಿಯಂತ್ರಣದಲ್ಲಿ ನಾನು ಹೋಗ್ತಿದ್ದೀನಿ. ಯಾಕೆ? ನನಗೆ ಆನಂದ ಬೇಕು, ಆದ್ರೆ ಗೊತ್ತಿಲ್ಲ ಆ ಆನಂದನೇ ಅದು ಕೃಷ್ಣ ಅನ್ನೋದು ಗೊತ್ತಿಲ್ಲದೇನೆ ಅಜ್ಞಾನದಲ್ಲಿ ಹೋಗ್ತಿದ್ದೀನಿ. ಸೊ ಯಾವಾಗ ನಾವು ಶುದ್ಧ ಭಕ್ತರಾಗ್ತೀವಿ ಆವಾಗ ಅರ್ಥ ಆಗುತ್ತೆ ಎಲ್ಲದರ ಮೂಲ ಕೃಷ್ಣ. ಕೃಷ್ಣನ ನಿಯಂತ್ರಣದಲ್ಲಿದ್ದಾಗ ಸರ್ವ ಆನಂದವೂ ನನ್ನಲ್ಲಿ ಪ್ರಾಪ್ತವಾಗುತ್ತೆ. ಎಸ್. Thus, all the other forms belong to him. ಬಹುನಿ ರೂಪಾನಿ. ಆ ರೀತಿಯಾಗಿ ಎಲ್ಲಾ ಅವತಾರಗಳು ಕೃಷ್ಣನಲ್ಲೇ ಇದೆ. ಅದಕ್ಕೆ ಹೇಳೋದು, ಲಕ್ಷ್ಮಿನ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಶಿವನ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ದೇವಾನು ದೇವತೆಗಳು ಯಾರನ್ನು ಮಾಡೋ ಅವಶ್ಯಕತೆ ಇಲ್ಲ. ಕೃಷ್ಣ ಪೂಜೆ ಮಾಡಿದ್ರೆ ಸಾಕು. ಸೊ ಆದ್ರೆ ಇವಾಗ ಮಾಡೋದು ಎಲ್ಲ ಬಿಟ್ಬಿಡಣ. ನಾನು ಯಾವತ್ತೂ ಹಂಗೆ ಹೇಳಲ್ಲ, ಯಾರನ್ನು ಆ ರೀತಿ ಹೇಳಲ್ಲ. ಕೃತಕವಾಗಿ ಎಲ್ಲೋ ಬಂದ್ಬಿಡಿ ಅಂತ ಹೇಳಕ್ ಹೋಗಲ್ಲ. ಎಲ್ಲರನ್ನು ಮಾಡಿ, ಎಲ್ಲರನ್ನು ಮಾಡಿದ್ರೇನೆ ಅವರಿಂದ ನಾನು ಹಲವಾರು ಜ್ಞಾನ ಕಲಿಯಕ್ಕೂ ಸಾಧ್ಯ. ಅವರ ಮಾರ್ಗದರ್ಶನ, ಅವರ ಅನುಗ್ರಹ ಸಿಕ್ಕಿದಾಗ ಅವ್ರಿಗೆ ಎಷ್ಟು ಸಾಕ್ಷಾತ್ಕಾರ ಆಗಿದೆ ಅದು ನಾನು ಪ್ರಾಪ್ತಿ ಮಾಡ್ಕೊಳಕ್ಕಾಗುತ್ತೆ. ಎಲ್ಲ ದೇವಾನು ದೇವತೆಗಳೆಲ್ಲರೂ ಭಗವಂತನ ಒಂದು ಭಕ್ತರು. ಅವ್ರಿಗೆ ಸೇವೆ ಮಾಡಿದಾಗ, ಇವಾಗ ಇಲ್ಲಿ ಭಕ್ತರ ಸೇವೆ ಮಾಡ್ತಾ ಇದ್ವಿ, ಭಕ್ತರ ಸೇವೆ ಮಾಡೋದು, ಈ ಒಂದು ಸತ್ಸಂಗ ಮಾಡಿ ಅದೆಲ್ಲ ಏನಕ್ಕೆ ಹೇಳೋದು? ಭಕ್ತರಿಗೆ ಸೇವೆ ಮಾಡಿ. ಭಕ್ತರಿಗೆ ಸೇವೆ ಮಾಡಿದಾಗ ಏನಾಗುತ್ತೆ? ಅವರಲ್ಲಿರೋ ಭಕ್ತಿ ನಮಗ್ ಬರುತ್ತೆ. ಅವ್ರು ತೃಪ್ತರಾದ್ರೆ ಸಾಕು, ಅವ್ರಿಗೇನ್ ಭಕ್ತಿ ಇದೆ ಅದು ನಮಗ್ ಬರುತ್ತೆ. ಅವ್ರ ಸಾಕ್ಷಾತ್ಕಾರಗಳು ನಮಗ್ ಲಭ್ಯವಾಗುತ್ತೆ, ಅವ್ರಿಗೆ ಸೇವೆ ಮಾಡಿ ತೃಪ್ತಿ ಮಾಡಿ. ಅದೇ ರೀತಿ ದೇವಾನು ದೇವತೆಗಳ ಸೇವೆ ಮಾಡಿದ್ರು ಸರಿನೇ, ಅವ್ರು ತೃಪ್ತರಾಗಿದ್ದ ತಕ್ಷಣ ಅವ್ರ ಸಾಕ್ಷಾತ್ಕಾರಗಳಿಂದ ಅದೆಲ್ಲ ನನಗೆ ಪ್ರಾಪ್ತವಾಗುತ್ತೆ. ಸೊ ಕೃಷ್ಣ ಆ ರೀತಿ ಅರ್ಥ ಮಾಡ್ಕೊಳ್ಳೋದು ಹೊರತುಪಡಿಸಿ ಎಲ್ಲವನ್ನೂ ಬಿಟ್ಟು ನನಗೆ ಕೃಷ್ಣ ಬೇಕು ಅಂದ್ರೆ ಅಲ್ಲಿ ಕೃಷ್ಣ ಇಲ್ಲ. ಎಲ್ಲದ್ರ ಮೂಲನೂ ಕೃಷ್ಣ ಅಂತ ಅರ್ಥ ಮಾಡ್ಕೊಂಡಾಗ ಆವಾಗ ಕೃಷ್ಣ. ಆ ರೀತಿಯಾಗಿ ಅದನ್ನೇ ಎಲ್ಲ ಬಿಟ್ಬಿಡಿ ಅಂದ್ರೂ ಆ ಅರ್ಥನೂ ತಗೊಳ್ಬಾರ್ದು. ನಾವೆಲ್ಲ ಭೌತಿಕದ ಅರ್ಥನೇ ತಗೋತಾ ಇರ್ತೀವಿ, ಆ ಅರ್ಥ ಅಲ್ಲ. ಅದೇ ಕೃಷ್ಣ ಒಬ್ಬನ ಪೂಜೆ ಮಾಡಿದ್ರೆ ಎಲ್ಲವೂ ಬರುತ್ತೆ ಅಂದ್ರೆ ಎಲ್ಲರೂ ಸೇರಿದ್ರೇನೆ ಕೃಷ್ಣ ಅಂತ ಆಗುತ್ತೆ. ಕ್ಲಿಯರ್?
Thus, most prominence is given to Krishna's name because that name denotes the person who is most prominent because his specific qualities. ಹಲವಾರು ಕೃಷ್ಣನ ಗುಣಗಳಿದೆ, ಆದ ಕಾರಣವೇ ಕೃಷ್ಣ ಅನ್ನೋ ವ್ಯಕ್ತಿ ಇಲ್ಲ ಕೃಷ್ಣ ಅನ್ನೋ ಹೆಸರಿಗೆ ಆ ಪ್ರಾಮುಖ್ಯತೆ ಅನ್ನೋದನ್ನ ಕೊಡಲಾಗಿದೆ. The etymological meaning of the word Krishna, as well the conventional meaning of Krishna as the son of Nanda having supreme qualities, coincides with the etymological meaning of the word. ಇಲ್ಲಿ ನಂದನಂದನ ಇಲ್ಲ ನಂದ ಮಹಾರಾಜರ ಮಗನಾದ ಕೃಷ್ಣನು ಹ್ಯಾವಿಂಗ್ ಸುಪ್ರೀಂ ಕ್ವಾಲಿಟೀಸ್, ಉನ್ನತವಾದ ಶ್ರೇಷ್ಠವಾದ ಒಂದು ಗುಣಗಳಿದೆ. ವಿತ್ ದ ಎಟಿಮಾಲಜಿಕಲ್ ಮೀನಿಂಗ್ ಆಫ್ ದ ವರ್ಡ್, ನನಗೇನಿದೆ ಅಷ್ಟು ಅರ್ಥ ಆಗಿಲ್ಲ, ಮುಂದಕ್ಕೆ ಹೋಗೋಣ, ನೋಡೋಣ ಏನು ಅರ್ಥ ಕೊಡುತ್ತೆ ಅನ್ನೋದು. ಕೃಷಿರ್ಭೂ ವಾಚಕ ಶಬ್ದೋ ನಾಶ್ಚ ನಿರ್ವೃತಿ ವಾಚಕಃ ತಯೋರಾಖ್ಯಂ ಪರಂ ಬ್ರಹ್ಮ ಕೃಷ್ಣ ಇತ್ಯಾಭಿಧೀಯತೆ. ಕೃಷಿ ಮೀನ್ಸ್ ಎಕ್ಸಿಸ್ಟೆನ್ಸ್ ಅಂಡ್ ನಾ ಮೀನ್ಸ್ ಬ್ಲಿಸ್. ಕೃಷಿ ಅಂದ್ರೆ ಇರುವಿಕೆ, ನಂತರ ನಾ ಅಂದ್ರೆ ಆನಂದ. ಕಂಬೈನ್ ಟುಗೆದರ್ ದ ಟೂ ರೂಟ್ಸ್, ಎರಡು ಬೇರುಗಳನ್ನ ಕೂಡಿಸಿದಾಗ ಇಂಡಿಕೇಟ್ಸ್ ದ್ಯಾಟ್ ಕೃಷ್ಣ ಇಸ್ ದ ಸುಪ್ರೀಂ ಫಾರ್ಮ್ ಆಫ್ ಗಾಡ್. ಇದನ್ನು ಸೇರಿಸಿದಾಗ ಗೊತ್ತಾಗುತ್ತೆ ಈ ಒಂದು ಕೃಷ್ಣ ಅನ್ನೋದು ಭಗವಂತ ದೇವೋತ್ತಮ ಪರಮ ಪುರುಷ ಅನ್ನೋದು ಅರ್ಥ ಆಗುತ್ತೆ. ಎಕ್ಸಿಸ್ಟೆನ್ಸ್ ಅಂಡ್ ಆನಂದ. ಓಕೆ, ದಿಸ್ ವರ್ಸ್ ಕೆನಾಟ್ ರೆಫರ್ ಟು ಅನದರ್ ಪರ್ಸನ್. ಈ ಒಂದು ಶ್ಲೋಕ ಏನಿದೆ ಇದು ಕೃಷ್ಣ ಹೊರತುಪಡಿಸಿ ಬೇರೆ ಯಾರಿಗೂ ಅನ್ವಯ ಆಗೋದಿಲ್ಲ. ಇದು ವಿದ್ವಾಂಸರು, ಪಂಡಿತರು, ಶುದ್ಧ ಭಕ್ತರಿಗೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆಲ್ಲ ಎಲ್ಲದಕ್ಕೂ ಹೇಳ್ತಾರೆ. ಇನ್ನೊಂದು ರೂಪಗೋಸ್ವಾಮಿ ಭಕ್ತರ ಸಾಂಸ್ಕೃತಿಕದಲ್ಲಿ ತಿಳಿಸ್ತಾರೆ ಇದನ್ನು. ಏನದು? ಭಕ್ತಿ. ಭಕ್ತಿ ಅನ್ನೋದು ಕೃಷ್ಣನಿಗೆ ಮಾತ್ರ ಸೂಚಿಸುತ್ತೆ, ಬೇರೆ ಯಾರಿಗೂ ಭಕ್ತಿ ಇರಕ್ಕೆ ಸಾಧ್ಯ ಇಲ್ಲ. ಪೂಜನೀಯ ಅಂತ ಹೇಳ್ಬೋದು, ಬಟ್ ಭಕ್ತಿ ಅನ್ನೋದು ಕೃಷ್ಣನಿಗೆ ಒಬ್ಬನಿಗೆ ಮಾತ್ರನೇ, ಎಲ್ಲರಿಗೂ ಭಕ್ತಿ ಆಗಲ್ಲ. ನೀವು ಯಾವ ಭಕ್ತರು, ನಾನು ಶಿವಭಕ್ತನು, ನಾನು ದೇವಿ ಭಕ್ತನು, ಯಾವ ಭಕ್ತನ ಇರಕ್ಕೆ ಸಾಧ್ಯನೂ ಇಲ್ಲ. ಭಕ್ತನಂದ್ರೆ ಆತ ಒಬ್ಬನಿಗೆ, ಕೃಷ್ಣನಿಗೆ ಮಾತ್ರನೇ. ಸೊ ಆ ರೀತಿಯಾಗಿ ಈ ಒಂದು ಶ್ಲೋಕ ಕೃಷ್ಣನಿಗೆ ಮಾತ್ರ ಅನ್ವಯವಾಗುತ್ತೆ. ದಿಸ್ ವರ್ಸ್ ಕೆನಾಟ್ ರೆಫರ್ ಟು ಅನದರ್ ಪರ್ಸನ್. ಫಾರ್ ಇನ್ ಡೀಲಿಂಗ್ ವಿತ್ ವರ್ಷಿಪ್ ಆಫ್ ಕೃಷ್ಣ ಅಂಡ್ ಡಿಸ್ಕಸಿಂಗ್ ಆಫ್ ದ 18 syllable ಮಂತ್ರ, ಎ ಸಿಮಿಲರ್ ವರ್ಸ್ ಇಸ್ ಸೀನ್ ಇನ್ ದಿ ಗೌತಮಿಯ ತಂತ್ರ. ಗೌತಮಿಯ ತಂತ್ರ ಅನ್ನೋ ಒಂದು ಶಾಸ್ತ್ರವಿದೆ, ಅದರಲ್ಲೂ ಈ ಒಂದು ವಿವರಣೆ ಅನ್ನೋದು ಕೊಡಲಾಗಿದೆ ಅನ್ನೋದನ್ನ ಜೀವಗೋಸ್ವಾಮಿ ಅವರು ವಿವರಿಸ್ತಾ ಇದ್ದಾರೆ. ಕೃಷಿ ಶಬ್ದಶ್ಚ ಸತರ್ಥೋ ನ ಚಾನಂದ ಸ್ವರೂಪಕಃ ಸುಖಾರೂಪೋ ಭವೇದಾತ್ಮ ಭಾವನಂದಮಯಾತ್ಮತವಃ. ಕೃಷಿ ಮೀನ್ಸ್ ಎಕ್ಸಿಸ್ಟೆನ್ಸ್ ಅಂಡ್ ನಾ ಮೀನ್ಸ್ ಹ್ಯಾವಿಂಗ್ ಎ ಫಾರ್ಮ್ ಆಫ್ ಬ್ಲಿಸ್. ಮತ್ತೊಮ್ಮೆ ಕೃಷಿ ಅಂದ್ರೆ ಇರುವಿಕೆ, ಮತ್ತೆ ನಾ ಅಂದ್ರೆ ಆನಂದದ ಒಂದು ರೂಪ. ಇದನ್ನ ಹಲವಾರು ಬಾರಿ ಕೃಷ್ಣ ಆನಂದದ ರೂಪ ಏನಾದರೂ ಇದೆ, ಆನಂದಕ್ಕೆ ಒಂದು ರೂಪ ಅಂದ್ರೆ ಅದು ಕೃಷ್ಣನ ರೂಪ ಮಾತ್ರನೇ. ಈ ಈಸ್ ದ ವೆರಿ ಫಾರ್ಮ್ ಆಫ್ ಹ್ಯಾಪಿನೆಸ್. ಆತನ ರೂಪನೇ ಆನಂದ, ಆನಂದದ ಒಂದು ರೂಪ. ಬಿಕಾಸ್ ಈ ಇಸ್ ಕಂಪೋಸ್ಡ್ ಆಫ್ ದ ಬ್ಲಿಸ್ ಅರೈಸಿಂಗ್ ಫ್ರಮ್ ಪ್ರೇಮ. ಬಿಕಾಸ್ ಈ ಇಸ್ ಕಂಪೋಸ್ಡ್ ಆಫ್ ದ ಬ್ಲಿಸ್ ಅರೈಸಿಂಗ್ ಫ್ರಮ್ ಪ್ರೇಮ. ಯಾಕಂದ್ರೆ ಪ್ರೇಮದಿಂದ ಉದ್ಭವವಾದಂತಹ ಒಂದು ರೂಪನೇ ಈ ಒಂದು ಕೃಷ್ಣನ ರೂಪ. ಇನ್ನು ಆಳದಲ್ಲಿ ಹೋಗಲ್ಲ, ಬಟ್ ಸ್ಟಿಲ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವಿನ್ನು ಆಳದಲ್ಲಿ ಹೋದಾಗ ಮಾತ್ರನೇ. ಕೃಷ್ಣನ ರೂಪ ಎಲ್ಲರಿಗೂ ಪ್ರಕಟವಾಗಲ್ಲ. ಯಾಕೆ ಪ್ರಭು ಹಿಂಗೆ ಹೇಳ್ತೀರ? ಡೈಲಿ ನೋಡ್ತೀವಿ ನಾವು ಕೃಷ್ಣನ. ಯಾರಿಗೆ ಪ್ರೇಮ ಇದೆ ಆತನಿಗೆ ಮಾತ್ರ ಕೃಷ್ಣನ ರೂಪ ಪ್ರಕಟವಾಗುತ್ತೆ, ಎಲ್ಲರಿಗೂ ಆಗಲ್ಲ. ಕ್ಲಿಯರ್? ಬಿಕಾಸ್ ಅರ್ಥ ಮಾಡ್ಕೊಳ್ಬೇಕು, ಬಿಕಾಸ್ ಈ ಈಸ್ ಕಂಪೋಸ್ಡ್ ಆಫ್ ದ ಬ್ಲಿಸ್ ಅರೈಸಿಂಗ್ ಫ್ರಮ್ ಪ್ರೇಮ. ಆ ಪ್ರೇಮ ಬಂದಾಗ ಮಾತ್ರ ಈ ರೂಪ ಪ್ರಕಟವಾಗುತ್ತೆ, ಇಲ್ಲಂದ್ರೆ ಪ್ರಕಟವಾಗೋದಿಲ್ಲ. ನಮ್ಮ ಹೃದಯದಲ್ಲಾಗಿರ್ಬೋದು, ನಮ್ಮ ಮನಸ್ಸಲ್ಲಿ, ದೃಷ್ಟಿಯಲ್ಲಿ, ಯಾವುದ್ರಲ್ಲಾಗಿರ್ಬೋದು ನಾವೇನು ನೋಡ್ತಿದ್ದೀವಿ? ನಾವು ಬರೀ ಒಂದು ವಿಗ್ರಹ ನೋಡ್ತಿದ್ದೀವಿ, ಅದು ಕಲ್ಲಾಗಿರ್ಬೋದು, ಇಲ್ಲ ಅಂದ್ರೆ ಲೋಹ, ಯಾವುದೋ ಒಂದು ಇದರಲ್ಲಿ ನೋಡ್ತಿದ್ದೀವಿ. ಕೃಷ್ಣನ ರೂಪ ಪ್ರೇಮ ಇದ್ದಾಗ ಮಾತ್ರ ಪ್ರಕಟವಾಗೋದು. ಸೊ
ಹ್ಮ್ ಸೊ ಎಲ್ಲೆಲ್ಲೋ ತಪ್ಪು ದಾರಿ ಇಡಿಸ್ಬಿಡ್ತೀನಿ ನಿಮ್ಮನ್ನೆಲ್ಲ ಅಂತ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಬಟ್ ಸ್ಟಿಲ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. ಇವಾಗ ನಿಜವಾಗ್ಲೂ ನಾವು ಕೃಷ್ಣನ ರೂಪ, ಅದು ಕೃಷ್ಣನ ರೂಪನ ಇಲ್ಲ, ಆಚಾರ್ಯರು ತಿಳಿಸ್ತಾ ಇರೋ ರೂಪ ನಾವು ನೋಡ್ತಿರೋದು, ಭಕ್ತರ ಸಾಕ್ಷಾತ್ಕಾರಗಳಿಂದ ನೋಡ್ತಾ ಇರೋದು. ಅವರು ಕೃಷ್ಣ ನೋಡಿ ತ್ರಿಭಂಗಿ ರೂಪದಲ್ಲಿದ್ದಾನೆ, ಆ ತ್ರಿಭಂಗಿ ಅಂದ್ರೆ ಹಿಂಗಿದ್ದಾನೆ ಅಂತ ನಾವು ನೋಡ್ತಿದ್ದೀವಿ. ಸೊ ಕೃಷ್ಣನು ಕೊಳಲನ್ನು ಇಟ್ಕೊಂಡಿದ್ದಾನೆ, ಹಿಂಗ್ ಗೊತ್ತಿದ್ದಾನೆ, ಆತನು ನವಿಲುಗೆರೆಯನ್ನು ಇಟ್ಕೊಂಡಿದ್ದಾನೆ. ಈ ರೀತಿ ಆ ಆಚಾರ್ಯರ ವಿವರಣೆ ಭಕ್ತರು ಪ್ರಕಟವಾಗುತ್ತಲ್ಲ, ಆ ಪ್ರಕಟದ ಒಂದು ವಿವರಣೆ ಏನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಒಂದು ರೂಪ ಕೊಟ್ಟಿದ್ದೇವೆ. ಅದು ಕೃಷ್ಣನ ರೂಪವಲ್ಲ. ಪ್ರತಿಯೊಬ್ಬರಿಗೂ ಕೃಷ್ಣನ ರೂಪ ಆಗಬೇಕು ಅಂದ್ರೆ ಪ್ರೇಮ ಅನ್ನೋದಿರ್ಬೇಕು. ಕೃಷ್ಣನ ಮೇಲೆ ಪ್ರೀತಿಯ ಪ್ರೇಮ ಬಂದ ಮೇಲೆ ಕೃಷ್ಣನ ರೂಪ ಪ್ರತ್ಯೇಕವಾಗಿ ಪ್ರತಿಯೊಬ್ಬರಿಗೂ ಪ್ರಕಟವಾಗುತ್ತೆ. ಪ್ರತಿಯೊಬ್ಬರಿಗೂ ಕೃಷ್ಣನ ರೂಪ ಪ್ರಕಟವಾಗುತ್ತೆ. ಅದು ಅಷ್ಟೇ, ಕೃಷ್ಣನು ಹೇಳೋ ರೀತಿಯಲ್ಲಿ ಏತಾಮ ಪ್ರಪದ್ಯಂಸ ತಾಂಸ್ತತೆ ಭಜ, ಯಾರ್ಯಾರು ಎಷ್ಟೆಷ್ಟು ಶರಣಾಗತಿ ಆಗ್ತಾರೆ ಅಷ್ಟರಷ್ಟು ಮಟ್ಟಿಗೆ ಆ ರೀತಿಗೇ ಪ್ರಕಟವಾಗುತ್ತೆ, ಪೂರ್ತಿಯಾಗಿನೂ ಪ್ರಕಟವಾಗಲ್ಲ. ಸೊ ಎಲ್ಲಿ 10ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ಒಂದು ಶಕ್ತಿ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದೆ ಕೃಷ್ಣ. ಅರ್ಜುನ, ಇಷ್ಟೆಲ್ಲ ತಿಳ್ಕೊಳಕ್ಕೆ ಎಲ್ಲಿ ಸಾಧ್ಯ? ಒಂದು ಶಕ್ತಿ, ಈ ರೀತಿ ಅಸಂಖ್ಯಾತ ಗುಣಗಳು ಶಕ್ತಿಗಳುಳ್ಳವನು ಕೃಷ್ಣನು. ಅದೆಲ್ಲವೂ ಒಂದು ದೇಹದಲ್ಲಿದೆ, ಕೃಷ್ಣನ ದೇಹದಲ್ಲಿ. ಆವಾಗ ಅರ್ಥ ಮಾಡ್ಕೊಳ್ಬೇಕು, ನಾವು ಕೃಷ್ಣ ನೋಡಬೇಕು ಅಂದರೆ ನಮ್ಮ ದೃಷ್ಟಿ ಎಷ್ಟರ ಮಟ್ಟಿಗೆ ಪವಿತ್ರವಾಗಿರಬೇಕು, ಎಂಥ ಒಂದು ದಿವ್ಯ ದೃಷ್ಟಿ ಹೊಂದಿರಬೇಕು. ಕ್ಲಿಯರ್? ಎಸ್. ಸೊ ಯಾರಿಗೆ ಪ್ರೇಮ ಇದೆ ಅವರು ಕೃಷ್ಣ ನೋಡಕ್ಕೆ ಸಾಧ್ಯ. ಓಕೆ, ಕನ್ಸಿಡರಿಂಗ್ ದ ಸ್ಟೇಟ್ಮೆಂಟ್ ಆಫ್ ದೀಸ್ 2 verses, ದ ಮೀನಿಂಗ್ ಈಸ್ ಆಸ್ ಫಾಲೋಸ್. ಈ 2 ಶ್ಲೋಕದ ವಿವರಣೆ ತಗೊಂಡಾಗ ನಾವು ಕೃಷ್ಣ ಅಂದ್ರೆ ಏನು ಅನ್ನೋದನ್ನ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಜೀವಗೋಸ್ವಾಮಿ ಅವರು ತಿಳಿಸ್ತಾ ಇದ್ದಾರೆ. ದ ಮೀನಿಂಗ್ ಆಫ್ ದ ರೂಟ್ ಭೂ ಇನ್ ದ ಫ್ರೇಸ್ ಕೃಷಿರ್ ಭೂ ವಾಚಕ ಶಬ್ದೋ is that entity by whose power all objects exist. ಇದರ ಅರ್ಥ ಏನು? ಸೊ ಯಾರ ಶಕ್ತಿಯಿಂದ ಎಲ್ಲದರ ಒಂದು ಇರುವಿಕೆ ಅನ್ನೋದು ಇದೆ. ಸೊ ಇದನ್ನ ರಸಾಮೃತ ಸಿಂಧುದಲ್ಲಿ ರೂಪಗೋಸ್ವಾಮಿ ತಿಳಿಸ್ತಾರೆ. ಭಗವಂತನಿಗೆ 3 ಶಕ್ತಿ ಇದೆ. ಯಾರಾದ್ರೂ ಹೇಳ್ತಾರೆ 3 ಶಕ್ತಿಗಳು ಯಾವುದು ಅಂತ? ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ. ಓಕೆ. ಸೊ ಭಗವಂತನಿಗೆ 3 ಶಕ್ತಿ. ಅಂತರಂಗ ಶಕ್ತಿಯಲ್ಲಿ 3 ಶಕ್ತಿಗಳಿದೆ. ಯಾವ್ಯಾವ್ದು? ಲಾದಿನಿ, ಸಂದಿನಿ. ಎಸ್, ವೆರಿ ಗುಡ್. ಸಂವಿತ್ ಶಕ್ತಿ, ಸಂಧಿನಿ ಶಕ್ತಿ, ಲಾದಿನಿ ಶಕ್ತಿ. ಇದ್ರ 3ರ ಗುಣಗಳು ಏನೇನು ಅಂತ ಹೇಳ್ತೀರಾ? ಸಂವಿತ್ ಅಂದ್ರೆ ಏನು, ಸಂಧಿನಿ ಅಂದ್ರೆ ಏನು, ಲಾದಿನಿ ಅಂದ್ರೆ ಏನು? ಇನ್ನೊಂದು, ಬ್ರಹ್ಮ ಸಂಹಿತೆ ಕ್ಲಾಸ್ ಮಾಡಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡಿಲ್ಲ, ನೀವೆಲ್ಲರೂ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನಾನು ಬ್ರಹ್ಮ ಸಂಹಿತೆ ಮಾಡ್ತಿರೋದು, ಇಲ್ಲಾಂದ್ರೆ ನಾನು ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಇದೆಲ್ಲನೂ ಯಾವುದೋ ವಿದ್ವಾಂಸರಿಗೆ ಮಾಡೋ ಅಂತ, ನಮ್ಗೆ ಯಾವುದೋ ಸಿಂಪಲ್ ಆಗಿ ಹೋಗ್ಬೇಕಾಗಿತ್ತು. ಎಲ್ಲರೂ ಬ್ರಹ್ಮ ಸಂಹಿತೆ ಅಂದ್ರೆ ಮೆಜಾರಿಟಿ ಇದೆ ಅಂತ ನಾನು ತಗೋತಿದ್ದೀನಿ. ಸೊ ಕೆಲವ್ರಿಗೆಲ್ಲರೂ ತಲೆ ಕೆಡ್ಕೊಂತಿರ್ತಾರೆ, ಏನೋ ಹೇಳ್ತಾರೆ ಯಾಕೆ ಅಂತ. ಬಟ್ ಸ್ಟಿಲ್ ಇದು ಜ್ಞಾನದ ಒಂದು ಮೂಲವಾಗಿರುತ್ತೆ, ಆಳದಲ್ಲಿ ಹೋಗುವಂಥ ಜ್ಞಾನ ಇರಲಿ. ಸೊ ಆ ಅಂತರಂಗ ಶಕ್ತಿಯಲ್ಲಿ 3 ಗುಣಗಳು, ಇಲ್ಲ 3 ಶಕ್ತಿಗಳು ಯಾವ್ಯಾವುದೋ ಅದು ಹೇಳಿದ್ರಿ. ಅದರ ಗುಣಗಳೇನು? ಸೊ ಸಂಧಿನಿ ಶಕ್ತಿ, ಸಂಧಿನಿ ಶಕ್ತಿ ಅಂದ್ರೆ ಇರುವಿಕೆ, ಪ್ರತಿಯೊಂದು ಆಧ್ಯಾತ್ಮಿಕ ಲೋಕದ ಇರುವಿಕೆ ಸಂಧಿನಿ ಶಕ್ತಿ. ನಂತರ ಸಂಮಿತ್, ಸಂಮಿತ್ ಅಂದ್ರೆ ಜ್ಞಾನ, ಜ್ಞಾನದ ಅಂಶ. ಸೊ ಅದು ಒಂದು ಸಂಮಿತ್ ಶಕ್ತಿ. ಲಾದಿನಿ ಶಕ್ತಿ ಆನಂದ ಶಕ್ತಿ, ಅದು ಲಾದಿನಿ ಶಕ್ತಿ. ಕ್ಲಿಯರ್? ಎಸ್. ದಿಸ್ ಇಸ್ ಈಕ್ವಿವ್ಯಾಲೆಂಟ್ ಟು ದ ವರ್ಡ್ ಭಾವ, ಮೀನಿಂಗ್ ಗ್ರೇಟ್ ಪವರ್. ಇದು ಭಾವಕ್ಕೆ ಸಮಾನ, ಅಂದ್ರೆ ಅತಿಯಾದ ಶಕ್ತಿ. ವಿಚ್ ಇಸ್ ಇನ್ಹರೆಂಟ್ ಇನ್ ಓನ್ಲಿ ದ ಲಾರ್ಡ್. ಇದು ಕೃಷ್ಣನಲ್ಲಿ ಮಾತ್ರನೇ ಇರುತ್ತೆ, ಬೇರೆಯವರಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವಾಗ ಜೀವ ಗೋಸ್ವಾಮಿ ಆಗಿರ್ಬೋದು, ಇಲ್ಲ ಇದನ್ನು ಬರೆದಂತಹ ಒಂದು ಭಕ್ತರ ಆಗಿರ್ಬೋದು, ಏನು ಭೌತಿಕದ ಪದಗಳಿಂದ ನಮಗೆ ಅರ್ಥೈಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅರ್ಥ ಆಗ್ತಿದೆ. ಬಟ್ ನಿಜವಾಗ್ಲೂ ಅದರ ಅರ್ಥನೇ ಆಳದಲ್ಲಿರುತ್ತೆ.
ನಾನು ಅದನ್ನ ಅರ್ಥೈಸ್ಕೊಳ್ಬೇಕು ಅಂದ್ರೆ ನಾನು ಭೌತಿಕಕ್ಕಿಂತ ಅತೀತನಾಗಬೇಕು, ಆವಾಗಲೇ ಅದು ಅರ್ಥ ಆಗೋದು. ಬಟ್ ನಮ್ಗೆ ಅರ್ಥ ಆಗಲಿ ಅಂತ ಈ ಒಂದು ಭೌತಿಕದ ಪದದಲ್ಲಿ ಅರ್ಥೈಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಬಿಕಾಸ್ ಅದಕ್ಕೆ ಶಕ್ತಿನ ಬಿಟ್ಟು ಇನ್ನೇನು ಹೇಳೋಣ, ಪದಗಳು ಬೇರೆ ಇದೆಯಾ? ಏನು ಪದ ಉಪಯೋಗಿಸೋಣ? ಸರಿ, ಅತಿಶಕ್ತಿ ಅಂತ ಹೇಳ್ಬೋದು ಅಷ್ಟೇ. ಸೊ ಗ್ರೇಟ್ ಪವರ್ ಅಂತ ಹೇಳ್ತಿದ್ದಾರೆ. ಸೊ ಆದರೆ ಈ ಒಂದು ಶಕ್ತಿ ಕೃಷ್ಣ ಮಾತ್ರನೇ ಇರೋದು. ಬಿಕಾಸ್ ಆಫ್ ದಿಸ್ ಮೀನಿಂಗ್ ಆಫ್ ಕೃಷ್, ವೆನ್ ವಿ ಸೇ ಕರ್ಷ್, ಕರ್ಷತಿ, derived from the root krish to overpower, it means he controls all. ಸೊ ಕರ್ಷತಿ ಅನ್ನೋ ಒಂದು ಪದನ ಕೃಷ್ ಎಂದು ತಗೊಳ್ಳಲಾಗಿದೆ ಅಂದ್ರೆ ಆ ಒಂದು ಶಕ್ತಿ ಅನ್ನೋದೇನಿದೆ, ಆ ಶಕ್ತಿ ಎಲ್ಲಾ ಶಕ್ತಿಗಳ ನಿಯಂತ್ರಕನು ಶ್ರೀಕೃಷ್ಣನು. ಈ ಕಂಟ್ರೋಲ್ಸ್ ಆಲ್ ಇನ್ ರೆಫರೆನ್ಸ್ ಟು ಕೃಷ್ಣ. ಆದ ಕಾರಣ ಕೃಷ್ಣ ಅಂದ್ರೆ ಸರ್ವ ನಿಯಂತ್ರಕನು. Thus, the two words ಭೂ and ಕೃಷ್ are said to have the same meaning. ಆದ ಕಾರಣ ಭೂ ಮತ್ತೆ ಕೃಷ್ ಎರಡೂ ಒಂದೇ ಅರ್ಥವನ್ನು ಕೊಡುತ್ತೆ ಅಂತ ಹೇಳಲಾಗಿದೆ. In the second verse from ಗೌತಮಿಯ ತಂತ್ರ, ಕೃಷಿ is said to indicate satta or existence. ಕೃಷಿ ಶಬ್ದಶ್ಚ ಸತರ್ಥೋ, that is because existence is another meaning of the root ಭೂ. ಗೌತಮಿಯ ಒಂದು ತಂತ್ರದಲ್ಲಿ ಏನಿದೆ, ಕೃಷಿ ಅಂದ್ರೆ ಏನು, ಅದು ಸತ್ತ, ಸತ್ತ ಅಂದ್ರೆ ಮತ್ತೆ ಎಕ್ಸಿಸ್ಟೆನ್ಸ್. ಕೃಷಿ ಶಬ್ದಶ್ಚ ಸತರ್ಥೋ, ದಟ್ ಈಸ್ ಬಿಕಾಸ್ ಎಕ್ಸಿಸ್ಟೆನ್ಸ್ ಇಸ್ ಅನದರ್ ಮೀನಿಂಗ್ ಆಫ್ ದ ರೂಟ್ ಭೂ. ಭೂ ಅನ್ನೋ ಇನ್ನೊಂದು ಅರ್ಥ ಏನೋ ಅದು ಇರುವಿಕೆ. ಕ್ಲಿಯರ್? ಎಸ್. ನೌ ಇಫ್ ವಿ ವಾಂಟ್ ಟು ಡಿಫೈನ್ ಎ ಪಾಟ್, ವಿ ಶುಡ್ infer one element, the pot, as a cause and the other element, the descriptive term, as effect, by establishing a relationship of cause and effect. ಇವಾಗ ಒಂದು ಮಡಿಕೆ ಬಗ್ಗೆ ಹೇಳಬೇಕು ಅಂದ್ರೆ ಏನು, ಅದರ ಕಾರಣ ಮತ್ತೆ ಅದರ ಕಾಸ್ ಅಂಡ್ ಎಫೆಕ್ಟ್, ಅದು ಕಾರಣ ಮತ್ತೆ ಪರಿಣಾಮ, ಇದು ಎರಡರ ಒಂದು ವಿವರಣೆ ಇರೋದು ನಮಗೆ ಬೇಕಾಗುತ್ತೆ ಒಂದು ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸಿ, ನಾವು ಇಫ್ ವಿ ವಾಂಟ್ ಟು ಡಿಫೈನ್ ಎ ಪಾಟ್, ಒಂದು ಮಡಿಕೆ ಬಗ್ಗೆ ಹೇಳಬೇಕು ಅಂದ್ರೆ ವಿ ಶುಡ್ ಇನ್ಫರ್ ಒನ್ ಎಲಿಮೆಂಟ್, ಒಂದು ಅಂಶ ಹೇಳಬೇಕು, ದ ಪಾಟ್, ಆಸ್ ಎ ಕಾಸ್ ಅಂಡ್ ದ ಅದರ್ ಎಲಿಮೆಂಟ್, ಒಂದು ಕಾಸ್ ಅಂದ್ರೆ ಅದರ ಕಾರಣ, ನಂತರ ಎಲಿಮೆಂಟ್ ಇನ್ನೊಂದು ದ ಡಿಸ್ಕ್ರಿಪ್ಟಿವ್ ಟರ್ಮ್ ಆಸ್ ಎಫೆಕ್ಟ್, ಅದರ ಪರಿಣಾಮ ಏನು, ಬೈ ಎಸ್ಟಾಬ್ಲಿಷಿಂಗ್ ಎ ರಿಲೇಶನ್ಶಿಪ್ ಆಫ್ ಕಾಸ್ ಅಂಡ್ ಎಫೆಕ್ಟ್. ಸೊ ಅದರ ಕಾರಣ ಮತ್ತೆ ಅದರ ಪರಿಣಾಮ ಎರಡರ ಒಂದು ಸಂಬಂಧ ಅನ್ನೋದ್ರಿಂದ ತಿಳ್ಕೊಳ್ಳುವಂಥದ್ದು. ದಸ್ ದ ವರ್ಡ್ ಕೃಷಿ should not mean merely existence in describing Krishna, but the cause of existence of everything. ಆದ ಕಾರಣ ಇಲ್ಲಿ ಕೃಷಿ ಅಂತ ಹೇಳಿದ ತಕ್ಷಣ ಇರುವಿಕೆ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೊಳ್ಬಾರ್ದು, ಬದಲಿಗೆ ಏನು ಅರ್ಥ ಮಾಡ್ಕೊಳ್ಬೇಕು, ದ ಕಾಸ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಎವ್ರಿಥಿಂಗ್, ಎಲ್ಲಾ ಇರುವಿಕೆಗಳ ಮೂಲ ಕಾರಣನೋ ಶ್ರೀಕೃಷ್ಣನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಜೀವಗೋಸ್ವಾಮಿ ಏನ್ ಹೇಳಕ ಇಷ್ಟಿಸ್ತಾರೆ, ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಬರೀ ಕೃಷ್ಣ ಅಂದ್ರೆ ಇರುವಿಕೆ ಅನ್ನೋದಲ್ಲ, ಎಲ್ಲ ಇರುವಿಕೆಯ ಮೂಲ ಅಂದ್ರೆ ಎಲ್ಲ ಏನೆಲ್ಲ ಇದೆ ಅದೆಲ್ಲದರ ಕಾರಣಗಳ ಕಾರಣಕರ್ತನು ಕೃಷ್ಣ, ಅದಕ್ಕೆ ಕೃಷ್ಣನು ಎಲ್ಲದರ ಮೂಲ ಅಂತ ಹೇಳಲಾಗಿದೆ. ಎಸ್, ದಟ್ ಶುಡ್ ಆಲ್ಸೋ ಬಿ ದ ಸೆನ್ಸ್ ಆಫ್ ದ ವರ್ಡ್ ಆಕರ್ಷಂ. ಆಕರ್ಷಂ, ದ ನೌನ್ ಡಿರೈವ್ಡ್ ಫ್ರಮ್ ದ ರೂಟ್ ಕೃಷ್. ಅದಕ್ಕೋಸ್ಕರ ಇದನ್ನ ಆಕರ್ಷಣಂ ಅನ್ನೋದನ್ನು ಸಹ ಹೇಳಲಾಗಿದೆ. ಯಾಕಂದ್ರೆ ಕೃಷ್ಣ ಒಂದು ನೌನ್, ಕನ್ನಡದಲ್ಲಿ ನೌನ್ಗೆ ಏನಂತಾರೆ? ನಾಮಪದ. ನಾಮಪದ. ಓಕೆ. ಇಟ್ ಶುಡ್ ಮೀನ್ ದ ಪವರ್ ಆಫ್ ಕಂಟ್ರೋಲಿಂಗ್ ಎವ್ರಿಥಿಂಗ್ ಇನ್ ಆಲ್ ಎಕ್ಸಿಸ್ಟೆನ್ಸ್. ಸೊ ಇರುವಿಕೆ, ಎಲ್ಲಾ ಇರುವಿಕೆಗಳ ನಿಯಂತ್ರಕ ಮೂಲ ಅದು ಶ್ರೀಕೃಷ್ಣನೇ. ಇಟ್ ಶುಡ್ ಮೀನ್ ದ ಪವರ್ ಆಫ್ ಕಂಟ್ರೋಲಿಂಗ್ ಎವ್ರಿಥಿಂಗ್ ಇನ್ ಆಲ್ ಎಕ್ಸಿಸ್ಟೆನ್ಸ್. ಆದ ಕಾರಣ ಹೇಳೋದು ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕದಲಲ್ಲ ಅಂತ ಹೇಳ್ತೀವಿ, ಕರೆಕ್ಟ್? ಅದರ ಅರ್ಥವನ್ನು ಇಲ್ಲಿ ಹೇಳಲಾಗಿದೆ. ಸೊ ಆದ ಕಾರಣ ಎಲ್ಲದರ ನಿಯಂತ್ರಕನು ಕೃಷ್ಣನೇ ಆಗಿರೋ, ಏನೋ ಆಗ್ತಿದ್ರೆ ಅದು ಕೃಷ್ಣನ ಒಂದು ಮೂಲದಿಂದನೇ, ಕೃಷ್ಣ ನಿಯಂತ್ರಣದಿಂದನೇ ಆಗ್ತಿರುತ್ತೆ, ರಾದರ್ ದ್ಯಾನ್ ದ ಲಿಟ್ರಲ್ ಮೀನಿಂಗ್ ಅಟ್ರಾಕ್ಷನ್. ಓಕೆ. When we define a pot, we assume that it exists and thus describing that the pot exists. When we define a pot, we assume that it exists. ಸೊ ಒಂದು ಮಡಿಕೆ ಅಂತ ಹೇಳಿದ ತಕ್ಷಣನೇ ನಾವು ಒಂದು ಅಸ್ಯೂಮ್ ಅಂದ್ರೆ ಏನು ತಿಳ್ಕೊಂತೀವಿ. ಕಲ್ಪನೆ. ಏನ್ ಮತ್ತೆ
ಕಲ್ಪನೆ. ಕಲ್ಪನೆ. ಓಕೆ, ಇದು ಇದೆ ಅನ್ನೋ ಒಂದು ಕಲ್ಪನೆ ಅನ್ನೋದನ್ನ ಮಾಡ್ಕೊಂತೀವಿ. ಅಂಡ್ ದಸ್ ಡಿಸ್ಕ್ರೈಬಿಂಗ್ ದಟ್ ದ ಪಾಟ್ ಎಕ್ಸಿಸ್ಟ್. ಈ ರೀತಿಯಾಗಿ ಆ ಒಂದು ಮಡಿಕೆ ಇದೆ ಅನ್ನೋ ಒಂದು ಕಲ್ಪನೆಯಲ್ಲಿ ಅದರ ವಿವರಣೆ ಅನ್ನೋದನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಕ್ಲಿಯರ್? ಎಸ್, ವಿ ಕೆನಾಟ್ ಅಸ್ಯೂಮ್ ಇಟ್. ಎಲ್ಲೋಯ್ತದು? We assume that it exists and thus describing that the pot exists. Pot means existence of pot. ಇಲ್ಲಿ ಮಡಿಕೆ ಅಂದಿದ ತಕ್ಷಣ ಅದರ ಅರ್ಥ ಏನು? ಮಡಿಕೆಯ ಇರುವಿಕೆ. ಎಸ್, ಡಸ್ ನಾಟ್ ಟೆಲ್ ಅಸ್ ಎನಿಥಿಂಗ್ ಯುನಿಕ್ ಅಬೌಟ್ ದ ಪಾಟ್. ಮಡಿಕೆ ಇರುವಿಕೆಯಿಂದ ಅದರ ಬಗ್ಗೆ ಒಂದು ಗುಣಗಳು ಏನು ನಮಗೆ ಗೊತ್ತಾಗಲ್ಲ, ಅದರ ವಿವರಣೆ ಇರೋದಿಲ್ಲ. ವಿ ಕೆನಾಟ್ ಅಸ್ಯೂಮ್ ಇಟ್ ಮೀನ್ಸ್ ಎಕ್ಸಿಸ್ಟೆನ್ಸ್ ಆಫ್ ಸಮ್ ಅದರ್ ಆಬ್ಜೆಕ್ಟ್ ಲೈಕ್ ಕ್ಲಾತ್. ಸೊ ಇವಾಗ ಮಡಿಕೆ ಅಂದಿದ ತಕ್ಷಣ ನಾವು ಬಟ್ಟೆನ ಯಾವತ್ತೂ ಕಲ್ಪನೆ ಮಾಡ್ಕೊಳ್ಳಲ್ಲ, ಊಹಿಸ್ಕೊಳ್ಳೋದಿಲ್ಲ. ಮಡಿಕೆನ ಮಡಿಕೆಯಾಗೆ ಊಹಿಸ್ಕೊಂತೀನಿ. ಪಾಟ್ ಮೀನ್ಸ್ ಎಕ್ಸಿಸ್ಟೆನ್ಸ್ ಆಫ್ ಕ್ಲಾತ್. ಅರೆ, ವಿ ಕೆನಾಟ್ ಅಸ್ಯೂಮ್ ಇಟ್ ಮೀನ್ existence of some other object like cloth. Pot means existence of cloth. Nor should we assume that it means simply existence. Pot is existence, as both would be meaningless as definitions. ಇವಾಗ ಉದಾಹರಣೆಗೆ ನಾನು ಬಟ್ಟೆಯನ್ನ ಊಹಿಸ್ಕೊಂಡು, ನನಗೆ ತಲೆ ಕೆಡ್ತೈತಿ ಹೇಳೋದು, ಬಟ್ಟೆನ ಊಹಿಸ್ಕೊಂಡು ನಾನು ಮಡಿಕೆಯ ವಿವರಣೆ ಕೊಡ್ತಾ ಇದ್ರೆ ಎರಡೂ ವ್ಯರ್ಥ ಆಗೋಗುತ್ತೆ ಅರ್ಥಗಳು. ನಾನಿಲ್ಲಿ ಮಡಿಕೆ ಮಡಿಕೆ ಅಂತಿದ್ದೀನಿ, ನೀವೆಲ್ಲರೂ ಏನು ಊಹಿಸ್ಕೊಂತ ಇದ್ದಾರೆ? ಕಲ್ಪನೆ ಏನ್ ಮಾಡ್ಕೊಂತ ಇದ್ದಾರೆ? ಬಟ್ಟೆ ಬಟ್ಟೆ ಅಂತ ಅದಕ್ಕೆ ಕಲ್ಪನೆ ಮಾಡ್ಕೊಂತ ಇದ್ದಾರೆ. ಅವಾಗ ನಾನು ಹೇಳಿದ್ದು ವ್ಯರ್ಥ, ನೀವು ಕೇಳಿದ್ದು ವ್ಯರ್ಥ. ಕರೆಕ್ಟಾ? ಎರಡಕ್ಕೂ ಅರ್ಥನೇ ಇಲ್ಲದೆ ಹೋಗ್ಬಿಡುತ್ತೆ. ಸೊ ಭಕ್ತಿ ಮಾಡಬೇಕು ಅಂದ್ರೆ ಪೂರ್ತಿ ಜ್ಞಾನದಿಂದ ಮಾಡೋ ಅಂಥದ್ದು. ಮೊನ್ನೆ ಯಾವುದೋ ಕ್ಲಾಸಲ್ಲಿ ಕ್ವಶನ್ ಬಂತು, ಕರೆಕ್ಟಾ? ವೀರಪ್ಪ ದೇವರ ಒಂದು ಪ್ರಶ್ನೆಗಳು, ಭಕ್ತಿ ಮತ್ತೆ ಜ್ಞಾನ ಏನು ಅಂತ ಒಂದು ಪ್ರಶ್ನೆ ಬಂತು. ಏನ್ ಎಲ್ಲರೂ ವಿವರಣೆ ಕೊಡ್ತಾನೆ ಇದ್ರೆ ಸರಿ ಕೊಡ್ಲಿ. ಸೊ ಭಕ್ತಿ ಇದ್ರೇನೆ ಜ್ಞಾನ, ಜ್ಞಾನ ಇದ್ರೇನೆ ಭಕ್ತಿ. ಭಕ್ತಿ ಇಲ್ಲದೆ ಜ್ಞಾನ, ಜ್ಞಾನ ಇಲ್ಲದೆ ಭಕ್ತಿ, ಎರಡು ವ್ಯರ್ಥ. ಕ್ಲಿಯರ್? ಆವತ್ತಿನ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತು ಅನ್ಸುತ್ತೆ. ಸೊ ಇಲ್ಲಿ ಮಡಿಕೆ ಅಂದ್ರೆ ನಿಮ್ಗೆಲ್ಲರಿಗೂ ಮಡಿಕೆನೇ ಅರ್ಥ ಆಗ್ಬೇಕು, ನಿಮ್ಮ ಕಲ್ಪನೆಯಲ್ಲಿ ಮಡಿಕೆನೇ ಬರಬೇಕು. ನೀವು ಬಟ್ಟೆನೇ ತಗೊಂತಿದ್ರೆ ಕಲ್ಪನೆಯಲ್ಲಿ ಅಂದ್ರೆ ಇವಾಗ ಅದು ವ್ಯರ್ಥ, ಇದು ವ್ಯರ್ಥ, ಎರಡಕ್ಕೂ ಉಪಯೋಗನೇ ಇಲ್ಲ. ಸೊ ಕೃಷ್ಣ ಅಂದ್ರೆ ಕೃಷ್ಣನನ್ನಾಗಿಯೇ ತಗೊಳ್ಬೇಕು. ಸೊ ಕೃಷ್ಣನಾಗಿ ತಗೊಳ್ಬೇಕು ಅಂದ್ರೆ ಭಕ್ತನಾಗಬೇಕು. ಭಕ್ತ್ಯಾ ಮಾಮ ಬಿಜಾನಾತಿ ಯಾವಾನ್ಯಸ್ಮಿ ತತ್ವತಃ ಆಸ್ ಇಟ್ ಇಸ್, ಯಥಾರೂಪ. ಅರ್ಥ ಯಾರಿಗಾಗುತ್ತೆ? ಭಕ್ತನಿಗೆ ಮಾತ್ರ ಅರ್ಥ ಆಗುತ್ತೆ. ನಾವೆಲ್ಲರೂ ಹೆಂಗೆ? ಬಾವಿ ಕಪ್ಪೆಗಳು. ಸಮುದ್ರವನ್ನು ಊಹಿಸ್ಕೊಂತಾನೇ ಇದೀವಿ ಹೊರತುಪಡಿಸಿ ಜೀವನದಲ್ಲಿ ಸಮುದ್ರ ನೋಡಿಲ್ಲ. ಸಮುದ್ರ ನೋಡದೇವರೆಗೂ ಸಮುದ್ರನ ಊಹಿಸ್ಕೊಳ್ಳೋ ಶಕ್ತಿನೂ ಕಳ್ಕೊಂಡಿರ್ತೀವಿ. ಅರ್ಥ ಆಯ್ತಾ? ಸೊ ಬಾವಿನೇ ಊಹಿಸ್ಕೊಂಡು ಎಷ್ಟರ ಮಟ್ಟಿಗೆ ಸಮುದ್ರನ ಅರ್ಥ ಮಾಡ್ಕೊತೀವಿ. ಭಕ್ತನಲ್ದೇ ಇರೋನು ಕೃಷ್ಣನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅದನ್ನೇ ಆವಾಗಲೇ ಹೇಳಿದೆ, ಕೃಷ್ಣ ಅನ್ನೋದು ರೂಪ, ಆ ರೂಪ ಪ್ರೇಮದಿಂದ ಬರುವಂತ ರೂಪವಾಗಿರುತ್ತೆ. ಕ್ಲಿಯರ್? ಕೆತ್ತನೆಯಿಂದ, ಆರ್ಟಿಂದ, ಇದರಿಂದ ಬರುವಂತ ರೂಪವಲ್ಲ ಕೃಷ್ಣನಿಗೆ. Thus, for defining Krishna, when it is said that Krish means existence, taking that meaning literally is meaningless. ಲಿಟ್ರಲಿ ಬರೀ ಇದನ್ನ ನಾನು ಕೃಷ್ಣ ಅಂತ ತಗೊಂಡಾಗ ಅದು ಏನಕ್ಕೂ ಅರ್ಥ ಇಲ್ಲದೆ ಆಗೋಗುತ್ತೆ. ಅನದರ್ ಮೋರ್ ಸ್ಪೆಸಿಫಿಕ್ ಮೀನಿಂಗ್ ಆಫ್ ಎಕ್ಸಿಸ್ಟೆನ್ಸ್ ಮಸ್ಟ್ ಬಿ ಇನ್ಫರ್ಡ್. ಸೊ ಅದಕ್ಕೆ ಪ್ರತ್ಯೇಕವಾದ ಅರ್ಥವನ್ನು ತಗೊಳ್ಬೇಕು. ಪ್ರತ್ಯೇಕವಾಗಿ ಇಲ್ಲಿ ಅದನ್ನ ಜೀವ ಗೋಸ್ವಾಮಿ ತಿಳಿಸ್ತಾ ಇದ್ದಾರೆ. ಅದನ್ನ ಭಕ್ತನಿಗೆ ತಗೊಳ್ಳುವಂಥದ್ದು. ಆ ಪ್ರತ್ಯೇಕವಾದದ್ದು ತಗೊಂಡಾಗ ಮಾತ್ರ ಅದು ಅರ್ಥವಾಗುತ್ತೆ. ಕ್ಲಿಯರ್? ಎಸ್, ಇಲ್ಲಿಗೆ ನಿಲ್ಲಿಸ್ತೀನಿ ನಾನು. ಇವಾಗ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ನಾನು ಟೈಮು ನೋಡ್ಕೊಂಡಿಲ್ಲ, 9 ಗಂಟೆ ಆಗಿದೆ. 7:30 ಸ್ಟಾರ್ಟ್ ಮಾಡಿದ್ದಲ್ಲ, 8:30 ಏನು ಮಾಡಿ ಚರ್ಚೆ ಮಾಡಬೇಕಾಗಿತ್ತು. ಈ ಆಳದಲ್ಲಿ ಹೋಗ್ತಾ ಹೋಗ್ತಾ ನಾನು ಹೊರಟೋದೆ. ಸೊ ಇದನ್ನ ಇಲ್ಲಿ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಪಾಪ ಇವಾಗ ಇಲ್ಲಿವರೆಗೂ ಕೃಷ್ಣ ಆಡೋದ್ರಲ್ಲಿ ಬರೀ ಕೃಷ್ಣ ಮಾತ್ರ ಹೇಳಿದ್ದಾರೆ. ನೆಕ್ಸ್ಟ್ ನಾನ ವಿವರಿಸ್ತಾರೆ. ಓಕೆ ಟಾಪಿಕ್ ಸರಿ. ಓಕೆ, ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಸಂಶಯಗಳು, ಇನ್ನು ಇಲ್ಲ ಹೆಚ್ಚಿನ ಒಂದು ವಿವರ ನೀವು ಕೊಡೋಕ್ ಇಚ್ಛಿಸಿದ್ರೆ ಅದನ್ನು ಬೇಕಾದ್ರೆ ಕೊಡ್ಬೋದು. ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಏನ್ ಕೇಳಿಸಿಲ್ಲ.
ಕನ್ಫ್ಯೂಸ್ ಆಗ್ಬಿಟ್ಟಿದೆ ಪ್ರಭು. ಕೃಷ್ಣತೆಗೆ ಈಗ ಏನ್ ಸ್ಟೇಟ್ಮೆಂಟ್ ಕೊಡೋದು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ ಈಗ ಕೃಷ್ಣನ್ ಬಗ್ಗೆ. ಕನ್ಫ್ಯೂಸ್ ಆಗ್ತಿದೆ. ಅದಕ್ಕೆ ಹೇಳ್ತಾರೆ ಪಾಠ ಭಕ್ತರಾಗೋದಕ್ಕೆ ಪ್ರಯತ್ನ ಮಾಡ್ಬೇಕು, ಜ್ಞಾನಿಗಳಾಗೋದಕ್ಕೆ ಪ್ರಯತ್ನ ಮಾಡಬಾರ್ದು. ಏನೋ ಅದ್ ಹೇಳ್ತಾರೆ ಭಕ್ತರಾಗೋದಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ಜ್ಞಾನಿಯಾಗಿ ಯಾವತ್ತೂ ಭಕ್ತನಾಗಿ ಸಾಧ್ಯ ಇಲ್ಲ, ಆದ್ರೆ ಭಕ್ತನಾಗಿ ಅದೇ ಜ್ಞಾನಿ ಆಗ್ಬಿಡ್ಬೋದು. ಅದೇ ಪಾಠ ಬಗ್ಗೆ ಹೇಳ್ತಾ ಇದ್ರೆ ನಾವೆಲ್ಲ ಪಾಠ ಇಲ್ಲ ಬಟ್ಟೆ ಎಲ್ಲ ಇನ್ನು ಏನೇನೋ ಹತ್ತನ್ನೆರಡು ಬೇರೆ ಬೇರೆ ಊಹಿಸ್ಕೊಂಡ್ಬಿಟ್ಟಿದೀವಿ. ಪಾಠ ಬಗ್ಗೆ ಒಂದೇ ಒಂದೇ ಒಂದು ಇದ್ರಲ್ಲಿಲ್ಲ ಪ್ರಭು ನಾವು. ಎಸ್ ಒಂದ್ ಕಡೆ ಇದು ಇನ್ನೊಂದ್ ಕಡೆ ಇರ್ತದೆ. ಅದು ಅದಕ್ಕೆ ಸತ್ಯವಾದ ಸ್ವಲ್ಪ ಮಾತು ಮಾತಾಜಿ. ಖಂಡಿತ. ಇನ್ನು ಮಡಿಕೆ ಅಂತ ಹೇಳೋದು, ಮಡಿಕೆನ ಯಾರು ಅಷ್ಟು ರೂಪಿಸ್ಕೊಂಡಿಲ್ಲ, ನೋಡಿಲ್ಲ, ಗೊತ್ತಿಲ್ಲ. ಆ ಮಡಿಕೆನ ಬಟ್ಟೆ ಅನ್ಕೊಳ್ಳೋದು, ಇಲ್ಲ ಮಡಿಕೆನ ಇನ್ನೊಂದು ಅನ್ಕೊಳ್ಳಿ, ಈ ರೀತಿನೇ ಒಬ್ಬೊಬ್ರು ಒಂದೊಂದು ವಿಧದಲ್ಲಿ ಇದೆ ಹೊರತುಪಡಿಸಿ ಯಾರು ಇನ್ನು ಕೃಷ್ಣ ಅರ್ಥ ಮಾಡ್ಕೊಂಡಿಲ್ಲ. ಅಂದ್ರೆ ಮಡಕೆ ಅಂತ ತಕ್ಷಣ ಮಡಕೆ ಬೆಳ್ಳಗಿದೆ ತೆಳ್ಳಗಿದೆ ಅದ್ರೊಳಗೆ ಏನ್ ಇಟ್ಕೋಬೇಕು ಏನ್ ತುಂಬ್ಕೋಬೇಕು, ಚಿನ್ನ ತುಂಬೇಕಾ ಮಡಕೆ ತುಂಬೇಕಾ ಇದು ತುಂಬೇಕಾ ಆ ಮಡಕೆಗಳನ್ನ ಆ ಒಂದು ಮಟ್ಟಕ್ಕೆ ಹೋಗ್ತಾ ಇದೀವಿ. ಅಟ್ಲೀಸ್ಟ್ ಆ ಒಂದೇ ಬಗ್ಗೆ ತಿಳ್ಕೊಳ್ಳಿ ಅಂದಾಗನು ಅದ್ರಲ್ಲೂ 100 ತಿಳ್ಕೊಳ್ತೀವಿ ಪ್ರಭು. ಮಡಕೆ ಹೆಂಗ್ ಮಾಡಿದ್ದಾರೆ, ಅದ್ರಲ್ಲಿ ಏನ್ ಇಡ್ಬೋದು, ಎತ್ ಮಾಡ್ಬೋದು, ಹೆಂಗಿದೆ, ಎಷ್ಟ್ ಕಲರ್, ಯಾವ ಕಲರ್. ಎಸ್ ಎಸ್ ಮಾತಾಜಿ, ಹಲವಾರು ಇದರಲ್ಲಿ ಇನ್ನೊಂದು ಅಷ್ಟು ಕೆಲವರು. ಇವಾಗ ನಾನು ಹಲವಾರು ಗ್ರೂಪ್ಗಳನ್ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಒಂದು ಗೌರಂಗ ಸರ್ಕಲ್ ಆಗಿರ್ಬೋದು, ಅಚ್ಯುತ ಸರ್ಕಲು, ಮತ್ತೆ ಋಷಿಕೇಶ್ ಸರ್ಕಲು, ಕೇಶವ ಸರ್ಕಲ್. ಕೆಲವರು ಯಾಕೆ ಪ್ರಭುಗಳು ಹಿಂಗ್ ಮಾಡ್ತಿದ್ದಾರೆ, ಯಾಕೆ ಪ್ರಭುಗಳು ಹಿಂಗ್ ಮಾಡ್ತಿದ್ದಾರೆ, ಕೆಲವ್ರಿಗೆಲ್ಲ ಇನ್ನೂ ದೊಡ್ಡದಾದ ಇದು. ಸೊ ನೀರಲ್ಲಿ ಇಳಿದೆ ಈಜೋದಕ್ಕೆ, ಈಜು ಕಲಿಯೋದಕ್ಕೆ ಹಾಗೆ ಸಾಧ್ಯ ಇಲ್ಲ. ಅದೊಂದು ಮಾತ್ರ ಎಲ್ಲರೂ ಅರ್ಥ ಮಾಡ್ಬೇಕು. ನಾನು ನೀರ್ ಆಚೆ ಇದ್ದೇ ಈಜು ಕಲ್ತು ಬಿಡ್ತೀನಿ ಅಂದ್ರೆ ಅಸಾಧ್ಯ. ಸಾಧ್ಯ ಊಹಿಸ್ಕೊಳ್ಳೋಕ್ಕಾಗಲ್ಲ, ಅಸಾಧ್ಯವಾದದ್ದು. ಎಲ್ಲಿವರೆಗೂ ನಾನು ಇಳಿದು ಪ್ರಚಾರ ಮಾಡೋದಿಲ್ಲ, ಎಲ್ಲಿವರೆಗೂ ನಾನು ಒಬ್ಬರಿಗೆ ಈ ಒಂದು ಕ್ಲಾಸ್ ಕೊಡೋದೇ ಆಗಿರಲಿ, ಈ ರೀತಿಯಾಗಿ ವೈಯಕ್ತಿಕವಾಗಿ ತಗೊಂಡು ಮಾಡೋದಿಲ್ಲ, ಅಲ್ಲಿವರೆಗೂ ನಾನು ಭಕ್ತಿ ಪಡ್ಕೊಳ್ಳಲ್ಲ. ಎಲ್ಲರೂ ಕಂಫರ್ಟ್ ಝೋನಲ್ಲೇ ಇರಬೇಕು ಅಂತಲೇ ಆಶಿಸ್ತಾ ಇರ್ತಾರೆ. ಯಾವ ಸರ್ವಿಸ್ ತಗೊಳ್ಬಾರ್ದು, ಏನನ್ನೂ ಮಾಡಬಾರ್ದು, ಜವಾಬ್ದಾರಿಯುತವಾದ ಯಾವುದೇ ಸರ್ವಿಸ್ ಬೇಡ ನನಗೆ, ಕಮಿಟ್ಮೆಂಟ್ಗಳು ಬೇಡ, ಹಂಗೆ ನಾನು ಭಕ್ತನೇ ಆಗ್ತೀನಿ. ಅಸಾಧ್ಯ, ಸಾಧ್ಯ ಇಲ್ಲ, ಅದು ಆಗದೆ ಇರುವಂಥ ಮಾತು. ಸೊ ಪ್ರತಿಯೊಬ್ಬರೂ ನೀರಿಗಿಳಿಲೇಬೇಕು ಭಕ್ತನಾಗಬೇಕು ಅಂದರೆ. ಸೊ ನನ್ನ ಪ್ರಯತ್ನ ನೀರಲ್ಲಿ ಇಳಿಸೋದು. ಈಜ್ತೀರೋ ಈಜೋದು ಬಿಡ್ತೀರೋ ಅದು ಮುಳುಗ್ತಿರೋ ನಿಮಗೆ ಸೇರಿದ್ದು ಅಷ್ಟೆ. ಸೊ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಅನ್ನೋದನ್ನ ನಾನು ಮಾಡ್ತಿದ್ದೀನಿ. ಸೊ ಆದಷ್ಟು ಎಲ್ಲರನ್ನೂ ತೊಡಗಿಸಿ, ಎಲ್ಲರನ್ನೂ ನಿಮ್ಮ ನಿಮ್ಮ ಶಕ್ತಿನೂ ಸರ್. ಯಾರು ತಪ್ಪು ಮಾಡದೆ ಯಾರು ಬೆಳೆಯೋಕ್ಕಾಗಲ್ಲ. ಒಂದು ಮಗು ನಡಿಬೇಕು ಅಂದ್ರೆ 100 ಬಾರಿ ಕೆಳಗೆ ಬಿದ್ರೇನೆ ಆಗೋದು. ಸೊ ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ಪ್ರಭು ಅವ್ರ ಕ್ಲಾಸ್ ಪಡಕ್ ಬರ್ತಾ ಇಲ್ಲ ಪ್ರಭು, ಪ್ರಭು ಇವ್ರು ಮಾಡ್ತಿಲ್ಲ ಪ್ರಭು, ಇವ್ರು ಸರಿಗ್ ಮಾಡಿಲ್ಲ, ಸರಿ. ತೊಂದರೆ ಇಲ್ಲ, ಇವತ್ತು ಸರಿ ಇಲ್ಲ, ನಾಳೆ ಸರಿ ಇಲ್ಲ, ಇನ್ನೆಲ್ಲೋಗಿ ಮಾಡ್ತಾರೆ ಪಾಪ. ನಮ್ಮ ಹತ್ರನೇ ಇರಬೇಕು ಅಲ್ವಾ? ಸೊ ಮಾಡ್ತಾ 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 ಕಲಿಯುವಂಥದ್ದು. ಸೊ ಈ ರೀತಿ ಒಂದು ದೃಷ್ಟಿಯಲ್ಲ, ಹಲವಾರು ದೃಷ್ಟಿಕೋನದಲ್ಲಿ ನೋಡಿಕೊಂಡೇ ಕೆಲವೊಂದೇನೋ ಮಾಡಬೇಕು ಅಂತ ಮಾಡೋದು. ಬಟ್ ಯಾವತ್ತು ಇದು ನನ್ನ ಒಂದಿದು, ನನಗೂ ಸ್ವಾರ್ಥ ಇದು ಗೊತ್ತಿಲ್ಲ, ನನ್ನ ಮಟ್ಟಿಗೆ ನನ್ನ ಬುದ್ಧಿಶಕ್ತಿಗೆ ಇಲ್ಲ ಅನ್ಕೊಂತಿದ್ದೀನಿ. ಸೊ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಎಲ್ಲರೂ ಬೆಳಿಬೇಕು ಅನ್ನೋ ಉದ್ದೇಶದಲ್ಲಿ ಹಲವಾರು ಒಂದು ಕೆಲವರು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರ್ತಾರೆ ಅವ್ರ ಗ್ರೂಪ್ ಫ್ರೆಂಡ್ಸ್ ಗೊತ್ತು ಸಪರೇಟ್ ಮಾತಾಜಿ, ಆಗ್ಬಿಟ್ವಿ ನಾವು. ಆಗಿರ್ತಾರೆ ಆಗಿರ್ತಾರೆ. ಅದೇ ಗ್ರೂಪ್ ಹಾಕೊಳ್ಳೋರಿಗೆ ಇದೇ ಬೇಕು ಅದೇ ಅದೇ ಬೇಕು ನಂಗೆ ಈ ಅಂತ. ಗ್ರೂಪೇ ಬೇಕು, ನನ್ ಯಾಕೆ ಗ್ರೂಪ್ ಪ್ರಭು ನನ್ನ ಬೇರೆ ಮಾಡಿದ್ದೀರಾ ಅವರಿಂದ. ಸೊ ಇವತ್ತು ಆಕ್ಚುಲಿ ಬ್ರಹ್ಮ ಸಂಹಿತ ಅನ್ನೋದು ಅಷ್ಟು ಸಾಮಾನ್ಯದಾಗಿ ಈಗ ಅರ್ಥ ಅದು ಮಾಡ್ಕೊಳ್ಳೋದಲ್ಲ. ಪ್ರಭು ಅಷ್ಟೇ. ಎಸ್, ನೋಡೋಣ. ಅಂತ ಇವಾಗ ಎಷ್ಟು ಜನರು ಇದ್ದಾರೆ? 23 ಜನರು ಮಾತ್ರ ಇದ್ದಾರೆ. ಇಲ್ಲಿ ಗೊತ್ತಾಗ್ಬಿಡುತ್ತೆ ಬ್ರಹ್ಮ ಸಮೇತ ಮುಂದಕ್ಕೆ ಹೋಗ್ತಾ 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 ಎಷ್ಟು ಜನ ವಿದ್ವಾಂಸರಿದ್ದಾರೆ ನಮ್ಮ ಗ್ರೂಪಲ್ಲಿ ಇರೋದು ಗೊತ್ತಾಗ್ತಾ ಇರುತ್ತೆ. ವಿದ್ವಾಂಸರು ಇಲ್ದೇ ಇರೋರೆಲ್ಲ ಫಿಲ್ಟರ್ ಆಗ್ತಾ ಇರ್ತಾರೆ. ನನಗೆ ಯಾಕೋ ಬೇಡ ಇದು ಕ್ಲಾಸ್, ಸುಮ್ಮನೆ ಟೈಮ್ ವೇಸ್ಟ್ ಅಂತ ಬಿಡೋರು ಇರ್ತಾರೆ. ಬಟ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಇದರಲ್ಲಿ ಆಳದಲ್ಲಿ ಹೋಗ್ತಾ ಹೋಗ್ತಾನೆ ಅರ್ಥ ಮಾಡ್ಬೇಕಾಗತ್ತೆ. ಓಕೆ ಫೈನ್. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಎಂಡ್ ಮಾಡೋಣ. ಯಾರಿಗೂ ಪ್ರಶ್ನೆ ಇಲ್ಲ? ಎಸ್ ಕವಿತಾ ಮಾತಾಜಿ, ಕೇಳಿ ಮಾತಾಜಿ. ಪ್ರಶ್ನೆ ಅಲ್ಲ ಪ್ರಭು, ಸರ್ವಿಸ್ ಅದು ಭಕ್ತಿ ವೇದಾಂತ ಮ್ಯಾಗ್ಝಿನ್ದು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ರೈಟ್ 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 ಮಾತಾಜಿ. ಓಕೆ. ಸೊ ಮುಂಚೆ ಒಂದು ಸರ್ವಿಸ್ ಅನ್ನೋದನ್ನ ಮಾಡ್ತಾ ಇದ್ವಿ. ಏನು ಅಂದ್ರೆ BTG ಪುಸ್ತಕಗಳು ಬರುತ್ತೆ ಗೊತ್ತಾ? ಸೊ ಎಲ್ಲರೂ ಮನೆ ಮನೆಗೂ ಬರುತ್ತೆ. ಅದ್ರ ಸಾಫ್ಟ್ ಕಾಪಿನೂ ಇದೆ, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ಯಾರೆಲ್ಲ ಫ್ರೀ ಆಗಿದ್ದಾರೆ ಅವ್ರಿಗೆಲ್ಲ ಸರ್ವಿಸ್ ಕೊಡ್ತಿದ್ವಿ. ಏನು ಅಲ್ಲಿ ಸ್ಟೋರೀಸ್ ಇರುತ್ತೆ, ಆ ಸ್ಟೋರೀಸು ಮತ್ತೆ ಹಲವಾರು ದೇವಸ್ಥಾನಗಳ ಬಗ್ಗೆ ಕೊಡಲಾಗಿರುತ್ತೆ, ಹಲವಾರು ವಿಚಾರಗಳಿರುತ್ತೆ, ಇಲ್ಲ ಊಟದ ಬಗ್ಗೆನೂ ಅಡಿಗೆಯ ಒಂದು ವಿವರಣೆನೂ ಇರುತ್ತೆ. ಸೊ ಅದನ್ನೆಲ್ಲ ಬೇರ್ಪಡಿಸೋವಂಥದ್ದು. ಮತ್ತೆ ಅದನ್ನ ಕೆಲವರು ರೆಕಾರ್ಡಿಂಗ್ ಅನ್ನೋದು ಸಹ ಇದೆ. ಕೆಲವರು ಆಲ್ರೆಡಿ ಬೇರ್ಪಡಿಸಿರೋದಿದೆ, ಇನ್ನು ಅದರ ರೆಕಾರ್ಡಿಂಗ್ ಸಹ ಇದೆ.
ಸೊ ಯಾರಿಗೆ ಚೆನ್ನಾಗಿ ಕನ್ನಡ ಓದಕ್ಕೆ ಬರುತ್ತೆ ಅವರು ಅದರ ಒಂದು ಓದಿ ಒಂದು ರೆಕಾರ್ಡಿಂಗ್ ಮಾಡುವಂಥದ್ದು. ಸೊ ಅದಕ್ಕೆ ಕವಿತಾ ಮಾತಾಜಿಗೆ ಆ ಸರ್ವಿಸ್ ಅನ್ನೋದು ಕೊಟ್ಟಿದೆ. ಲಾಸ್ಟ್ ಮುಂಚೆ ಮಾಡ್ತಿದ್ರು, ಮತ್ತೆ ಯಾಕೋ ಗೊತ್ತಿಲ್ಲ ನಿಲ್ಸಿದ್ರು. ಇವಾಗ ಮತ್ತೊಮ್ಮೆ ಪ್ರಾರಂಭ ಮಾಡೋಣ ಅಂತ. ಸೊ ಯಾರಿಗಾದ್ರೂ ಏನಾದರೂ ಸರ್ವಿಸ್ ಮಾಡೋದಕ್ಕೆ ಇಚ್ಛೆ ಇದ್ರೆ, ನಿಮಗೇನು ಗೊತ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅದು ಇಚ್ಛೆ ಇರಬೇಕಷ್ಟೇ, ಡಿಸೈರ್. ಭಗವಂತನು ಅಷ್ಟೇ ನಮ್ಗೆ ಕೊಟ್ಟಿರೋ ಅಷ್ಟೇ. ಯಾರಿಗೂ ಇಲ್ಲಿ ಭಕ್ತರಾಗೋ ಯೋಗ್ಯತೆ ಯಾರಿಗೂ ಇಲ್ಲ, ನನಗೂ ಇಲ್ಲ, ಯಾರಿಗೂ ಇಲ್ಲ. ಒಂದು ಕೋರಿಕೆ, ಭಕ್ತನಾಗಬೇಕು ಅನ್ನೋ ಕೋರಿಕೆ ಇದೆ. ಆ ಕೋರಿಕೆ ಇದ್ದರೆ ಸಾಕು, ಭಗವಂತನು ನಮ್ಮನ್ನು ಭಕ್ತನನ್ನಾಗಿ ಮಾಡ್ತಾನೆ. ಅದೇ ರೀತಿ ಇಲ್ಲೂ ಅಷ್ಟೇ, ಸರ್ವಿಸ್ ಮಾಡಬೇಕು ಅಂತ ಕೋರಿಕೆ ಇದ್ದರೆ ಸಾಕು, ಆಟೋಮೆಟಿಕ್ ಆ ಸರ್ವಿಸ್ ಆಗೋಗುತ್ತೆ. ಸೊ ಆ ರೀತಿ ಯಾರಿಗಾದ್ರೂ ಮಾಡೋದಕ್ಕೆ ಇಚ್ಛೆ ಇರೋರು ದಯವಿಟ್ಟು ಕವಿತಾ ಮಾತಾಜಿನ ಸಂಪರ್ಕ ಮಾಡ್ಬೋದು. ಸೊ ವೀಣಾ ಮಾತಾಜಿ, ಲೀಲಾವತಿ ಮಾತಾಜಿ, ಲತಾ ಮಾತಾಜಿ, ಪ್ರವೀಣ್ ಪ್ರಭು ಈ ಸರ್ವಿಸ್ ಮಾಡೋದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಪ್ರಶ್ನೆಗೆ ಮಾಡಿದ್ದೀರಾ ಅಂತ ಗೊತ್ತಿಲ್ಲ ನನಗೆ. ನಾನ್ ಸರ್ವಿಸ್ ಮಾಡೋದಿಕ್ಕೆ ಸರ್ವಿಸ್ಗೆ ಪ್ರಭು ನಾನು ಪ್ರಭು. ಓಕೆ ಓಕೆ ಓಕೆ. ಕವಿತಾ ಮಾತಾಜಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅಂತ. ಅವನ್ನೆಲ್ಲ ನೀವು ಪರ್ಸನಲ್ ಆಗಿ ಅಪ್ರೋಚ್ ಮಾಡಿ ಸರ್ವಿಸ್ಗೆ ಎಂಗೇಜ್ ಮಾಡಿ. ಇಲ್ಲಾಂದ್ರೆ ಒಂದು ಚಿಕ್ಕ ಗ್ರೂಪ್ ಏನಾದರೂ ಮಾಡೋಂಗಿದ್ರು ಮಾಡಿಬಿಟ್ಟು ಸರ್ವಿಸ್ ಎಂಗೇಜ್ ಮಾಡಿ. ಗ್ರೂಪ್ ಮಾಡಿದ್ವಲ್ಲ ಪ್ರಭು, ಮತ್ತೆ ಅದನ್ನು ಇದು ಮಾಡಿದ್ವಿ. ಸರಿ, ಓಕೆ. ಹರೇ ಕೃಷ್ಣ ಮಾತಾಜಿ. ಮುಂಚೆ ಮಾಡ್ತಾ ಇದ್ವಿ ಪ್ರಭು, ಅದು PDF ನ ಏನ್ ಪ್ರಭು Yes, yes. ಅದೆಲ್ಲ Yes. ಮಾಡೋದಿಲ್ಲ. ನಾವು ಕಟ್ ಮಾಡ್ತಾ ಇದ್ದೆ ಪ್ರಭು. ಅದೇ ಕೆಲವರು ಆಯ್ತು, ಇನ್ ಕೆಲವರು ಪ್ರಶ್ನೆ ಮಾಡೋದು ಏನಕ್ಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ಏನು ಪ್ರಯೋಜನ ಇದರಿಂದ. ಕೆಲವರು ಪ್ರಶ್ನೆ ಏನೋ ಸರ್ವಿಸ್ ಮಾಡಿದ್ರೆ ಯಾಕೆ ಎಷ್ಟು ಮಾಡ್ತಾರೆ ಅಂದ್ರೆ ಇದರಿಂದ ಏನು ಪ್ರಯೋಜನ, ಯಾವುದು ವ್ಯರ್ಥ ಆಗೋದಿಲ್ಲ. ಅದೊಂದು ಮಾತ್ರ ಹೇಳ್ತೀನಿ, ಏನಕ್ಕೆ ಏನು ನಂತರಗಳು ತಿಳಿಸ್ತೀನಿ. ಹಲವಾರು ರೀತಿಗಳಲ್ಲಿ ಉಪಯೋಗಗಳಿದೆ. ಸೊ ನೀವು ಮಾಡಿದಾಗ ನಿಮಗೂ ಅದರಿಂದ ಉಪಯೋಗ ಆಗ್ತಾ ಇರುತ್ತೆ. ಇದು ಯಾರಿಗೋಸ್ಕರ ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತಿದ್ದೀವಿ, ಅದ್ರಲ್ಲಿ ಸಮಯ ಬಂದಾಗ ನಿಮಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಓಕೆ, ಯಾವುದು ಸುಮ್ಮನೆ ವ್ಯರ್ಥವಾಗಿ ಏನು ಮಾಡ್ತಾ ಇಲ್ಲ. ಓಕೆ, ಎಸ್ ಎಸ್ ಮಾತಾಜಿ, ಧನ್ಯವಾದ. ಹರೇ ಓಕೆ, ಹರೇ ಕೃಷ್ಣ. ಇನ್ನು ಯಾರಿಗಾದ್ರು ಪ್ರಶ್ನೆ ಇದ್ರೆ ಬೇಕಾದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು, ಇಲ್ಲಾಂದ್ರೆ ಎಂಡ್ ಮಾಡಿ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ ಇವತ್ತಿನ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತೆ ಮುಕ್ತಾಯ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ अनंतकोटि वैष्णववृंद की जय। भरत पावन श्री प्रभुपाद की जय। भरत पावन गुरु महाराज की जय। जी गौर प्रेमानंद। हरि हरि हरे कृष्ण। ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. लता माता जी, लीलावती ಹರೇ माता ಕೃಷ್ಣ ಪ್ರಭು. जी, गीता माता जी हरे कृष्ण, कविता माता जी हरे कृष्ण, चंद्रशेखर प्रभु अनिल प्रभु हरे कृष्ण, वीणा माता जी हरे कृष्ण, तनुजा माता जी हरे कृष्ण, ललिता माता जी हरे कृष्ण, वरलक्ष्मी ಹರೇ ಕೃಷ್ಣ ಪ್ರಭು. यस हरे कृष्ण, प्रवीण प्रभु हरे कृष्ण, चंद्रिका ಎಲ್ಲರಿಗೂ ಹರೇ ಕೃಷ್ಣ. ಎಂಡ್ ಮಾಡಿ. ಹರೇ ಕೃಷ್ಣ ಪ್ರಭು. यस हरे कृष्ण. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಹರೇ ಪ್ರವೀಣ್ ಕೃಷ್ಣ. ಪ್ರಭು ಧನ್ಯವಾದ.